ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಓಕೆ, ಈ ಸಮಯದಲ್ಲಿ ನಾವು ಓದುವಾರ ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಬಂದಂಥವ್ರು ಅಪ್ಪವರು ವಾಕ್ಯ ಹೇಳಿದರು. ಅಪ್ಪವರು ಬಂದಿದ್ರು ಪ್ರಿಯರೇ. ಯಾವ ವಿಷಯವನ್ನು? ಯೋಬನ ಗ್ರಂಥದಲ್ಲಿರ್ತಕ್ಕಂಥ ಒಂದು ಮಾತು, ನೀನು ಯಾವುದನ್ನು ಸಂಕಲ್ಪಿಸಿಕೊಳ್ಳುವೆಯೋ ದೇವರು ನಿನಗೆ ಅದನ್ನೇ ಮಾಡುವನು ಎಂಬುದಾಗಿ. ನೀನು ಒಳ್ಳೆಯದನ್ನು ಸಂಕಲ್ಪಿಸಿಕೊಳ್ಳುವಾಗ ದೇವರು ನಿನ್ನ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡ್ತಾನೆ ಎನ್ನುವಂಥ ವಿಷಯವನ್ನು ನಾವು ಓದು ವಾರದಲ್ಲಿ ನಾವು ನೋಡಿದಂಥವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಈ ಲೋಕದಲ್ಲಿ ಅನೇಕ ಆಚಾರಗಳು, ಅನೇಕ ಸಂಪ್ರದಾಯಗಳು, ಅನೇಕ ಪದ್ಧತಿಗಳು ಯಾವ ರೀತಿಯಾಗಿ ಬಂದಿದ್ದಾವಂತೇಳಿ ಮಾಡುವಂಥವರಿಗೆ ಗೊತ್ತಿರಲಾರ್ದಂಥ ಪರಿಸ್ಥಿತಿ. ಹಲ್ಲೆಲೂಯಾ. ಅದರ ವಿಷಯವಾಗಿಯೂ ಕೂಡ ಓದುವಾರ ಅಪ್ಪವರು ವಾಕ್ಯದಲ್ಲಿ ಹೇಳಿದರು. ಆ ಒಂದು ಸಂದರ್ಭದಲ್ಲಿ ಒಂದು ಹಬ್ಬ ಮಾಡ್ಕೊಳ್ತಾ ಇದ್ರು ಜನರು, ಅದರ ಕುರಿತಾಗಿ ಕೂಡ ಹೇಳಿದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದು ಎಲ್ಲವೂ ಕೂಡ ಆ ಒಂದು ಮುಸ್ಲಿಂ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಒಂದು ಆಗಿರ್ತಕ್ಕಂಥ ಒಂದು ಘಟನೆ ಎಂಬುದಾಗಿ, ಅದನ್ನೇ ಇವರು ದೇವರುಗಳು ಎಂಬುದಾಗಿ ನೆನೆಸಿ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ಒಂದು ವಿಷಯವನ್ನು ನಾವು ನೆನಪು ಮಾಡಿಕೊಳ್ಳೋಣ. ಶ್ರೀ ಮಾರ್ಕನು ಬರೆದ ಶುಭವಾರ್ತೆ ಸುವಾರ್ತೆ 8ನೇ ಅಧ್ಯಾಯ, ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 14ನೇ ವಾಕ್ಯವನ್ನು ನಾವು ಓದಿಕೊಂಡು ಪ್ರಾರ್ಥನೆ ಮೂಲಕವಾಗಿ ದೇವರ ಸಹಾಯವನ್ನು ಕೇಳಿ ನಾವು ವಾಕ್ಯದ ಕಡೆಗೆ ಹೋಗೋಣ. ಆದರೆ ಶಿಷ್ಯರು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವುದನ್ನು ಮರೆತರು. ಆಮೇನ್. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರ ಈ ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೆ ಮಾತಾಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆಯೇ, ಈ ಸಮಯದಲ್ಲಿ ನನ್ನೊಟ್ಟಿಗೆ ನಮ್ಮೆಲ್ಲರೊಟ್ಟಿಗೆ ನೀನು ನೇರವಾಗಿ ಮಾತಾಡು ಸ್ವಾಮಿ. ಕರ್ತನೆ ಸ್ವಾಮಿ, ಇವರು ನನ್ನನ್ನು ನೋಡ್ತಾ ಇದ್ದಾರೇನೋ ಸ್ವಾಮಿ, ನನ್ನನ್ನಲ್ಲಪ್ಪ, ನಿನ್ನ ವಾಕ್ಯವನ್ನೇ ನೋಡುವಂತೆ ವಾಕ್ಯದ ಪ್ರಕಾರವಾಗಿಯೇ ಇವರೆಲ್ಲರೂ ತಮ್ಮ ಜೀವಿತಗಳನ್ನು ನಡೆಸಿಕೊಂಡು ಕಟ್ಟಿಕೊಂಡು ಹೋಗುವಂತೆ ಸಹಾಯ ಮಾಡಿ ನಡೆಸು ಸ್ವಾಮಿ. ಅದ್ಭುತವಾದಂಥ ಬಿಡುಗಡೆ ಕೊಡು ಸ್ವಾಮಿ. ಸಮಯದಲ್ಲಿ ರಾಜನೇ, ತಂದೆಯಾದ ದೇವರೇ, ಕುಮಾರನಾದ ದೇವರೇ, ಪರಿಶುದ್ಧಾತ್ಮ ದೇವರೇ, ತ್ರಿಯೇಕ ದೇವರೇ, ನೀನೇ ಮಾತನಾಡಬೇಕೆಂಬುದಾಗಿ. ನೀನು ಮಾತಾಡಿದರೆ ಸ್ವಾಮಿ ಕೊರಡು ಚಿಗುರುತ್ತದೆ ಸ್ವಾಮಿ. ನೀನು ಮಾತನಾಡಿದರೆ ಬಂಜರು ಭೂಮಿಯಲ್ಲಿ ನೀರು ಹರಿಯುತ್ತದೆ ಸ್ವಾಮಿ. ನೀನು ಮಾತನಾಡಿದರೆ ಸ್ವಾಮಿ ಎಂಥ ಅದ್ಭುತ ಆಶ್ಚರ್ಯ ಕಾರ್ಯಗಳಾದರೂ ಸ್ವಾಮಿ ಕ್ಷಣ ಮಾತ್ರದಲ್ಲಿ ನಡೀತವೆ ರಾಜನೇ. ನೀನೇ ಮಾತನಾಡು. ನಿನ್ನ ಮಾತು ರೋಗಿಯನ್ನು ಸ್ವಸ್ಥ ಮಾಡುವಂಥದ್ದು. ನಿನ್ನ ಮಾತು ಕರ್ತನೆ ದುಃಖದಲ್ಲಿರುವಂಥವರಿಗೆ ಆನಂದವನ್ನು ಬರಮಾಡುವಂಥದ್ದು. ನಿನ್ನ ಮಾತು ಸಂಕಷ್ಟದಲ್ಲಿರುವಂಥವರಿಗೆ ಆದರಣೆಯನ್ನು ಉಂಟು ಮಾಡುವಂಥದ್ದು ಸ್ವಾಮಿ. ಆ ಮಾತುಗಳನ್ನು ಈ ಸಮಯದಲ್ಲಿ ನನಗೂ ನಮ್ಮೆಲ್ಲರಿಗೂ ನೀನು ತಿಳಿಯಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡ ಹೊಂದಿದ್ದೇವೆ ಪರಮ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೀಗೆ ಹಲ್ಲೆಲೂಯಾ, ಗಲಾಟೆ ಮಾಡಬೇಡ್ರಿ, ಮಾತಾಡಬೇಡ್ರಿ ಹೆಚ್ಚು. ಹಲ್ಲೆಲೂಯಾ. ಒಂದು ಸಾರಿ ಏನಾಗುತ್ತಂದರೆ, ಚಿಕ್ಕ ಮಕ್ಕಳು ಟ್ರಿಪ್ಪಿಗೆ ಹೋಗ್ಬೇಕಂತೇಳಿ, ಟೂರ್ ಅಂತ ಹೇಳ್ತಾರಲ್ರಿ, ಟೂರಿಗೆ ಹೋಗಬೇಕು ಅಂಥೇಳಿ ಅವರು ಒಂದು ದಿನಾಂಕವನ್ನು ಅಲ್ಲಿರ್ತಕ್ಕಂಥ ಹೆಡ್ ಮಾಸ್ಟ್ರು ಮತ್ತು ಸ್ಕೂಲ್ ಮತ್ತು ಫ್ಯಾಕಲ್ಟಿ ಎಲ್ಲರೂ ಕೂಡ ಒಂದು ಯೋಚನೆ ಮಾಡಿ ಅವರು ಸಿದ್ಧರಾಗ್ತಾರೆ. ಎಲ್ಲಿಗೆ ಹೋಗ್ಬೇಕಂತೇಳಿ, ಒಂದು ಟ್ರಿಪ್ಪಿಗೆ ಹೋಗಬೇಕು ಅಂದ್ಕೊಳ್ರಿ, ಮೈಸೂರು ಅಂತೇಳಿ ಎಕ್ಸಾಂಪಲ್. ಹಲ್ಲೆಲೂಯಾ. ಮೈಸೂರಿಗೆ ಹೋಗಬೇಕು, ಅಲ್ಲಿ ಜೂ ನೋಡಬೇಕು, ಅಲ್ಲಿರ್ತಕ್ಕಂಥ ಅರಮನೆಯನ್ನು ನೋಡಬೇಕು, ಅಲ್ಲಿರ್ತಕ್ಕಂಥ ಒಳ್ಳೆಯ ಉದ್ಯಾನವನಗಳನ್ನು ನೋಡಬೇಕು. ಹಂಗೆ ಬರ್ತಾ ಬೆಂಗಳೂರಲ್ಲಿ ವಿಧಾನಸೌಧ ಮತ್ತು ಅಲ್ಲಿರ್ತಕ್ಕಂಥ ಕಬ್ಬಾನ್ ಪಾರ್ಕ್, ಲಾಲ್ಬಾಗ್, ಇನ್ನೂ ಒಳ್ಳೆ ಒಂದು ಸ್ಥಳಗಳನ್ನು ನೋಡಿಕೊಂಡು ಬರಬೇಕಂತೇಳಿ ಹೊರಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಹೊರಡುವಾಗ ಅವ್ರು ಏನು ಮಾಡ್ತಾರೆ? ಎಲ್ಲವುಗಳನ್ನು ಸಿದ್ಧ ಮಾಡ್ಕೊಳ್ತಾರೆ. ಹಲ್ಲೆಲೂಯಾ. ಯಾವುದಾದ್ರೂ ಮರಿತಾರ?
ಎಲ್ಲ ಮರೆತರೂ ಕೂಡ ತಾಯಿ ಆಗಲಿ, ತಂದೆ ಆಗಲಿ, ಅಲ್ಲಿರ್ತಕ್ಕಂಥ ಶಿಕ್ಷಕರಾಗಲಿ ಎಲ್ಲ ವಿಷಯಗಳನ್ನು ಹೇಳ್ತಾ ಇರ್ತಾರೆ. ನೀವು ಬಟ್ಟೆಗಳು ಇಟ್ಕೊಳ್ಬೇಕು, ತಿಂಡಿ ತಿನಿಸುಗಳನ್ನು ಇಟ್ಕೊಳ್ಬೇಕು, ಇನ್ನೊಂದು ಕೆಲವೊಂದು ವಿಷಯಗಳನ್ನು ನೀವು ಇಟ್ಕೊಳ್ಬೇಕು, ಮತ್ತು ಖರ್ಚು ಮಾಡೋದಕ್ಕೆ ದುಡ್ಡು ಕೂಡ ಇಟ್ಕೊಳ್ಬೇಕು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಕೆಲವೊಂದು ಸಂದರ್ಭದಲ್ಲಿ, ನನ್ನ ಜೀವಿತದಲ್ಲಿ, ಸ್ಟೂಡೆಂಟ್ ಆದಂಥವರು ಕೆಲವ್ರ ಜೀವಿತದಲ್ಲಿ ಕೆಲವೊಂದು ವಿಷಯಗಳನ್ನು ನೀವು ಮಾಡಿರ್ತೀರಿ. ಯಾವುದನ್ನು ಸರ್ ಕೇಳಿರ್ತಾರೋ, ಯಾವ ಪುಸ್ತಕದಲ್ಲಿರ್ತಕ್ಕಂಥ ಒಂದು ಹೋಮ್ವರ್ಕನ್ನು, ಅದೇ ಪುಸ್ತಕವನ್ನು ಕೆಲವೊಂದು ಸಾರಿ ನಾವು ಏನಾಗಿರ್ತೀವಿ, ಮರೆತು ಹೋಗಿರ್ತೀವಿ. ಕೆಲವೊಂದು ಸಾರಿ ಏನಾಗಿರ್ತೀವಿ, ನಾವು ಮರೆತು ಬಿಟ್ಟು ಹೋಗಿರ್ತೀವಿ. ಯಾವುದು ಅವಶ್ಯಕತೆ ಇರುತ್ತೋ ಅಂತಹ ಸಂಗತಿಗಳನ್ನು ನಾವೇನು ಮಾಡ್ತಾ ಇರ್ತೀವಿ, ಮರಿತಾ ಇರ್ತೀವಿ. ಪ್ರೇರೆ, ಇಲ್ಲಿ ಯೇಸು ಸ್ವಾಮಿಗೆ ಡಜನ್ ಶಿಷ್ಯರಿದ್ದರು, 12 ಜನ ಶಿಷ್ಯರಿದ್ದರು. ಆ ಶಿಷ್ಯರು ಕೂಡ ಒಂದು ಕೆಲಸವನ್ನು ಮರೆತಿದ್ದಾರೆ. ಏನು ಮರೆತಿದ್ದಾರೆ ಅವರು? ರೊಟ್ಟಿ ಬುತ್ತಿಯನ್ನು ಕಟ್ಟಿಕೊಳ್ಳೋದನ್ನು ಮರೆತಿದ್ದಾರೆ. ಏನು ಮರೆತಿದ್ದಾರೆ? ರೊಟ್ಟಿ ಬುತ್ತಿಯನ್ನು ಕಟ್ಟಿಕೊಳ್ಳುವಂಥದ್ದನ್ನು ಮರೆತಿದ್ದಾರೆ. ಪ್ರಿಯರೇ, ಮರೆತಂತ ಅವರು ಗುಣಗಾಡ್ತಾ ಇದ್ದಾರೆ, ಅಯ್ಯೋ ನಾವೇನು ಮಾಡಲಿಲ್ಲ, ಬುತ್ತಿಯನ್ನು ತೆಗೆದುಕೊಂಡು ಬರಲಿಲ್ಲ. ಈಗ ನಾವೇನು ಮಾಡಬೇಕಾಗಿದೆ, ಪ್ರಯಾಣವಾಗಿ ಹೋಗಬೇಕಾದ್ರೆ ಅಲ್ಲಲ್ಲಿ ನಾವೇನು ಮಾಡಬೇಕಾಗತ್ತೆ, ಕೆಲವೊಂದು ಕಡೆ ಊಟದಲ್ಲಿ ಮನೆಗಳಲ್ಲಿ ಏನಿರಲ್ಲ, ಊಟ ಸಿಗಲ್ಲ. ಗುರು ಹೋಗ್ತಾ ಇದ್ದಾನೆ, ಶಿಷ್ಯರು ಹೋಗ್ತಾ ಇದ್ದಾರೆ. ಕೆಲವೊಂದು ಮನೆಯಲ್ಲಿ ಆಹ್ವಾನ ಇರುತ್ತೆ, ಕೆಲವೊಂದು ಮನೆಯಲ್ಲಿ ಆಹ್ವಾನ ಇರಲ್ಲ. ಹೊರಗಡೆನೇ ಇದ್ದು ಏನು ಮಾಡಬೇಕಾಗುತ್ತೆ, ಸುವಾರ್ತೆಯನ್ನು ಸಾರಬೇಕಾಗುತ್ತೆ ಅಂತೇಳಿ ಇವರು ಸಿದ್ಧವಾಗಿ ಇಟ್ಟುಕೊಂಡು ಹೋಗುವಂಥದ್ದನ್ನು ಅನೇಕ ಸಾರಿ ಸಿದ್ಧವಾಗಿ ಇಟ್ಕೊಂಡು ಹೋಗ್ತಾ ಇದ್ರು. ಆದರೆ ಆ ಸಂದರ್ಭದಲ್ಲಿ ಅವ್ರು ಏನಾಗಿದ್ದಾರೆ, ಮರೆತು ಹೋಗಿದ್ದಾರೆ. ಪ್ರಿಯರೇ, ಏನು ಮಾಡಿದ್ದಾರೆ? ಮರೆತು ಹೋಗಿದ್ದಾರೆ. ಏನನ್ನು ಮರೆತು ಹೋಗಿದ್ದಾರೆ? ರೊಟ್ಟಿ ಬುತ್ತಿಯನ್ನು ಇಟ್ಟುಕೊಂಡು ಹೋಗುವಂಥದ್ದನ್ನು ಮರೆತು ಹೋಗಿದ್ದಾರೆ. ಅವಾಗ ಮಾತಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಅಯ್ಯೋ ನೀನು ತರಬೇಕಾಗಿತ್ತು, ನೀನೇ ಮರೆತು ಬಿಟ್ಟು, ನೀನನ್ನು ನೆನಪು ಮಾಡಬೇಕಾಗಿತ್ತು ಅಂತೀವಿ. 12 ಜನ ಏನು ಮಾಡ್ತಾ ಇದ್ದಾರೆ, ಮಾತಾಡ್ಕೊಳ್ತಾ ಇರೋದು. ಮನುಷ್ಯನ ಸ್ವಭಾವ ಏನು? ತಪ್ಪನ್ನು ಯಾವಾಗಲೂ ತನ್ನ ಮೇಲೆ ಹಾಕ್ಕೊಳ್ಳಲ್ಲ. ಹಲ್ಲೆಲೂಯಾ. ಮನುಷ್ಯನ ಸ್ವಭಾವ ಏನ್ರಿ? ತಪ್ಪನ್ನು ಯಾವಾಗಲೂ ತನ್ನ ಮೇಲೆ ಹಾಕ್ಕೊಳ್ಳಲ್ಲ. ಅಲ್ಲಿ ಆದಾಮನ ಕಾಲದಿಂದ ನೋಡ್ತೀವಿ. ಆದಾಮ ಏನಂತಾನೆ ದೇವರಿಗೆ, ಸ್ವಾಮಿ ದೇವ್ರೇ ನಾನು ತಪ್ಪು ಮಾಡ್ತಾ ಇರಲಿಲ್ಲ, ನೀನಿಕ್ಕಿನ ಕೊಟ್ಟು ಅದ್ರ ಸಲುವಾಗಿ ಏನಾಯ್ತು, ತಪ್ಪು ಮಾಡೋದಕ್ಕೆ ಆಸ್ಪದ ಆಯಿತು. ನೀನು ಅವನ್ನ ಕೊಡಲಾರ್ದೆ ಇದ್ರೆ ತಪ್ಪೇನು ಹಿಡ್ತಿರ್ಲಿಲ್ಲ ಅಂಥೇಳಿ ಏನು ಮಾಡ್ತಾನೆ ಆದಾಮ್? ಯಾರ ಮೇಲೆ ತಪ್ಪಾಗ್ತಾನೆ? ಅವ್ವ. ಹಲ್ಲೆಲೂಯಾ. ಹಾಗೆ ಅಲ್ಲಿಂದ ಸ್ಟಾರ್ಟ್ ಆಗ್ಯದ ಅದು. ಪ್ರಾರಂಭದಿಂದಲೇ ಮನುಷ್ಯನ ಬುದ್ಧಿ ತಪ್ಪನ್ನು ಯಾವಾಗಲೂ ತನ್ನ ಮೇಲೆ ಏನು ಮಾಡಲ್ಲ, ಆತ ಹಾಕಿಕೊಳ್ಳಲ್ಲ. ಇನ್ನೊಬ್ಬರ ಮೇಲೆ ಏನು ಮಾಡ್ತಾನೆ, ಬೆಟ್ಟು ಮಾಡಿ ತೋರಿಸ್ತಾನೆ. ಪ್ರೇರಿ, ಇಲ್ಲಿ ಶಿಷ್ಯರು ಕೂಡ ಒಬ್ಬರ ಮೇಲೆ ನೀವು ನಾವು ಅಂತೇಳಿ ಗುಜು ಸೌಂಡ್ ಮಾಡ್ತಾ ಇರಬೇಕಾದ್ರೆ ಯೇಸು ಸ್ವಾಮಿ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಿಯರಿ, ಅಲ್ಲಿ ನೋಡ್ರಿ, ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೋಣಿಯಲ್ಲಿ ಅವರಿಗೆ 1 ರೊಟ್ಟಿ ಮಾತ್ರ ಇತ್ತು, ಬೇರೆ ಇರಲಿಲ್ಲ. ಯೇಸು ಅವರಿಗೆ ಎಚ್ಚರಿಕೆ. ಹಲ್ಲೆಲೂಯಾ. ಹಿ ಈಸ್ ಕಮಾಂಡಿಂಗ್ ದೆಮ್. ಆತನು ಒಂದು ಆಜ್ಞೆಯನ್ನು, ಒಂದು ಎಚ್ಚರಿಕೆಯನ್ನು ಅಲ್ಲಿ ಶಿಷ್ಯರಿಗೆ ಕೊಡ್ತಾ ಇದ್ದಾನೆ. ಯಾವ ವಿಷಯವಾಗಿ ಕೊಡ್ತಾ ಇದ್ದಾನೆ ಅಂದರೆ, 11ನೇ ವಚನವನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ. ಅದೇ 8ನೇ ಅಧ್ಯಾಯ 11ನೇ ವಚನ. ತರುವಾಯ ಫರಿಸಾಯರು ಹೊರಟು ಬಂದು ಆತನ ಕೂಡ ತರ್ಕ ಮಾಡುತ್ತಾ ಪರೀಕ್ಷಿಸುವುದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳುತ್ತಿರಲು, ಆತನು ತನ್ನ ಆತ್ಮನಲ್ಲಿ ನೊಂದು ನಿಟ್ಟುಸಿರು ಬಿಟ್ಟು, ಈ ಸಂತತಿಯು ಸೂಚಕ ಕಾರ್ಯವನ್ನು ಅಪೇಕ್ಷಿಸುವುದು ಯಾಕೆ? ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಸಂತತಿಗೆ ಸೂಚಕ ಕಾರ್ಯವು ಸಿಕ್ಕುವುದೇ ಇಲ್ಲ ಎಂದು ಹೇಳಿ ಅವರನ್ನು ಬಿಟ್ಟು ತಿರುಗಿ ದೋಣಿಯನ್ನು ಹತ್ತಿ ಆಚೆ ದಡಕ್ಕೆ ಹೋದನು ಎಂಬುದಾಗಿ. ಯೇಸು ಸ್ವಾಮಿ ಹತ್ರ ಕೆಲವು ಜನರು ಯಾರು ಬಂದರು? ಶಾಸ್ತ್ರಿಗಳು ಬಂದರು, ಫರಿಸಾಯರು ಬಂದರು. ಏಸಪ್ಪ ಅದ್ಭುತ ಮಾಡು ಅಂತೇಳಿ ಕೇಳ್ತಾ ಇದ್ದಾರೆ ಅವರು. ಹಲ್ಲೆಲೂಯಾ. ಏನು ಕೇಳ್ತಾ ಇದ್ದಾರೆ? ಒಂದು ಅದ್ಭುತ ಮಾಡು, ಒಂದು ಪವಾಡ ಮಾಡು ಅಂತೇಳಿ ಯಾರನ್ನು ಕೇಳ್ತಾ ಇದ್ದಾರೆ? ಯೇಸು ಸ್ವಾಮಿನ ಕೇಳ್ತಾ ಇದ್ದಾರೆ. ಪವಾಡ ಅಂದ್ರೆ ಏನ್ರಿ? ಅದ್ಭುತ ಅಂದ್ರೆ ಏನು? ಅದ್ಭುತ ಅಂದ್ರೆ ಏನ್ರಿ? ಹಲ್ಲೆಲೂಯಾ. ಈಗ 1 ಸೇರು ಅನ್ನ ಮಾಡಿರ್ತೀವಿ. 1 ಸೇರು ಎಷ್ಟು ಜನ ಊಟ ಮಾಡ್ಬೋದು? 1 ಸೇರು ಎಷ್ಟಮ್ಮ? 1 ಸೇರು ಅನ್ನ ಎಷ್ಟು ಜನ ಊಟ ಮಾಡ್ಬೋದು? ನಿಮಗೆ ಗೊತ್ತಿಲ್ಲ? ಅಡಿಗೆ ಹೊಡೋರಲ್ಲಿ ಇವೆಲ್ಲರು 5 ಜನ, 4 ಜನ, 5 ಜನ ಅನ್ಕೋರಿ. ಹಲ್ಲೆಲೂಯಾ. ಅದೇ 1 ಸೇರು ಅನ್ನ ಒಂದು 50 ಜನ ಊಟ ಮಾಡಿದ್ರು ಅಂತ ತಿಳ್ಕೊರಿ. ಓ, ಏನು ಅದ್ಭುತಪ್ಪ ಇದು. ಹಲ್ಲೆಲೂಯಾ. ಅದು ಪ್ರತಿದಿನ ನಡೆಯೋದ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರಂಗೆ ಯೇಸು ಸ್ವಾಮಿ ಅದ್ಭುತಗಳು ಕೂಡ ಆತ ಮಾಡಿರುವಂಥದ್ದು ಯಾರು ಕೂಡ ಮಾಡಿಲ್ಲ, ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆದರೆ ಆತನ ಹತ್ರಕ್ಕೆ ಒಂದು ಗುಂಪಿನವ್ರು ಬಂದು, ನಮಗೆ ಅದ್ಭುತ ಬೇಕು, ಅದ್ಭುತ ಮಾಡು ಯೇಸು ಸ್ವಾಮಿ ಅಂತೇಳಿ ಏನು ಮಾಡ್ತಾ ಇದ್ದಾರೆ? ಕೇಳ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾರೆ? ಆತನನ್ನು ಕೇಳ್ತಾ ಇದ್ದಾರೆ. ಅದ್ಭುತ ದೇವರು ತನಗೆ ಇಷ್ಟ ಬಂದಾಗ ಮಾಡ್ತಾನದು.
ಹಲ್ಲೆಲೂಯ. ತನ್ನ ಮಕ್ಕಳು ಕೇಳಿದಾಗ ಮಾಡ್ತಾನೆ. ಹಲ್ಲೆಲೂಯ. ಆದರೆ ಅಲ್ಲಿ ಬಂದಿರುವಂಥವ್ರು ಯಾರವರು? ಯೇಸುವನ್ನು ಪರೀಕ್ಷಿಸಬೇಕು ಅಂತೇಳಿ ಬಂದಂಥ ಜನರು ಪ್ರಿಯರೇ. ಹಲ್ಲೆಲೂಯ. ಅವಾಗ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಏನಂತ ಹೇಳಂದರೆ, ನಿಮಗೆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಯಾವ ಎಚ್ಚರಿಕೆ ಅಂದರೆ, ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಫರಿಸಾಯರ ಮತ್ತು ಹೆರೋದನ ಹುಳಿ ಹಿಟ್ಟಿನ ವಿಷಯದಲ್ಲಿ ನೋಡಿಕೊಳ್ಳಿರಿ ಎಂದು ಖಂಡಿತವಾಗಿ ಹೇಳಲು. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಹುಳಿ ಹಿಟ್ಟು ಎನ್ನುವಂಥದ್ದು ಇರಬಾರದು. ಹಲ್ಲೆಲೂಯ. ಅದರ ಸಲುವಾಗಿ ಹುಳಿ ಇಲ್ಲದ ರೊಟ್ಟಿಗಳೋಪಾದಿಯಲ್ಲಿ ನಮ್ಮ ಜೀವಿತ ಇರಬೇಕು ಪ್ರಿಯರೇ. ಹುಳಿ ಹಿಟ್ಟಂದರೆ ಏನು? ಸತ್ಯವೇದ ಹುಳಿ ಹಿಟ್ಟಿನ ಬಗ್ಗೆ ಯಾವ ವಿಷಯವನ್ನು ಹೇಳುತ್ತೆ ಅಂತೇಳಿ ನಾವು ನೋಡಿದಾಗ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯನ್ನು ನಾವು ನೋಡುವಾಗ, ಹುಳಿ ಹಿಟ್ಟು ಅಂದರೆ ಬೇರೆ ಯಾವುದೂ ಅಲ್ಲ, ಮನುಷ್ಯನಲ್ಲಿ ಇರ್ತಕ್ಕಂಥ ದುಷ್ಟವಾದಂಥ ಮಾರ್ಗ ಮತ್ತು ದುಷ್ಟತ್ವ ಎನ್ನುವಂಥದ್ದು ಎಂಬುದಾಗಿ. ಹಲ್ಲೆಲೂಯ. ಒಂದು ಸಾರಿ ನೀವು ವಾಕ್ಯ ತೆಗಿರಿ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ ನೋಡ್ರಿ ಒಂದು ಸಾರಿ. ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ ಎಂಬುದಾಗಿ. ಹಲ್ಲೆಲೂಯ. ಹುಳಿ ಅಂದರೆ ಏನು? ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಇರ್ತಕ್ಕಂಥದ್ದು ಏನು ಪ್ರಿಯರೇ? ಅದು ದುಷ್ಟತ್ವ, ದುಷ್ಟವಾಗಿರ್ತಕ್ಕಂಥ ಕಾರ್ಯ, ದೇವರಿಗೆ ಬೇಡವಾದಂಥ ಅಸಹ್ಯವಾದಂಥ ಕಾರ್ಯ. ಆ ಕಾರ್ಯ ಯಾರಲ್ಲಿದೆ? ಈ ಶಾಸ್ತ್ರಿಗಳಲ್ಲಿದೆ, ಈ ಹೆರೋದನಲ್ಲಿದೆ, ಈ ಫರಿಸಾಯರಲ್ಲಿದೆ. ಆ ಹುಳಿ ಹಿಟ್ಟಿನ ಕುರಿತಾಗಿ ನೀವು ಎಚ್ಚರಿಕೆಯಾಗಿರ್ರಿ. ನೀವು ಒಳ್ಳೆ ಮಾರ್ಗದಲ್ಲಿ ಬಂದಿದ್ದೀರಿ, ಸನಾತನ ಒಂದು ಸನ್ಮಾರ್ಗದಲ್ಲಿ ನೀವು ಬಂದಂಥವರಾಗಿದ್ದೀರಿ. ದೇವರು ನಿಮ್ಮನ್ನು ಕರೆದಿದ್ದಾನೆ. ಪುನಃ ನೀವು ಏನು ಮಾಡಬಾರ್ದು? ದುಷ್ಟವಾದಂಥ ಮಾರ್ಗದ ಕಡೆಗೆ ನೀವು ಹೋಗಬಾರ್ದು, ಪಾಪದ ಕಾರ್ಯಗಳ ಕಡೆಗೆ ನೀವು ಹೋಗಬಾರ್ದು ಅಂತೇಳಿ ಏಸಪ್ಪ ಎಚ್ಚರಿಕೆ ಕೊಡ್ತಾ ಇದ್ರೆ, ಇವರು ಯೇಸುಸ್ವಾಮಿ 12 ಜನ ಶಿಷ್ಯರು ಬರೀ ತಿಂಡಿ ಪೋತ್ರಿ ಇವರು. ಅಲ್ವಯ್ಯ. ಊಟ ಮುಖ್ಯ ಇವರಿಗೆ. ಊಟದ ವಿಷಯವಾಗಿ ಬರೀ ಮಾತಾಡುವಂಥವ್ರು. ಅವ್ರು ಏನು ಅನ್ಕೊಳ್ತಾ ಇದ್ದಾರ? ಏಸಪ್ಪ ಅವತ್ತಿನ ದಿನ 5 ರೊಟ್ಟಿ 2 ಮೀನಿಂದು ಅದು ಮಾಡಿದ್ನಲ್ಲ ಅದ್ಭುತ ಕಾರ್ಯ, ಅದ್ರ ಕುರಿತಾಗಿ ಮತ್ತಿಲ್ಲ ಒಂದೇ ರೊಟ್ಟಿ ತೊಗೊಂಬಂದಿವಿ ಅಂತೇಳಿ ಮಾತಾಡ್ತಾ ಇದ್ದಿಲ್ಲ. ಏಸಪ್ಪ ಕೇಳಿಸ್ಬಿಡ್ತೇನೋ, ಅದ್ರ ಸಲುವಾಗಿ ಆ ವಿಷಯ ಅಂತ ಇದ್ದಾನೇನೋ ಅಂತೇಳಿ ಯಾರು ಮಾತಾಡ್ಕೊಳ್ತಾ ಇದ್ದಾರೆ? ಶಿಷ್ಯರು ಮಾತಾಡಿಕೊಳ್ತಾ ಇದ್ದಾರೆ ಪ್ರಿಯರೇ. ಹುಳಿ ಹಿಟ್ಟಂದ್ರೆ ಯಾವುದು ಪ್ರಿಯರೇ? ನಮ್ಮ ಜೀವಿತದಲ್ಲಿರ್ತಕ್ಕಂಥ, ಅಂದರೆ ನಂಬಲಾರದಂಥವ್ರ ಜೀವಿತದಲ್ಲಿರ್ತಕ್ಕಂಥ ದುಷ್ಟವಾದಂಥ ಮಾರ್ಗ, ಅವರಿಗೆ ದೇವರ ಮಾರ್ಗ ಗೊತ್ತಿರಲಾರ್ದಂಥವ್ರು. ಹಲ್ಲೆಲೂಯ. ದೇವರೇ ಮಾರ್ಗವಾಗಿದ್ದಾನೆ ಎಂಬುದಾಗಿ ತಿಳಿಯಲಾರದಂಥವ್ರು. ಅಂತಹ ಮಾರ್ಗದಲ್ಲಿ ಯಾರಿದ್ದಾರೆ? ಶಾಸ್ತ್ರಿಗಳಿದ್ದಾರೆ, ಈ ಫರಿಸಾಯರಿದ್ದಾರೆ, ಅಲ್ಲಿರ್ತಕ್ಕಂಥ ಸದ್ದುಕಾಯರಿದ್ದಾರೆ, ಅಲ್ಲಿರ್ತಕ್ಕಂಥ ಹೆರೋದನು ಆ ರೀತಿಯಾಗಿ ಜೀವಿಸ್ತಾ ಇರಬೇಕಾದ್ರೆ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ? ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ಅಂಶ ಏನಂದರೆ, ನಾವು ಮರೆಯುವವರಾಗಬಾರದು. ಹಲ್ಲೆಲೂಯ. ಅಂಶ ಏನು ಇವತ್ತಿಂದು? ನಾವು ಮರೆಯುವವರಾಗಬಾರದು. ಏನನ್ನು ಮರಿಬಾರ್ದು ಅಂತೇಳಿ ಇವತ್ತಿನ ದಿನ ನಾವು ನೋಡೋಣ. ಶಿಷ್ಯರು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಯೇಸು ಸ್ವಾಮಿ ಪಕ್ಕದಲ್ಲಿ ಇದ್ದಾಗಲೂ ಕೂಡ ಅದೇ ಅಧ್ಯಾಯದ ಆರಂಭದಲ್ಲಿ ನಾವು ನೋಡ್ತೀವಿ, ಆತನು 7 ರೊಟ್ಟಿ ಕೆಲವು ಮೀನುಗಳನ್ನು ತೆಗೆದುಕೊಂಡು 4,000 ಜನರು ಉಂಡು ತೃಪ್ತರಾದಾಗ 7 ಎಡಿಗೆಗಳು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ತುಂಬಿ ಉಳಿದು ಆದರೂ ಕೂಡ ಅವ್ರಿಗೇನು ಬರ್ತಾ ಇಲ್ಲ? ಯೇಸು ಸ್ವಾಮಿ ಮೇಲೆ ನಂಬಿಕೆ ಬರ್ತಾ ಇಲ್ಲ, ವಿಶ್ವಾಸ ಬರ್ತಾ ಇಲ್ಲ. ಹಲ್ಲೆಲೂಯ. ಯೇಸು ಸ್ವಾಮಿ ಗದರಿಸ್ತಾ ಇದ್ದಾನೆ ನೋಡ್ರಿ, ಏನಂತೇಳಿ ಹೇಳ್ತಾ ಇದ್ದಾನೆ ಅಲ್ಲಿ 15ನೇ ವಾಕ್ಯ. ಯೇಸು ಅವರಿಗೆ ಎಚ್ಚರಿಕೆ, ಫರಿಸಾಯರ ಮತ್ತು ಹೆರೋದನ ಹುಳಿ ಹಿಟ್ಟಿನ ವಿಷಯದಲ್ಲಿ ನೋಡಿಕೊಳ್ಳಿರಿ ಎಂದು ಖಂಡಿತವಾಗಿ ಹೇಳಲು ಅವರು ನಮ್ಮಲ್ಲಿ ರೊಟ್ಟಿ ಇಲ್ಲವಿಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಹಲ್ಲೆಲೂಯ. ಅವ್ರು ಏನು ಅನ್ಕೊತಾ ಇದ್ದಾರ? ಒಟ್ಟಿಗೆ ಊಟ ಮಾಡೋ ರೊಟ್ಟಿ ಅಂತೇಳಿ ಅವ್ರು ಅನ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳಿರುವಂಥದ್ದೇನು? ನೀವು ತಪ್ಪಾದ ಮಾರ್ಗದ ಕಡೆಗೆ ಹೋಗಬೇಡ್ರಿ, ಕೆಟ್ಟದಾದಂಥ ಮಾರ್ಗದ ಕಡೆಗೆ ನೀವು ಹೋಗಬೇಡ್ರಿ. ದುಷ್ಟತ್ವ ಅದು ನಾವು ಬಾಯಿ ತೆರೆದು ಹೇಳೋದು ಬೇಕಾಗಿಲ್ಲ. ಮೊದಲೆಲ್ಲರೂ ಕೂಡ ನಾವು ಪಾಪಿಗಳೇ ಆಗಿದ್ವಿ, ನಾವೆಲ್ಲರೂ ಕೂಡ ದುಷ್ಟರೇ ಆಗಿದ್ವಿ, ದೇವರಿಂದ ದೂರವಾದವರೇ ಆಗಿದ್ವಿ. ಆದರೆ ಒಂದು ವಯಸ್ಸು ಬಂದಾಗ ದೇವರು ಸುವಾರ್ತೆಯ ಮೂಲಕವಾಗಿ ನನ್ನನ್ನು, ನಮ್ಮೆಲ್ಲರನ್ನು ಏನು ಮಾಡಿದ್ದಾನೆ ಪ್ರಿಯರೇ? ತನ್ನ ಮಕ್ಕಳನ್ನಾಗಿ ಆರಿಸಿಕೊಂಡಿದ್ದಾನೆ, ಆತನು ಕರೆದಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಇವರು ಮಾತಾಡಿಕೊಳ್ತಾ ಇದ್ದಾರೆ, ಅಯ್ಯೋ ರೊಟ್ಟಿ ಬಗ್ಗೆ ನಾವು ಮರ್ತೇ ಬಂದ್ಬಿಟ್ಟಿದ್ದೀವಿ ಅಂತೇಳಿ ಇವರು ಮಾತಾಡ್ಕೊಳ್ತಾ ಇರಬೇಕಾದ್ರೆ ದೇವ್ರ ವಾಕ್ಯ ಅಲ್ಲಿ ತಿಳಿಸ್ತಾ ಇದೆ. ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಅವರು ಅಂದುಕೊಳ್ಳುವಂಥದ್ದನ್ನು, ಅವರು ಮಾತಾಡುವಂಥದ್ದನ್ನು ಯೇಸು ಸ್ವಾಮಿ ನೋಡಿ ಅವಾಗ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಯಾವ ಎಚ್ಚರಿಕೆ ಅಂದರೆ, ಅಲ್ಲಿ ಯೇಸು ಕ್ರಿಸ್ತನ್ ಇದ್ದಾನೆ, ಆದರೆ ಯೇಸು ಸ್ವಾಮಿ ಇರುವಂಥದ್ದನ್ನು ಇವರು ಏನಾಗಿದ್ದಾರೆ?
ಮರೆತು ಹೋಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಅದ್ಭುತಗಳನ್ನು ಇವ್ರೇನು ಮಾಡಿದ್ದಾರೆ? ಮರೆತು ಹೋಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಮೊದಲನೇದಾಗಿರ್ತಕ್ಕಂಥ ವಿಶ್ವಾಸ ನಂಬಿದಾಗ, ರಕ್ಷಣೆ ಹೊಂದಿದಾಗ, ದೇವರಿಂದ ಅದ್ಭುತಗಳನ್ನು ಹೊಂದಿದಾಗ ಕೊನೆಯವರೆಗೂ ಸ್ವಲ್ಪ ಜನ ಅಂತೆ ಏನು ಮಾಡುವಂಥದ್ದು, ಅದನ್ನು ಕಾಪಾಡಿಕೊಂಡು ಹೋಗುವಂಥದ್ದು. ಹಲ್ಲೆಲೂಯಾ. ಅದ್ಭುತಗಳು ದೇವರು ಮಾಡಿರುವಂಥದ್ದು ಹಿಂದಿಲಿಂದ ಬರ್ಕಂತ ಹೋದರೆ ಬುಕ್ಗಳೇ ಸಾಲಲ್ಲ. ಅಷ್ಟು ಅದ್ಭುತಗಳನ್ನು ದೇವರು ಯಾರ ಜೀವಿತದಲ್ಲಿ ಮಾಡ್ಯಾನ? ನಂಬಿದಂಥ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಮಾಡ್ಯಾಣ. ಹೋದ ಸಾರಿ ನಾವು ಚಳ್ಳಕೊಳ್ಳೂರಿಗೆ ಹೋಗಿದ್ವಿ. ಇವತ್ತಿನ ದಿನ ಹಾಸ್ಪಿಟ್ಲ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ICUನಲ್ಲಿ ಏನು ಮಾಡ್ತಾರೆ? ಭಾಳ ಸೀರಿಯಸ್ ಇದ್ದರೆ ಆಕ್ಸಿಜನ್ ಇಡ್ತಾರೆ. ನೋಡಿದಿರಲ್ಲ, ಸಿನಿಮಾ ನೋಡಿದವರು ಇದ್ದೀರಿ, ನಾನು ಕೂಡ ಸಿನಿಮಾ ನೋಡೀನಿ. ಹಲ್ಲೆಲೂಯಾ. ಏನು ಇಡ್ತಾರೆ? ಆಕ್ಸಿಜನ್ ಇಡ್ತಾರೆ. ಆಕ್ಸಿಜನ್ ಇಟ್ಟಾಗ ಅದಕ್ಕೆ ಚಾರ್ಜ್ ಎಷ್ಟು ಮಾಡ್ತಾರೆ? ಅವಾಗ 2400 ಇತ್ತು, ಈಗ ಸ್ವಲ್ಪ ವರ್ಷಗಳ ಹಿಂದೆ. ಇವಾಗ ಒಂದು 3000 ಅನ್ಕೊಳ್ಳೋಣ. ಡೈಲಿ ಎಷ್ಟು ರೀ? 3000 ರೂಪಾಯಿ 24 ತಾಸಿಗೆ. ಎದಕ್ಕೆ? ಆಕ್ಸಿಜನ್ಗೆ. ಅಂದರೆ ಗಾಳಿಗೆ ಎಷ್ಟು ತೊಗೊತಾರೆ? ಚಾರ್ಜ್ ಮಾಡ್ತಾರೆ 3000 ರೂಪಾಯಿ. ದೇವ್ರು ನಮ್ಗೆ ಉಚಿತವಾಗಿ ಕೊಡಕತ್ತೇನಲ್ರಿ ಗಾಳಿನ. ಹಲ್ಲೆಲೂಯಾ. ಲೆಕ್ಕ ಮಾಡಿದ ಎಷ್ಟೋ ಲಕ್ಷ ಆಗುತ್ತೆ ಅದು. ಅಷ್ಟು ಹುಟ್ಟಿದಾಗಲಿಂದ ನಾವು ದಿನಕ್ಕೆ 3000 ಹಿಡಿದ್ರಪ್ಪ ಅಂದ್ರೆ ಈಗ ಎಷ್ಟು ವರ್ಷ? ಕೆಲವೊಬ್ಬರು ವಯಸ್ಸಿನಲ್ಲಿ ಏನಾಗಿದ್ದಾರೆ? ಹಿರಿಯರಾಗಿದ್ದಾರೆ. ಹಲ್ಲೆಲೂಯಾ. ಅವರೆಲ್ಲ ದಿನಗಳನ್ನು ಲೆಕ್ಕ ಹಾಕಿದ್ರೆ 3000 ಇಂಟು ಅವ್ರ ದಿವಸಗಳನ್ನು ಲೆಕ್ಕ ಹಾಕಿದ್ರೆ ಎಷ್ಟೋ ಕೋಟಿ ಯಾರಿಗೆ ಕೊಡ್ಬೇಕು? ನಾವು ದೇವ್ರಿಗೆ ಕೊಡ್ಬೇಕು. ದೇವ್ರು ಕೇಳಿ ನಮ್ಮ ಹತ್ರ ರೊಕ್ಕ ಕೇಳಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ಭೂಮಿಯನ್ನು ಕೊಟ್ಟಾನ ವಾಸ ಮಾಡೋಕ್ಕೆ. ಏನು ಕೊಟ್ಟಿದ್ದಾನೆ? ಭೂಮಿಯನ್ನು ಕೊಟ್ಟಿದ್ದಾನೆ. ಭೂಮಿಯನ್ನು ಕೊಟ್ಟಾನ. ಇಲ್ಲಿ ಪಂಚಾಯತ್ ಅವ್ರು ಏನು ಮಾಡ್ತಾರೆ? ನಿಮ್ಮ ಭೂಮಿ ಮೇಲೆ ವರ್ಷ ಟ್ಯಾಕ್ಸ್ ಎತ್ತಾರೆ ಇಲ್ರಿ? ಹಲ್ಲೆಲೂಯಾ. ಅವ್ರದ್ದಲ್ಲ ಅದು, ಆದರೆ ಒಂದು ಗೌರ್ಮೆಂಟ್ ಅಧೀನದಲ್ಲಿದ್ದೀವಲ್ಲ, ಏನು ಮಾಡ್ತಾರೆ ಅವರು? ಟ್ಯಾಕ್ಸ್ ಎತ್ತಾರೆ. ನೀರಿಗೆ ಟ್ಯಾಕ್ಸ್ ಎತ್ತಾರೆ, ನಳದ್ದು ಟ್ಯಾಕ್ಸ್, ಕರೆಂಟಿಂದು ಕೂಡ ಟ್ಯಾಕ್ಸ್ ಎತ್ತಾರೆ. ಹಲ್ಲೆಲೂಯಾ. ಎಲ್ಲವುಗಳನ್ನು ದೇವರು ನಮಗೇನು ಮಾಡಿದಾನ? ಉಚಿತವಾಗಿ ಕೊಟ್ಟಿದ್ದಾನೆ. ಸೂರ್ಯ ಇರಲಿಲ್ಲ ಅಂದ್ರೆ ಎಷ್ಟು ಕರೆಂಟ್ ಖರ್ಚಾಗ್ತಿತ್ತು? ನೆನಪು ಮಾಡಿಕೊಳ್ಳಿ. ಹಲ್ಲೆಲೂಯಾ. ಸೂರ್ಯನೇ ಇಲ್ಲಪ್ಪ, ಕರೆಂಟ್ ಎಷ್ಟು ಖರ್ಚಾಗ್ತಿತ್ತು ರೀ? ಎಷ್ಟು ಪೇ ಮಾಡಬೇಕಾಗ್ತಿತ್ತು? ನಾವು ಈ ಥರ ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಸೂರ್ಯನನ್ನು ಯಾರಾದರೂ ತಯಾರು ಮಾಡೋಕ್ಕಾಗತ್ತಾ? ಅದನ್ನು ಕೂಡ ದೇವರು, ಬೆಳಕನ್ನು ಕೂಡ ನಮಗೇನು ಕೊಟ್ಟಿದ್ದಾನ? ಉಚಿತವಾಗಿಯೇ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಶಿಷ್ಯರು ಯೇಸು ಸ್ವಾಮಿ ಪಕ್ಕದಲ್ಲಿ ಇದ್ದಾನೆ ಎನ್ನುವಂಥ ಸಂಗತಿಯನ್ನು ಇವರೇನಾಗಿದ್ದಾರೆ? ಮರೆತು ಹೋಗಿದ್ದಾರೆ. ಅದರ ಸಲುವಾಗಿ ಹಳೇ ವಿಶ್ವಾಸ, ಮೊದಲಿರ್ತಕ್ಕಂಥ ವಿಶ್ವಾಸವನ್ನು ಅನೇಕರು ಕಾಪಾಡಿಕೊಂಡು ಏನು ಮಾಡಲ್ಲ? ಮುಂದುವರಿಯಲ್ಲ, ಕಾಪಾಡಿಕೊಂಡು ಹೋಗಲ್ಲ, ಮರೆತು ಬಿಡ್ತಾರೆ. ದೇವರು ಮಾಡಿದಂಥ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮರೆತು ಬಿಡ್ತಾರೆ. ಇವರು ಕ್ಷಣ ಮಾತ್ರದಲ್ಲಿ, ಸ್ವಲ್ಪ ಹೊತ್ತಿನಲ್ಲೇ ಇವ್ರು ಏನು ಮಾಡಿದ್ದಾರೆ? ದೇವರು ಮಾಡಿದಂಥ ಕಾರ್ಯಗಳನ್ನು ಮರೆತಿದ್ದಾರೆ ಪ್ರಿಯರೇ. ಒಂದು ಸಾರಿ ನೀವು 8ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆಯನ್ನು ಓದ್ತಾ ಇರೋದು ಇವತ್ತಿನ ದಿನ. ಮೊದಲನೇ ವಾಕ್ಯ ನೋಡ್ರಿ. ಆ ದಿವಸಗಳಲ್ಲಿ ಜನರು ತಿರುಗಿ ಗುಂಪು ಕೂಡಿ ಬಂದಾಗ ಅವರಿಗೆ ಊಟಕ್ಕೆ ಏನೂ ಇಲ್ಲದೆ ಇರಲು ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಇವರು ನನ್ನ ಬಳಿಗೆ ಬಂದು ಎಷ್ಟು ದಿವಸವಾಯಿತು? 3 ದಿನವಾಯಿತು. ಇವರಿಗೆ ಊಟಕ್ಕೆ ಏನೂ ಇಲ್ಲ. ಇವರನ್ನು ಉಪವಾಸವಾಗಿ ಮನೆಗೆ ಕಳುಹಿಸಿಬಿಟ್ಟರೆ ದಾರಿಯಲ್ಲಿ ಬಳಲಿ ಹೋಗುವರು. ಇವರಲ್ಲಿ ಕೆಲವರು ದೂರದಿಂದ ಬಂದಿದ್ದಾರಲ್ಲ ಎಂದು ಅವರಿಗೆ ಹೇಳಿದ್ದಕ್ಕೆ ಶಿಷ್ಯರು, ಈ ಅಡವಿಯಲ್ಲಿ ಎಲ್ಲಿಂದ ರೊಟ್ಟಿಯನ್ನು ತಂದು ಈ ಜನರನ್ನು ತೃಪ್ತಿಪಡಿಸುವುದಕ್ಕಾದೀತು ಅಂದರು. ಆತನು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು 7 ಅವೇ ಅಂದರು. ಹಲ್ಲೆಲೂಯಾ. ಅದೇ ಅಧ್ಯಾಯದಲ್ಲಿ ಸ್ವಲ್ಪ ಹೊತ್ತುಗಳ ಮುಂಚಿತವಾಗಿ ನಡೆದಿರ್ತಕ್ಕಂಥ ಒಂದು ಘಟನೆ ಪ್ರೇಯರ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ. 3 ದಿನದ ಪ್ರೇಯರ್ ಮೀಟಿಂಗ್ ಇಟ್ಟಿದ್ರು ಯೇಸು ಸ್ವಾಮಿ. ಎಷ್ಟು ದಿನ ರೀ? 3 ದಿನದ ಪ್ರೇಯರ್ ಮೀಟಿಂಗ್. ಜನರು ತಿಂಡಿ ತಿನಿಸುಗಳೆಲ್ಲ ತೊಗೊಂಬಂದ್ರೆ, ಅವ್ರು ನಮ್ಮಂಗೆ ಮನುಷ್ಯರೇ, ಊಟಕ್ಕೆಲ್ಲ ಬೇಕು ಮತ್ತು ಅವರು. ಹಲ್ಲೆಲೂಯಾ. ಎಲ್ಲ ತಿಂಡಿ ತಿನಿಸುಗಳನ್ನು ತೊಗೊಂಬಂದ್ರೆ ಖಾಲಿ ಆಗಿಬಿಟ್ಟದೆ ಎಲ್ಲ ಊಟ ಎಲ್ಲ ಖಾಲಿ ಆಗಿಬಿಟ್ಟದ. 3 ದಿನಗಳು ಹೆಂಗೆ ಯೇಸು ಸ್ವಾಮಿ ಮಾತುಗಳನ್ನು ಹಂಗೇ ಕೇಳ್ತಾ ಇದ್ದಾರೆ. ಅವರು ಬಳಲಿ ಹೋಗಲಿಲ್ಲ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ದೈಹಿಕವಾಗಿ ಅವರಿಗೆ ಅವರ ಹಸಿವನ್ನು ನೀಗಿಸುವುದಕ್ಕಾಗಿ ದೇವರು ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಏನೆಂಬುದಾಗಿ? ಇವರನ್ನು ನೋಡಿ ನಾನು ಏನು ಮಾಡ್ತಾ ಇದ್ದೇನೆ? ಕನಿಕರ ಪಡ್ತಾ ಇದ್ದೇನೆ. ಯಾರನ್ನು ನೋಡಿ? ಅಲ್ಲಿ ಬಂದಿರತಕ್ಕಂಥ ಜನರನ್ನು ನೋಡಿ. ಅವ್ರು ಎಷ್ಟು ಜನ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದೆ ವಾಕ್ಯ. 4000 ಜನ ಪುರುಷರು ಎಂಬುದಾಗಿ. ಇವಾಗ ಹೆಣ್ಮಕ್ಳನ್ನ ಎಣ್ಸೋಕ್ಕೆ ಕಷ್ಟ ಆಗುತ್ತಾ? ಗಂಡು ಮಕ್ಳು ಎಣ್ಸೋಕ್ಕೆ ಕಷ್ಟ ಆಗುತ್ತೆ? ಹೌದಿಲ್ರಿ? ಹೆಣ್ಮಕ್ಳನ್ನ ಎಣಿಸ್ಬೇಕಂದ್ರೆ ಸ್ವಲ್ಪ ಹೊತ್ತಾಗುತ್ತೆ. ಅಲ್ಲಿ ಗಂಡು ಮಕ್ಳನ್ನಾದರೆ ಈಸಿಯಾಗಿ ಒಂದು 10 ಜನ ಇದ್ದಾರೆ ಅಂತೇಳಿ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸತ್ಯವೇದದಲ್ಲೆಲ್ಲ ಯಾರ ಕುರಿತಾಗಿ ಬರೆಯಲ್ಪಟ್ಟಿದೆ?
ಪುರುಷರ ಕುರಿತಾಗಿ ಪುರುಷರ ಸಂಖ್ಯೆಗಳನ್ನು ಮಾತ್ರ ಏನು ಮಾಡಿದೆ, ಬರೆಯಲ್ಪಟ್ಟಿದೆ ಪ್ರಿಯರೇ. ಸತ್ತು ಹೋದಂಥವರು ಸ್ತ್ರೀಯರದು ಒಬ್ಬಾಕಿದು ಬರೆಯಲ್ಪಟ್ಟಿದೆ. ಯಾರದು? ಅಬ್ರಹಾಮನ ಹೆಂಡತಿಯಾಗಿರ್ತಕ್ಕಂಥ ಸಾರಾಳದು. 127 ವರ್ಷ ಆಕೆ ಏನು ಮಾಡಿದಾಳೆ, ಬದುಕಿ ಸತ್ತು ಹೋಗಿದ್ದಾಳೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೆ ಪುರುಷರನ್ನೇ ತಗೊಂಡ್ರ ಅಂದರೆ ಆವತ್ತಿನ ದಿನ ಲೆಕ್ಕ ಪುರುಷರದು ಮಾತ್ರ ಇಡ್ತಾ ಇದ್ರು, ಸ್ತ್ರೀಯರದು ಇಡ್ತಾ ಇರಲಿಲ್ಲ. ಒಂದು ಅಂಶವಾದರೆ ಆವತ್ತಿನ ದಿನ ಇವತ್ತು ಯಾವ ರೀತಿಯಾಗಿದೆಯೋ ಆವತ್ತಿನ ದಿನವೂ ಕೂಡ ಸ್ತ್ರೀಯರೇ ಭಕ್ತಿಯ ಕಾರ್ಯಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುವಂಥವ್ರಿದ್ದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಯಜಮಾನರು ದಾರಿ ತಪ್ಪಿ ಹೋಗಿರ್ತಾರೆ, ನನಗೆ ಗೊತ್ತದ. ಹಲ್ಲೆಲೂಯಾ. ಅವ್ರು ಬರಲ್ಲ ಮಂದಿರಕ್ಕೆ, ಅವ್ರು ಬರಲ್ಲ ಸೇವೆಗೆ, ಅವ್ರು ಬರಲ್ಲ. ಹಲ್ಲೆಲೂಯಾ. ಅದಕ್ಕೆ ನನಗೆ ಕೆಲವೊಂದು ಸಾರಿ ಭಾಳ ಇದಾಗುತ್ತೆ, ಪರಲೋಕದಲ್ಲಿ ಬರೀ ಸ್ತ್ರೀಯರು ಇರ್ತಾರೇನೋ ಅನಿಸುತ್ತೆ, ಪುರುಷರ ಕಡಿಮೆ, ಭಾಳ ಕಡಿಮೆ ಸಂಖ್ಯೆ, ಭಾಳ ಕಡಿಮೆ ಇರುತ್ತೇನೋ ಅಂತೇಳಿ. ಹಲ್ಲೆಲೂಯಾ. ಎಲ್ಲ ಮಂದಿರಗಳಲ್ಲಿ ನೋಡ್ರಿ ಯಾರು ಇರ್ತಾರೆ ರೀ, ಸ್ತ್ರೀಯರ ಗುಂಪೇ ಜಾಸ್ತಿ ಇರ್ತಾರೆ. ಇವರಿಲ್ಲ, ಇವರು ಆ ಕಡೆ ಈ ಕಡೆ ಅಂತೇಳಿ ಎಲ್ಲ ಕಡೆ ಏನು ಮಾಡ್ತಾ ಇರ್ತಾರೆ, ದೇವ್ರನ್ನ ಮರೆತು ದೇವರಲ್ಲದ ಕಡೆಗೆ ಹೋಗ್ತಾ ಇರ್ತಾರೆ. ಕೆಲವು ಜನ ಸಮಯ ಇದ್ದರೂ ಕೂಡ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡಿ ಏನು ಮಾಡ್ತಾರೆ, ದೇವರ ಆಲಯಕ್ಕೆ ಬರೋದಿಲ್ಲ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಯಾರಿಗೆ? ಶಿಷ್ಯರಿಗೆ, ಈ ಜನರನ್ನು ನಾನು ನೋಡಿ ಕನಿಕರ ಪಡ್ತಾ ಇದ್ದೇನೆ. ಹಲ್ಲೆಲೂಯಾ. ನಮ್ಮ ದೇವರು ಆತ ಎಂಥ ದೇವರಾಗಿದ್ದಾನೆ ಪ್ರಿಯರೇ? ಕನಿಕರ ಉಳ್ಳಂಥ ದೇವರಾಗಿದ್ದಾನೆ. ಆತನು ಎಂದಿಗೂ ಕೂಡ ನಮ್ಮನ್ನೇನು ಮಾಡಲ್ಲ, ಮರೆಯೋದಿಲ್ಲ. ಹಲ್ಲೆಲೂಯಾ. ಆತನು ಎಂದಿಗೂ ಕೂಡ ನಮ್ಮ ಮೇಲೆ ಕಕ್ಷವನ್ನು ಇಟ್ಟುಕೊಂಡಿಲ್ಲ, ಸಿಟ್ಟನ್ನು ಇಟ್ಟುಕೊಂಡಿಲ್ಲ. ಆತನು ಯಾವಾಗಲೂ ಕೂಡ ಕ್ಷಮಿಸುವ ದೇವರಾಗಿದ್ದಾನ, ಕನಿಕರ ಉಳ್ಳಂಥ ದೇವರೇ ಆಗಿದ್ದಾನೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಜನರ ಗುಂಪನ್ನು ನೋಡಿ ಕನಿಕರಿಸಿದಂಥ ಸ್ವಾಮಿ ಕೇಳ್ತಾ ಇದ್ದಾನೆ, ಶಿಷ್ಯರು ಹೇಳ್ತಾ ಇದ್ದಾರೆ, ಸ್ವಾಮಿ ಈ ಅಡವ್ಯಾಗ ಮೀಟಿಂಗ್ ಇಟ್ಟಿ. ಈಗ ಬರಬೇಕಾದ್ರೆ ಗೊತ್ತಾಯ್ತು ಕೆಲವು ಜನರಿಗೆ ಇದು ಅಡವಿ ಅಂತೇಳಿ. ಹಲ್ಲೆಲೂಯಾ. ಯಾಕಂದ್ರೆ ಮಳೆ ಇಲ್ಲಾರ್ದಾಗ ಈಜಿಯಾಗಿ ಬರ್ತಾ ಇದೆ. ಈಗ ಮಳೆ ಬಂದಾಗ ಹೆಂಗಾಗಿದೆ ರೋಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಎಲ್ಲಿಟ್ಟಿದ್ದಾರ? ಅಡವಿಯಲ್ಲಿ ಮೀಟಿಂಗ್ ಇಟ್ಟಾರ. ಆವತ್ತಿನ ದಿನನೇ 4,000 ಜನ, ಅಂದರೆ 30 ಕೋಟಿ ಜನಸಂಖ್ಯೆ ಇತ್ತು. ಯೇಸು ಸ್ವಾಮಿ ಭೂಮಿಯಲ್ಲಿ ಇದ್ದಾಗ ಎಷ್ಟು ಜನರಿದ್ರು ರೀ? 30 ಕೋಟಿ ಜನಸಂಖ್ಯೆ ಇತ್ತು. ಯಾಕಂದರೆ ರೋಮನ್ ಸರ್ಕಾರದವ್ರು ಏನು ಮಾಡಿದ್ದಾರೆ, ಜನಸಂಖ್ಯೆಯನ್ನು ಆವತ್ತಿನ ದಿನ ಮಾಡಿರುವಂಥದ್ದು ಸತ್ಯವೇದದಲ್ಲಿ ಏನಾಗಿದೆ, ಲಿಖಿತವಾಗಿದೆ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿಯೇ ಇರುತ್ತೆ. ಚಕ್ರವರ್ತಿಯಾಗಿರ್ತಕ್ಕಂಥ ಅಗಸ್ಟಸ್ ಚಕ್ರವರ್ತಿ ಏನು ಮಾಡಿದ್ದಾನೆ, ಜನಸಂಖ್ಯೆಯನ್ನು, ಪ್ರಪಂಚದಲ್ಲಿರ್ತಕ್ಕಂಥ ಜನರ ಸಂಖ್ಯೆ ಎಷ್ಟಿದೆ ಎಂಬುದಾಗಿ ಏನು ಮಾಡಿದ್ದಾನೆ, ಲೆಕ್ಕ ಹಾಕಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, 30 ಕೋಟಿ ಜನಸಂಖ್ಯೆ ಇರುವಾಗಲೇ ಪುರುಷರನ್ನು ಬರೀ 4,000 ಜನರು ಏನಿದ್ರಂತೆ, ಪುರುಷರಿದ್ದರು. ಮತ್ತು ಸ್ತ್ರೀಯರ ಸಂಖ್ಯೆ ಲೆಕ್ಕ ಇಲ್ಲ, ಚಿಕ್ಕ ಮಕ್ಕಳ ಸಂಖ್ಯೆ ಲೆಕ್ಕ ಇಲ್ಲ, ಯೌವನಸ್ಥರ ಸಂಖ್ಯೆ ಲೆಕ್ಕ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಷ್ಟು ಕಡಿಮೆ ಜನಸಂಖ್ಯೆ ಇರುವಾಗನೇ ಅಷ್ಟು 1000 ಜನರು ಯೇಸು ಸ್ವಾಮಿ ಹತ್ರ ಏನು ಮಾಡ್ತಾಯಿದ್ರು, ವಾಕ್ಯ ಕೇಳೋದಕ್ಕೆ ಬರ್ತಾಯಿದ್ರು. ಭೂಲೋಕದಲ್ಲಿ ಒಂದೇ ಒಂದು ದೇವಾಲಯ, ದೇವರ ದೇವಾಲಯ ಎಲ್ಲಿತ್ತು? ಯೆರೂಸಲೇಮಿನಲ್ಲಿ ಇತ್ತು. ಹಳೆಯ ಒಡಂಬಡಿಕೆಯಲ್ಲಿ ಎಲ್ಲಿತ್ತು? ಯೆರೂಸಲೇಮಿನಲ್ಲಿತ್ತು. ಇವಾಗ ದೇವಾಲಯ ಎಲ್ಲಿದೆ? ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಇದೆ. ನಾವು ನೀವೇ ದೇವಾಲಯಗಳಾಗಿದೆ. ಮತ್ತು ಚರ್ಚ್ ಅಂತಾರಲ್ರಿ ಇದಕ್ಕೆ ಅಂತೇಳಿ, ನಾವೆಲ್ಲರೂ ಕೂಡಿ ಆರಾಧನೆ ಮಾಡೋದಕ್ಕೆ ಇದು ಒಂದು ಸ್ಥಳ ಅಷ್ಟೇ. ಹಲ್ಲೆಲೂಯಾ. ಇದ್ರಾಗ ಏನು ಶಕ್ತಿ ಇಲ್ಲ, ಏನಿಲ್ಲ. ಶಕ್ತಿ ಎಲ್ಲ ಇರೋದೆಲ್ಲಿ? ನಮ್ಮೊಳಗಡೆ. ನಾವೇ ನಿಜವಾದ ದೇವರ ಆಲಯವಾಗಿದ್ದೇವೆ ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ತಿಳಿಸಲ್ಪಡ್ತಾ ಇದೆ ಏನಂದರೆ, ಆ ಗುಂಪಿನವರು ನೋಡಿದ ಮೇಲೆ ಯೇಸು ಸ್ವಾಮಿ ಏನು ಮಾಡ್ತಾನೆ ಯೇಸು ಸ್ವಾಮಿ? ಕನಿಕರ ಪಡ್ತೀನಿ ಅಂತೇಳಿ ಆ 7 ರೊಟ್ಟಿಗಳನ್ನು ತನ್ನ ಹತ್ರಕ್ಕೆ ಏನು ಮಾಡ್ತಾನೆ? ತೆಗೆದುಕೊಂಡು ಬಂದ ಮೇಲೆ ಪ್ರಾರ್ಥನೆ ಮಾಡಿದಾಗ ಎಲ್ಲ ಜನರು ಏನು ಮಾಡಿದ್ರಂತೆ? ಉಂಡು ತೃಪ್ತರಾದರು. ಉಂಡು ತೃಪ್ತರಾದ ಬಳಿಕ ಮತ್ತೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಜನರು ಉಂಡು ತೃಪ್ತರಾದ ಬಳಿಕ ಉಳಿದಿರುವಂಥದ್ದು ಆಹಾರವನ್ನು ಲೆಕ್ಕ ಮಾಡಲಾಗಿ ಎಷ್ಟು ಉಳಿದದು ಅಂತ್ರಿ? 7 ಪುಟ್ಟಿಗಳಂತ. ಹಲ್ಲೆಲೂಯಾ. ಅಲ್ಲಿ ತೆಲುಗಲ್ಲಿ ಹೋದರೆ ಅದು ಏನಂತ ಬರೆಯಲ್ಪಟ್ಟಿದೆ ನೋಡ್ರಿ ಒಂದು ಸಾರಿ. ಕನ್ನಡದಲ್ಲಿ ಹೆಡಿಗೆ ಎಂಬುದಾಗಿದೆ. ಮಿಕ್ಕ 8ನೇ ವಚನ, 8ನೇ ಅಧ್ಯಾಯ 8ನೇ ವಚನ. ತೆಲುಗು ಹೋದ್ರಿ. మార్కను బరెద సువార్త 8ನೇ అధ్యాయ 8ನೇ వాక్య. వారు భోజనము చేసి తృప్తి పొందిన మీదట మిగిలిన మొక్కలు 7 గంపల నిండా 7 ಪುಟ್ಟಿಗಳು. ಗಂಪ ಅಂದ್ರೆ ಏನ್ರಿ? ಪುಟ್ಟಿ. ಹಲ್ಲೆಲೂಯಾ. ಎಡಿಗೆ ಅಂದರೆ ಅವಾಗಿನ ಭಾಷೆ,
ಅವಾಗಿನ ನಮ್ಮ ಯಾಕಂದ್ರೆ ಈಗ ಭಾಷೆಗಳೆಲ್ಲ ಚೇಂಜ್ ಆಗ್ಯಾವ. ಈಗ 2000 ನಾವು ಚಿಕ್ಕವರಿರುವಾಗಿರುವಂಥ ಭಾಷೆಗೂ ಈಗ ಲೇಟೆಸ್ಟಾಗಿ 2019ನೇ ವರ್ಷಕ್ಕಿರುವಂಥ ಭಾಷೆಗೂ ಭಾಳ ವ್ಯತ್ಯಾಸ ಅದು. ಅವಾಗ ಮೊಬೈಲ್ ಅಂದರೆ ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಅವಾಗ 4G ಎಂಬುದು ಇದ್ದನೇ ಇದ್ದಿಲ್ಲ. ಹಲ್ಲೆಲೂಯ. ಅವಾಗೆಲ್ಲ ಬರೀ ಡೂಮ್ ಟಿ ವಿಗಳಿದ್ದವು. ಈಗೆಲ್ಲ ಏನು ಬಂದಿದ್ದಾವೆ, ಸ್ಮಾರ್ಟ್ ಟಿ ವಿಗಳು ಬಂದಿದ್ದಾವೆ. ಕೆಲವೊಂದು ಭಾಷೆಯಲ್ಲಿ ಏನಾಗಿದೆ, ವ್ಯತ್ಯಾಸ ಆಗಿದೆ. ಹಲ್ಲೆಲೂಯ. ಕೆಲವೊಂದು ಅನೇಕ ವಿಷಯಗಳಲ್ಲಿ ಅನೇಕ ಇಂಗ್ಲೀಷ್ ಪದಗಳು ಎನ್ನುವಂಥದ್ದು ಕನ್ನಡ ಮಾತಾಡುವಂಥವರಾಗಲಿ, ತೆಲುಗು ಮಾತಾಡುವಂಥವರಾಗಲಿ, ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯ ಭಾಷೆಗಳು ಯಾವಿದಾವ ಆ ಭಾಷೆಗಳು ಮಾತಾಡುವಂಥವರು ಏನು ಮಾಡಿದ್ದಾರೆ, ಇಂಗ್ಲೀಷನ್ನೇ ಅಡಾಪ್ಟ್ ಮಾಡಿಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಬರೀ ಇಂಗ್ಲೀಷೇ. ವಾಟ್ಸಪ್ ಎಂಬುದು ಇಂಗ್ಲೀಷ್, ಫೇಸ್ಬುಕ್ ಎಂಬುದು ಇಂಗ್ಲೀಷ್. ಹಲ್ಲೆಲೂಯ. ಚರ್ಚ್ ಎಂಬುದು ಕೂಡ ಇಂಗ್ಲೀಷ್, ದೇವಸ್ಥಾನ. ಹಲ್ಲೆಲೂಯ. ಇಂಗ್ಲೀಷ್, ಅನೇಕ ಇಂಗ್ಲೀಷ್ ಪದಗಳು ಏನು ಮಾಡಿದ್ದಾವೆ, ಬಂದಿದ್ದಾವೆ. ಆವಾಗ ಹೆಡಿಗೆ ಪುಟ್ಟಿಗೆ ಏನಂತ ಇದ್ರು, ಏನಂತ ಇದ್ರು, ಹೆಡಿಗೆ ಅಂತ ಹೇಳ್ತಾ ಇದ್ರು ಪ್ರಿಯರೇ. ಆ 7 ಪುಟ್ಟಿಗಳು ಉಳಿದುವಂತೆ, ಊಟ ಮಾಡಿದ್ದೆಲ್ಲರೂ ಉಂಡ ಮೇಲೆ ಎಷ್ಟು ಉಳಿದುವಂತೆ, 7 ಪುಟ್ಟಿಗಳು ಉಳಿದಾಗ ಅವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೋಡ್ರಿ, ಏನಂತೇಳಿ ಹೇಳ್ತಾ ಇದ್ದಾರೆ. 8ನೇ ಅಧ್ಯಾಯ ಅಲ್ಲಿ 16ನೇ ವಾಕ್ಯ ಬರ್ರಿ. ನಮ್ಮಲ್ಲಿ ರೊಟ್ಟಿ ಇಲ್ಲವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಆತನು ಅದನ್ನು ತಿಳಿದು ರೊಟ್ಟಿ ಇಲ್ಲವಲ್ಲ ಎಂದು ಮಾತಾಡಿಕೊಳ್ಳುವುದೇಕೆ, ನೀವು ಇನ್ನೂ ಗ್ರಹಿಸಲಿಲ್ಲವೋ. ಇಲ್ಲಿ ವಾಕ್ಯ ಪ್ರಾರಂಭ ಆಗುತ್ತೆ. ಹಲ್ಲೆಲೂಯ. ವಾಕ್ಯ ಇವಾಗ ಪ್ರಾರಂಭ ಆಗ್ತಾ ಇದೆ. ಇವಾಗೆಲ್ಲ ಹೇಳಿರುವಂಥದ್ದೇನು, ನಾನು ಪೀಠಿಕೆ. ಹಲ್ಲೆಲೂಯ. ಒಂದು ಅಂಶ ತಿಳ್ಕೊಬೇಕಂತೇಳಿ ಹೇಳಿರುವಂಥದ್ದು. ಇಲ್ಲಿ ವಾಕ್ಯ ಪ್ರಾರಂಭ ಆಗುತ್ತೆ. ಇನ್ನೂ ಕೂಡ ನೀವು ಗ್ರಹಿಸಲಿಲ್ಲವೋ, ತಿಳುವಳಿಕೆ ಬರಲಿಲ್ಲವೋ, ನಿಮ್ಮ ಮನಸ್ಸು ಕಲ್ಲಾಗಿದೆಯೋ, ಕಣ್ಣಿದ್ದು ಕಾಣುವುದಿಲ್ಲವೋ, ಕಿವಿಯಿದ್ದು ಕೇಳುವುದಿಲ್ಲವೋ, ನಿಮಗೆ ನೆನಪಿಲ್ಲವೋ, ನಾನು ಆ 5 ರೊಟ್ಟಿಗಳನ್ನು ಮುರಿದು 5,000 ಜನರಿಗೆ ಹಂಚಿಸಿದಾಗ ತುಂಬಿದ ಎಷ್ಟು ಪುಟ್ಟಿಗಳನ್ನು ತೆಗೆದುಕೊಂಡು ಓದಿರಿ ಎಂದು ಕೇಳಿದ್ದಕ್ಕೆ ಅವರು 12 ಪುಟ್ಟಿ ಅಂದರು. ಹಲ್ಲೆಲೂಯ. ಮತ್ತು ಆ 7 ರೊಟ್ಟಿಗಳನ್ನು 4,000 ಜನರಿಗೆ ಹಂಚಿಸಿದಾಗ ತುಂಬಿದ ಎಷ್ಟು ಹೆಡಿಗೆಗಳನ್ನು ತೆಗೆದುಕೊಂಡು ಓದಿರಿ ಎಂದು ಕೇಳಿದ್ದಕ್ಕೆ ಅವರು 7 ಹೆಡಿಗೆ ಅಂದರು. ಹಲ್ಲೆಲೂಯ. ಆಗ ಆತನು ಅವರಿಗೆ, ನಿಮಗೆ ಇನ್ನೂ ತಿಳುವಳಿಕೆ ಬರಲಿಲ್ಲವೇ. ಹಲ್ಲೆಲೂಯ. ದೇವರನ್ನು ನೀವು ಯಾರಂತೇಳಿ ಅಂದ್ಕೊಂಡಿರಿ? ಆತನು ಪರಲೋಕದಲ್ಲಿರುವಂಥ ಆತನು, ಸೃಷ್ಟಿಕರ್ತನಾಗಿರುವಂಥ ದೇವರು. ಆತನು ಒಂದು ಕಲ್ಲು ಅಲ್ಲ, ಒಂದು ಕಟ್ಟಿಗೆ ಅಲ್ಲ, ಎಲ್ಲೋ ಒಂದು ಸೀರೆಯನ್ನು ಸುತ್ತಿದ ಮೇಲೆ ಅದು ದೇವರಾಗಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಬ್ಬ ಮನುಷ್ಯ ಏನೋ ಒಂದು ಮಾಡಿ ಅಭಿಷೇಕ ಅದು ಇದು ಮಾಡಿ ದೇವ್ರನ್ನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯನೇ ಸೃಷ್ಟಿ ಮಾಡಂಗಿದ್ರೆ ಮನುಷ್ಯ ದೊಡ್ಡವನಾಗ್ತಾ ಇದ್ದ. ಅವ್ರು ಮಾಡಿದಂಥವುಗಳು ದೊಡ್ಡದಾಗಕ್ಕೆ ಸಾಧ್ಯ ಇಲ್ಲ. ಏಸಪ್ಪ ಇಲ್ಲಿ ಹೇಳ್ತಾ ಇದ್ದಾನೆ, ಏನೆಂಬುದಾಗಿ ಹೇಳ್ತಾ ಇದ್ದಾನೆ ಅಂದರೆ, ನಿಮಗೆ ಇನ್ನೂ ಕೂಡ ತಿಳುವಳಿಕೆ ಬರಲಿಲ್ವೋ. ಎಚ್ಚರಿಸ್ತಾ ಇದ್ದಾನೆ. ಯಾವ ವಿಷಯದ ಕುರಿತಾಗಿ ಎಚ್ಚರಿಸ್ತಾ ಇದ್ದಾನೆ ಆತ? ತಾನು ಮಾಡಿದಂಥ ಅದ್ಭುತಗಳು ಯಾರೂ ಕೂಡ ಮಾಡಿಲ್ಲ. ಇವರೆಲ್ಲರ ಅದ್ಭುತಗಳು ಹೆಂಗೆ ಮಾಡ್ತಾರಂದರೆ, ಕೆಲವೊಬ್ರದ್ದು ನಮ್ಮ ಭಾರತೀಯ ಒಂದು ಚರಿತ್ರೆಯಲ್ಲಿ ನಾವು ನೋಡಬೇಕಾದ್ರೆ, ಅನ್ನ ಇರುತ್ತಲ್ರಿ, ಅನ್ನದಾಗ ಕೈ ಹಾಕಿ ತಿರುಗಿಬಿಟ್ರಂತ, ಅದೇ ಒಂದು ಅದ್ಭುತ ಅಂತ. ಹಿಂದ್ಗಡೆ ಇರೋರು ಎಲ್ಲ ನಿದ್ದೆ ಮಾಡೋರೆಲ್ಲ ಗಟ್ಟಿಗೆ ಚಪ್ಪಳೆ ಹೊಡ್ರಿ ಸರಿ. ಭಾಳ ಡೇಂಜರ್ ಬಂದಿಲ್ಲ. ಎಲ್ಲರೂ ರಾತ್ರಿ ಹೊತ್ತು ನಿದ್ದೆ ಮಾಡಿದರೆ ನೀವು ಹಗಲೊತ್ತು ಅದು ಕುಂತ್ಕೊಂಡು ಕಣ್ಣು ತರದು ನಿದ್ದೆ ಮಾಡಕೈತಾರೆ ಇಲ್ಲಿ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಏನೆಂಬುದಾಗಿ, ಭಾರತ ದೇಶದಲ್ಲಿ ಅದ್ಭುತಗಳು, ಪವಾಡಗಳಂತೇಳಿ ಎಂಥವುಗಳನ್ನು ಕರೀತಾರೆ ಪ್ರಿಯರೇ? ಅನ್ನದಾಗ ಕೈ ತಿರುದ್ನೆ, ಎಲ್ಲೋ ಹೋಗಿ ಯಾರೋ ಒಂದು ಕೆತ್ತಿರ್ತಾರೆ, ಎದ್ದು ಬಿಡ್ತಿ ದೇವರು ಅಂತೇಳಿ, ಅದಕ್ಕನ್ಯ ಯಾವುದೋ ಒಬ್ಬ ಅಪ್ಪ ಅಂದಿರ್ತಾನೆ. ಏನಂತೇಳಿ 2 ಇರ್ತಾವ್ರಿ. ಇಲ್ಲ ಕಾಂಗ್ರೆಸ್ ಗೆಲ್ಲುತ್ತಾ, ಕಾಂಗ್ರೆಸ್ ಸೋಲುತ್ತಾ ಅಂತೇಳಿ 2 ಇರ್ತಾವೆ. ಗೆಲ್ಲೋದು ಸೋಲೋದು 2 ಇರೋದು, ಮತ್ತು ಬೇರೆದು ಇರುತ್ತಾ ಹೇಳ್ಬಿಡ್ತಾರೆ. ಕೆಲವ್ರು ಗೆಲ್ಲುತ್ತಂತ ಹೇಳ್ತಾರೆ, ಕೆಲವ್ರು ಸೋಲುತ್ತಂತ ಹೇಳ್ತಾರೆ. ಕೆಲವ್ರು ಗೆಲ್ಲುತ್ತಂತ ಹೇಳ್ತಾರೆ, ಕೆಲವ್ರು ಸೋಲುತ್ತಂತ ಹೇಳ್ತಾರೆ. ಅಥವಾ ಒಬ್ಬತ್ತು ಹೇಳ್ಬಿಟ್ಟ ಗೆಲ್ಲುತ್ತಂತ ಹೇಳ್ಬಿಟ್ಟ. ಸುಮ್ಮನೆ ಕಲ್ಲು ಒಗೆಯೋದು ಆದರೆ ಆಗಲಿ, ಅಲ್ಲೇ ಇಲ್ಲದ್ರೆ ಇಲ್ಲ ಅಂತೇಳಿ ಮಾಡಿದ್ರೆ ಕಲ್ಲು ಒಗೆದ್ರೆ ಆಗಿಬಿಡುತ್ತೆ. ದೇವ್ರಪ್ಪ ಹೆಂಗೆ ಹೇಳಿದ್ರೆ ಹಂಗೇ ಆಯ್ತು. ಯಾರು ಆತನ ಮುಂದೆ ಏನಾಗುತ್ತೆ ಅಂತೇಳಿ ಗೊತ್ತಲ್ಲ. ಮುಂದೆ ಆಕ್ಸಿಡೆಂಟ್ ಆಗೋದು ಗೊತ್ತಿರಲ್ಲ ಆತಗ. ಹಲ್ಲೆಲೂಯ. ಮುಂದೆ ನಮ್ಗೆ ಆಕ್ಸಿಡೆಂಟ್ ಆಗೋದು ಗೊತ್ತಿದ್ದರೆ ನಾವು ಯಾಕೆ ಆ ಮಾರ್ಗದಾಗ ಹೋಗ್ತಾ ಇದ್ವಿ? ಹಲ್ಲೆಲೂಯ. ಮುಂದೆ ನಮ್ಮ ಕುಟುಂಬ ಈ ರೀತಿಯಾಗಿ ಆಗುತ್ತಂತೇಳಿ ನಮಗೆ ಗೊತ್ತಿದ್ರೆ ನಾವು ಮೊದಲೇ ಎಚ್ಚರಿಕೆಯನ್ನು ತಗೊಳ್ತಾ ಇದ್ವಿ. ನಮಗೆ ಮುಂದೆ ಆಗುವಂಥದ್ದು ದೇವ್ರಿಗೆ ಬಿಟ್ಟು ಯಾರಿಗೂ ಕೂಡ ಗೊತ್ತಿಲ್ಲ. ದೇವರೇ ತಿಳಿಯಪಡಿಸಿದಾಗ ತನ್ನ ಭಕ್ತರಿಗೆ ಆತನ ಏನು ಮಾಡ್ತಾನೆ,
ತಿಳಿಯಪಡಿಸಿದಾಗ ತನ್ನ ಭಕ್ತರಿಗೆ ದೇವರನ್ನು, ಸೃಷ್ಟಿಕರ್ತನ ದೇವರನ್ನು ಆರಾಧನೆ ಮಾಡುವಂಥ ಮಕ್ಕಳಿಗೆ ಮಾತ್ರ ಗೊತ್ತಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನು ಮಾಡಿದಂಥ ಅದ್ಭುತಗಳು ಎಂತಹ ಅದ್ಭುತಗಳು ಪ್ರಿಯರೇ, ಯಾರು ಕೂಡ ಮಾಡಲಾರದಂಥ ಅದ್ಭುತವಾದಂಥ ಕಾರ್ಯಗಳು. ಹಲ್ಲೆಲೂಯಾ. ರೋಗಗಳನ್ನು ಆತನು ಏನು ಮಾಡಿದ? ಮಾತಿನಿಂದಲೇ ಏನು ಮಾಡಿದ? ಸ್ವಸ್ಥ ಮಾಡಿದ. ಮೊದಲನೇ ಅದ್ಭುತ ಎಂಥ ಅದ್ಭುತ ಅದು? ರೋಗಗಳನ್ನು ಸ್ವಸ್ಥ ಮಾಡುವಂಥ ಅದ್ಭುತ. ಹುಟ್ಟು ಕುರುಡರಿಗೆ ಕಣ್ಣನ್ನು ಯಾರಾದರೂ ಬರಗೊಡಿಸ್ಯಾರ? ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅದನ್ನು ಮಾಡಿದಾನ. ರೋಗಗಳು, ಯಾವುದೇ ರೋಗ ಆಗಿರ್ಬೋದು, ಶರೀರಕ್ಕೆ ಬಂದಿರತಕ್ಕಂಥ ರೋಗಗಳು, ಅಂತಹ ರೋಗಗಳನ್ನು ಆತನ ಏನು ಮಾಡಿದಾನೆ? ಕ್ಷಣ ಮಾತ್ರದಲ್ಲಿ ಸ್ವಸ್ಥತೆಯನ್ನು ಮಾಡಿದಾನೆ ಪ್ರಿಯರೇ. ಎರಡನೆಯದಾಗಿ, ಮಳೆ ಬರೋದು ನಿಂದ್ರಂದ್ರೆ ಯಾರು ನಿಂದಿರುತ್ತಾ? ಮಳೆ ಗಾಳಿ ಬೀಸೋದು ನಿಂದ್ರಂದ್ರೆ ನಿಂದಿರುತ್ತಾ? ನಿಂದ್ರೋದಿಲ್ಲ. ಯಾಕೆ ನಿಂದ್ರಲ್ಲ ಹೇಳ್ರಿ? ಯಾಕೆ ನಿಂದ್ರೋದಿಲ್ಲ? ಯಾರ ಕೈಯಲ್ಲಿದೆ ಅದು? ಸೃಷ್ಟಿ ಮಾಡಿದಂಥ ದೇವ್ರ ಕೈಯಲ್ಲಿದೆ. ಆತ ನಿಂದ್ರ ಅಂದಾಗ ಅದು ನಿಂದಿರುತ್ತೆ, ಬಾ ಅಂದಾಗ ಬರುತ್ತೆ. ತನ್ನ ಮಕ್ಕಳು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿ ಬರುತ್ತೆ, ಖಂಡಿತವಾಗಿ ನಿಂದಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಎರಡನೆಯದಾಗಿ ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಅದ್ಭುತ. ಎಂಥ ಅದ್ಭುತಗಳಂದರೆ, ಮೊದಲನೇ ಅದ್ಭುತ ಎಂಥ ಅದ್ಭುತ? ರೋಗಗಳ ಮೇಲೆ ಸ್ವಸ್ಥತೆ. ಎರಡನೇ ಅದ್ಭುತ ಪ್ರಕೃತಿಯನ್ನು ಕಂಟ್ರೋಲ್ ಮಾಡಿರುವಂಥದ್ದು. ಯೇಸು ಸ್ವಾಮಿ ದೋಣಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಏನು ಬಂತು? ಬಿರುಗಾಳಿ, ಅಲೆಗಳು ಎದ್ದು ಪ್ರಿಯರೇ, ಕಲ್ಲೋಲವಾದಂಥ ಪರಿಸ್ಥಿತಿ ಉಂಟಾಯಿತು. ಅವಾಗ ಯೇಸು ಸ್ವಾಮಿ ನಿದ್ದೆ ಮಾಡ್ತಾ ಇರ್ತಾನೆ. ಶಿಷ್ಯರೆಲ್ಲ ಗಾಬರಿ ಆಗ್ತಾರೆ. ಇವರೇನು ಸಾಮಾನ್ಯವಾದಂಥ ವ್ಯಕ್ತಿಗಳಲ್ಲ, ಎಲ್ಲರೂ ಈಜು ಬರುವಂಥ ಪ್ರಾವೀಣ್ಯರೇ ಆಗಿದ್ರು. ಯಾಕಂದರೆ ಅವರೆಲ್ಲರೂ ಏನಾಗಿದ್ರು? ಆಲ್ಮೋಸ್ಟ್ ಆಲ್ ಬೆಸ್ತರಾಗಿದ್ದರು. ಹೊಳೆಯಲ್ಲಿ, ನೀರಿನಲ್ಲಿಯೇ, ಸಮುದ್ರದಲ್ಲಿಯೇ ಕಾಲ ಕಳೆಯುವಂಥ ವ್ಯಕ್ತಿಗಳಾಗಿದ್ದರು ಪ್ರಿಯರೇ. ಅವರು ಎಷ್ಟೋ ಪ್ರಯತ್ನ ಮಾಡಿದರು. ಏನಂತೀವಿ ಅದಕ್ಕೆ? ಹುಟ್ಟು ಹಾಕೋದು. ಇನ್ನೊಂದು ಏನಂತಾರೆ ಇಲ್ಲಿ? ಹುಟ್ಟ. ಓಕೆ, ಹುಟ್ಟು ಹಾಕಿದ್ರು. ಎಷ್ಟು ಪ್ರಯತ್ನ ಮಾಡಿದ್ರು, ಏನಾಗ್ತಾಯಿಲ್ಲ? ಹಡಗು ಕಂಟ್ರೋಲ್ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ನೆಬ್ಬಿಸಿದಾಗ ಯೇಸು ಸ್ವಾಮಿ ಒಂದೇ ಮಾತು ಹೇಳಿದ, ಗದರಿಸಿ ಶಾಂತವಾಗಿರು, ಸುಮ್ಮನಿರು ಎಂಬುದಾಗಿ ಹೇಳಿದಾಗ ಅದು ಏನಾಯಿತು? ನಿಂತುಕೊಳ್ಳುತ್ತು ಪ್ರಿಯರೇ. ಹಲ್ಲೆಲೂಯಾ. ಎರಡನೇ ಅದ್ಭುತ ಯಾವುದ್ರ ಮೇಲೆ? ಪ್ರಕೃತಿಯ ಮೇಲೆ ಆತನು ಮಾಡಿರುವಂಥದ್ದು. ಹಲ್ಲೆಲೂಯಾ. ಅದು ಒಂದೇ ಅಲ್ಲ, ಪ್ರಕೃತಿಯಲ್ಲಿ ಮಾಡಿರ್ತಕ್ಕಂಥ ಅದ್ಭುತಗಳು ಇನ್ನೂ ಅನೇಕ ಇದಾವೆ ಪ್ರಿಯರೇ. ಹಲ್ಲೆಲೂಯಾ. ಆತನ ಸತ್ತಂಥ ಸಮಯದಲ್ಲಿ ಭೂಮಿ ಏನಾಯಿತು? ಗಡಗಡಗಡ ನಡುಗಿತ್ತು, ಭೂಕಂಪವಾಯಿತು. ಸತ್ತು ಹೋದಂಥವ್ರು ಅನೇಕ ಭಕ್ತರ ದೇಹಗಳು ಎದ್ದು ಬಂದು ಏನಾದವು? ತಿರುಗಾಡಿದವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮೂರನೇದಾಗಿ ಆತ ಎಂತಹ ಅದ್ಭುತಗಳನ್ನು ಮಾಡಿದಂದರೆ, ಮನುಷ್ಯರಿಗೆ ದುರಾತ್ಮಗಳು ಬರ್ತಾವ. ಅವನ್ನೇ ಏನಂತ ಹೇಳ್ತೀವಿ ನಾವು? ದೆವ್ವ ಹಿಡ್ದದೀಕಿಗೆ, ಮೈಯಾಗ ಬಂದದೀಕಿಗೆ ಅಂತೀವಲ್ಲ, ಅವೆಲ್ಲ ದುರಾತ್ಮಗಳು. ಏನವು? ದುರಾತ್ಮಗಳಂದ್ರೆ ಏನ್ರಿ? ಸೈತಾನನ ಆತ್ಮಗಳು. ಅವಕ್ಕೆ ದೇಹ ಇಲ್ಲ, ಅವಕ್ಕೆ ಏನಿಲ್ಲ, ತೃಪ್ತಿ ಇಲ್ಲ ಅವಕ್ಕೆ. ಅದ್ರ ಸಲುವಾಗಿ ಬೀಡಿ ಸೇದರಾಗಿರಲಿ, ಕುಡಿಯೋರಾಗಿರಲಿ, ಎಷ್ಟು ಕುಡಿದ್ನವ್ರಿಗೆ ಏನಿರಲ್ಲ? ತೃಪ್ತಿ ಇರಲ್ಲ. ಈ ಕಡೆ ಏನಂತಾರೆ? ನಸಿ ಮಂದಿ ಎಷ್ಟು ತಿಕ್ತಾ ಇರ್ತಾರೆ. ದೇವರು ಬಿಳಿ ಅಲ್ಲ ಕೊಟ್ಟನ, ಇವ್ರು ಹೇಳ್ಬಾರ್ತಾರೆ ಅದಲ್ಲ, ಕಲರ್ ಮಾಡ್ಕೊಂತಾರೆ ಅದಲ್ಲ. ಅವರೆಲ್ಲ ತಿಕ್ತಾ ಇರೋದು ಯಾರು? ಒಳಗ ಸೈತಾನದೇನ. ಯಾರಾದ್ರೆ? ಸೈತಾನನ ಆತ್ಮ ಅದ. ಅದ್ರ ಸಲುವಾಗಿ ಅವ್ರು ಏನಿಲ್ಲ, ತೃಪ್ತಿ ಇಲ್ಲ. ಊಟ ಮಾಡಿದ್ಮೇಲೆ ಇನ್ನೊಂದು ಊಟ ಮಾಡಂದ್ರೆ ಮಾಡ್ತೀರಿ ನೀವು? ಹೊಟ್ಟೆ ತುಂಬ್ತೀವಿ, ಯಾಕಂದ್ರೆ ನಾವು ಮಾಡಿರೋದು ಊಟ. ಆದರೆ ಒಳಗಿರೋದು ಯಾರಲ್ಲಿ? ಸೈತಾನ ಇದ್ದಂಥವ್ರಿಗೆ ಎಷ್ಟು ಮಾಡಿದ್ರೆ, ಎಷ್ಟು ಸೇದಿದ್ರೂ ಅವ್ರಿಗೆ ತೃಪ್ತಿ ಇರಲ್ಲ, ಎಷ್ಟು ಕುಡಿದ್ರೂ ಕೂಡ ಅವರಿಗೆ ತೃಪ್ತಿ ಇರಲ್ಲ, ಎಷ್ಟು ಪಾಪದ ಕಾರ್ಯಗಳು ಮಾಡಿದರೂ ಕೂಡ ಅವರಿಗೆ ತೃಪ್ತಿ ಇರೋದಿಲ್ಲ. ಅದ್ರ ಸಲುವಾಗಿ ಅಲ್ಲಿ ಒಳಗೆ ಯಾರು ಹೋಗ್ಕೊಂಡಿರ್ತಾನೆ? ಆ ಟೈಮ್ನಾಗ ಸೈತಾನ ಹೋಗ್ಕೊಂಡಿರ್ತಾನೆ. ಅದ್ರ ಸಲುವಾಗಿ ಇಲ್ಲಿ ಯಾವುದ್ರಿ? ಅದು ಅಚ್ಚಳಿಯಲ್ಲಿ ಪ್ರೇಯರ್ ಕೂಟ ಇತ್ತು, ಜಾತ್ರೆ ಇತ್ತಲ್ರಿ. ಜಾತ್ರೆ ಟೈಮ್ನಾಗ ಅಯ್ಯರು ಬಂದಿದ್ರು ಒಬ್ಬರು, ದಾವಣಗೆರೆ ಅಣ್ಣ ಹೆಸರೇನು? ರಾಜಶೇಖರ ಅಣ್ಣ ಬಂದಂಥ ಸಂದರ್ಭದಲ್ಲಿ ಅವರು ವಾಕ್ಯ ಹೇಳಿದರು. ರಾತ್ರಿ ಟೈಮಲ್ಲಿ ಬೆಂಕಿ ಕಾಣ್ತಲ್ಲ, ಯಾವ್ದೇವು? ಕೊಳ್ಳಿದೇವು ಅಂತಾರಲ್ಲ. ಕೊಳ್ಳಿದೇವು ಅಂದರೆ ಬೇರೆ ಯಾವುದಲ್ಲ. ಯಾವುದು? ರಾತ್ರಿ ಟೈಮ್ನಾಗ ಇವರು ಬೀಡಿ ಸೇರ್ತಾ ಇರ್ತಾರೆ, ಅವರೇ ಕೊಳ್ಳಿದೇವು ಅಂತ. ಕತ್ತಲ್ದಾಗ ಮತ್ತೆ ಹಿಂಗೆ ಬರ್ತಾ ಇರ್ಬೇಕಾದ್ರೆ ಬೀಡಿ ಸೇದ್ಕೊಂತ ಹೆಂಗೆ ಕಾಣ್ತಾರ? ಬೆಂಕಿನೇ ಕಾಣೋದಲ್ರಿ, ಅವರೇ ನಿಜವಾದ ಕೊಳ್ಳಿದೆವುಗಳು ಅಂತೇಳಿ ಅಯ್ಯರು ಭಾರಿ ಹೇಳಿದ್ರು ಅವತ್ತು ವಾಕ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೂರನೇದಾಗಿ ಯೇಸು ಸ್ವಾಮಿ ಯಾವುದನ್ನು ಮಾಡಿದ? ದುರಾತ್ಮಗಳನ್ನು ಓಡಿಸಿದ. ದೆವ್ವಗಳು ನಡುಗಿ ಏನಾದವು? ಮನುಷ್ಯರನ್ನು ಬಿಟ್ಟು ಓದುವು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಗೆ 6,000 ದುರಾತ್ಮಗಳು ಹಿಡಿದಿದ್ದು ಪ್ರಿಯರೇ. ಎಷ್ಟು ಸಾವಿರ? 6,000. ಲಿಜಿಯನ್ ಅಂತೇಳಿ ಹೇಳ್ತೀವಿ ನಾವು ಅದಕ್ಕೆ. ಹಲ್ಲೆಲೂಯಾ. ಲಿಜಿಯನ್ ಅಂದರೆ ಎಷ್ಟು?
6,000 ಅಂತೇಳಿ. ಹಲ್ಲೆಲೂಯಾ. ಆ ದಂಡು ಎನ್ನುವಂಥ ದೆವ್ವ ಆ ವ್ಯಕ್ತಿಗೆ ಹಿಡಿದಾಗ ಆ ವ್ಯಕ್ತಿ ಏನು ಮಾಡ್ತಾ ಇದ್ನಂದರೆ ಮೈಯೆಲ್ಲ ಪರಸ್ಕೊಳ್ತಾ ಇದ್ದ. ಗೀರ್ಕೊಳ್ಳೋದು, ರಕ್ತ ಬರಂಗ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಎಲ್ಲಿ ವಾಸ ಮಾಡ್ತಾ ಇದ್ದತ? ಸಮಾಧಿಗಳಲ್ಲಿ ವಾಸ ಮಾಡ್ತಾ ಇದ್ದ. ತೃಪ್ತಿನೇ ಇಲ್ಲ. ಯಾರಾದರೂ ಬಂದರೆ ಏನು ಮಾಡ್ತಾ ಇದ್ದ? ಕಲ್ಲು ತಗೊಂಡು ಒಗಿತಾ ಇದ್ದ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಆ ವಿಷಯದ ಕುರಿತಾಗಿ ನೀವು ನೋಡ್ತೀರಿ ಪ್ರಿಯರೇ. ಹಲ್ಲೆಲೂಯಾ. ಏನು ತೃಪ್ತಿ ಇರಲಾರ್ದಂಥ ಒಂದು ಜೀವಿತ ಇತ್ತು. ಯಾವಾಗ ಯೇಸು ಸ್ವಾಮಿ ಆತನ ಬಳಿಗೆ ಹೋದನು, ಆತನನ್ನು ಸ್ವಸ್ಥ ಮಾಡಬೇಕು, ಆತನ ಜೀವಿತದಲ್ಲಿ ಬಿಡುಗಡೆ ಕೊಡಬೇಕಂತೇಳಿ ಆ ದೆವ್ವಗಳು ಬಂದು ಕೇಳ್ತಾ ಇದ್ದಾವೆ. ಏನಂತ ಹೇಳ್ತಾ ಇದ್ದಾವೆ? ನಜರೇತಿನ ಯೇಸುವೇ, ನಮ್ಮ ಗೊಡುವೆ ನಿನಗೇಕೆ? ದೆವ್ವಗಳಿಗೆ ದೇವ್ರು ಯಾರಂತೇಳಿ ಗೊತ್ತು, ಮನುಷ್ಯರಿಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತು ರೀ? ದೆವ್ವಗಳಿಗೆ ಗೊತ್ತು. ಯಾಕಂದರೆ ದೆವ್ವಗಳು ಮೊದಲು ಎಲ್ಲಿದ್ವು? ಅವು ದೇವ್ರ ಹತ್ರ ಇದ್ವು. ದೆವ್ವಗಳಂದ್ರೆ ಯಾರು? ಬಿಡಲ್ಪಟ್ಟಂಥ, ಕೆಳಗೆ ಬಿದ್ದಿರ್ತಕ್ಕಂಥ ದೇವದೂತರು. ಹಲ್ಲೆಲೂಯಾ. ಅವರ ಗರ್ವ, ಅಹಂಕಾರ ದೇವರ ಸಮಾನವಾಗಿ ತಾವು ಎಣಿಸಿಕೊಂಡಿದ್ದಕ್ಕಾಗಿ, ಲೂಸಿಫರ್ನು ಎಣಿಸಿಕೊಂಡಿದ್ದಕ್ಕಾಗಿ, ಲೂಸಿಫರನ ಅನುಚರರು ದೇವದೂತರು ಎಣಿಸಿಕೊಂಡಿದ್ದಕ್ಕಾಗಿ ದೇವರು ಏನು ಮಾಡಿದಂತೆ? ದಪ್ಪ ಅಂತೇಳಿ ಒಂದು ಏಟು ಕೊಟ್ಟು ಏನು ಮಾಡಿದಂತೆ? ಭೂಮಿ ಮೇಲೆ ಬಿಸಾಕಿದ್ನ. ಹಲ್ಲೆಲೂಯಾ. 3ರಲ್ಲಿ 1 ಭಾಗ ದೇವದೂತರು ಏನು ಮಾಡಿದರು? ಭೂಮಿಯಲ್ಲಿ ಬಿದ್ದರು ಎಂಬುದಾಗಿ 19ನೇ ಪ್ರಕಟಣೆ ಗ್ರಂಥದಲ್ಲಿ ನಾವು ಅದರ ಕುರಿತಾಗಿ ಓದುತ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾರ ಮೇಲೆ ದೇವರು ಸ್ವಸ್ಥತೆ ಮಾಡಿದರು ಪ್ರಿಯರೇ? ಮೊದಲನೇದಾಗಿ ರೋಗಗಳ ಮೇಲೆ. ಅದು ಪಾರ್ಶ್ವವಾಯು ಇರ್ಬೋದು, ಕಣ್ಣು ಕಾಣಲಾರ್ದು, ಕಿವಿ ಕೇಳಲಾರ್ದು, ಕಾಲು ನಡೆಯಕ್ಕೆ ಬರಲಾರ್ದು. ಹಲ್ಲೆಲೂಯಾ. ಇದನ್ನು ಯಾರಾದರೂ ಮಾಡಿದಾರ ಅದ್ಭುತಗಳು? ಹೇಳಿದ್ನಲ್ಲ, ಅದೇ ಕಲ್ಲು ಕೆತ್ತಿದ್ನೆ, ಕೈ ಇಟ್ಟು ತಿರುವಿದ್ನ್ಯಾ, ಅದು ಮಾಡಿದ್ನಿ, ಇದು ಮಾಡಿದ್ನಿ, ಬರೀ ಇಂಥವೇ ಅದಾವೆ. ನಾವೂ ಮಾಡ್ಬೋದು. ಅದೊಂದು ಏನು ಬರುತ್ತೆ? ಕೆಮಿಕಲ್ ಬರುತ್ತೆ. ಆ ಕೆಮಿಕಲ್ ಹಚ್ಕೊಂಡಾಗ ನಾವೇನು ಮಾಡ್ಬೋದು? ಈಸಿಯಾಗಿ ಕೈ ಬಿಸಿ ಎಷ್ಟನ್ನ ಹಾಟ್ ಇರಲಿ, ಅದು ಏನಾಗಲ್ಲ, ನಮಗೆ ಪ್ರಾಬ್ಲಮ್ ಆಗಲ್ಲ. ಮತ್ತು ಕೆಲವೊಬ್ಬರು ಬೆಂಕಿ ಉಗುಳ್ದಂಗೆ ಮಾಡ್ತಿರ್ತಾರಲ್ಲ, ಅವ್ರಿಗೆ ಕೆಲವೊಬ್ರಿಗೆ ಏನಾಗಲ್ಲ, ಬೆಂಕಿ ಸುಡಲ್ಲ. ಕೆಲವೊಬ್ರು ಕರೆಂಟ್ ಹಂಗೆ ಹಿಡ್ಕೊಂತಾರೆ. ಅವೆಲ್ಲ ಪ್ಲಾಸ್ಟಿಕ್ದು ಏನಿರುತ್ತೆ ಅವ್ರ ಹತ್ರ? ಏನಿರುತ್ತೆ? ಏನಂತೀರ ಅದಕ್ಕೆ? ಗ್ಲೌಸ್ಗಳಿರ್ತವೆ. ಹಲ್ಲೆಲೂಯಾ. ಅವ್ರಿಗೇನು ಟಚ್ ಆಗಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ. 3ನೇದಾಗಿ ಯೇಸು ಸ್ವಾಮಿ ಎಂಥ ಅದ್ಭುತ ಮಾಡಿದಂತೆ? ಪ್ರಕೃತಿಗಳ ಮೇಲೆ. 2ನೇದಾಗಿ ಮಾಡಿದ, 3ನೇದಾಗಿ ದುರಾತ್ಮ ಶಕ್ತಿಗಳ ಮೇಲೆ. ದುರಾತ್ಮ ಶಕ್ತಿಗಳು ಯೇಸು ಸ್ವಾಮಿಯನ್ನು ದೇವ್ರಂತೇಳಿ ಒಪ್ಪಿಕೊಂಡವು, ನಿಜವಾದ ದೇವ್ರಂತೇಳಿ ಒಪ್ಪಿಕೊಂಡು. ಇವಾಗ ಮೈಯಾಗಿ ಏನನ್ನ ಬಂದರೆ ದೇವರು ಹೇಳ ಸರ್, ಇವರು ದೇವರು ಬರಂಗಿದ್ರೆ ಅವ್ರ ಜೀವಿತಗಳು ಹಂಗೆ ಹಾಕಿರ್ತಾರೆ. ದೇವರು ಬರಂಗಿದ್ರಪ್ಪ ಅಂದ್ರೆ ತಮ್ಮ ಜೀವಿತದಾಗ ಮುಂದಾಗ ಕ್ಷಣವನ್ನು ಅವ್ರು ಮೊದಲೇ ಹೇಳ್ತಾ ಇದ್ರು. ಹೇಳಿದ್ನಲ್ಲ, 10 ಒಗಿತಾರೆ. ಅವಾಗೆಂಗ ಅದ್ರಾಗ ಯಾವುದೋ ಒಂದು ರೈಟ್ ಆಗಿರುತ್ತೆ, ಗೊತ್ತಿರುತ್ತೆ ಅವ್ರ ಬಗ್ಗೆ. ಮುಂದೆ ಇವ್ರು ಹಿಂಗೆ ಅಂತೇಳಿ ಎಲ್ಲ ಸುದ್ದಿಗಳು ಹೋಗ್ತಾ ಇರ್ತಾವ. ಇಂಥವರೇ ಬರ್ತಾರೆ, ಹಿಂಗಿರ್ತಾರೆ ಅಂತೇಳಿ ಎಲ್ಲ ಮೊದಲೇ. ಹಲ್ಲೆಲೂಯಾ. ಅಲ್ಲಿ ಕೆಲವೊಂದು ನೆಟ್ವರ್ಕ್ ಇರುತ್ತೆ ಪ್ರಿಯರೇ, ಟಿ ವಿಗೆಲ್ಲ ಬಂತು. ಅದು ನೀವು ನೋಡ್ಬೇಕು. ಅದಕ್ಕೆ ಮನುಷ್ಯ ಯಾವಾಗ ಆಲೋಚನೆ ಮಾಡುವಂಥದ್ದನ್ನು, ಯೋಚನೆ ಮಾಡುವಂಥದ್ದನ್ನು ಕಲ್ಕೊಳ್ತಾನೋ ಅಲ್ಲಿವರೆಗೆ ಏನಾಗಲ್ಲಂತೆ? ಜ್ಞಾನ ಎನ್ನುವಂಥದ್ದು ಬರೋದಕ್ಕೆ ಸಾಧ್ಯ ಇಲ್ಲ. ದೇವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಹೌದಲ್ಲ, ಇದು ಒಬ್ಬ ವ್ಯಕ್ತಿ ಮಾಡಿರುವಂಥದ್ದಲ್ಲ, ಇದು ಹೆಂಗೆ ದೇವರಾಗೋಕ್ಕೆ ಸಾಧ್ಯ ಅಂತೇಳಿ ಯಾವಾಗ ಒಂದು ಆಲೋಚನೆ ಬಂತಂತ ತಿಳ್ಕೊರಿ, ಅವಾಗ ಆತನಿಗೇನಿದೆ? ದೇವ್ರ ಬಗ್ಗೆ ಆಸಕ್ತಿ ಹುಡ್ತಾ ಇದೆ ಅಂತೇಳಿ ನಾವು ಅಂದ್ಕೊಳ್ಬೋದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದುರಾತ್ಮಗಳ ಮೇಲೆ ದೇವ್ರು ಏನು ಮಾಡಿದರು? ದುರಾತ್ಮಗಳನ್ನು ಆತನು ಹೋಗುವಾಗಲೇ ದುರಾತ್ಮಗಳು ಏನಾದವು? ಹೊರಟು ಹೋದು. ಕೆಲವೊಂದು ದುರಾತ್ಮಗಳು ಮೂಕರನ್ನಾಗಿ ಮಾಡಿದ್ವು. ಕೆಲವೊಂದು ದುರಾತ್ಮಗಳು ಏನು ಮಾಡಿದ್ವು ಅಂದರೆ ಕಿವುಡರನ್ನಾಗಿ ಮಾಡಿದ್ವು. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಂತಹ ರೀತಿಯಲ್ಲಿ ದೆವ್ವಗಳನ್ನು ಓಡಿಸೋಕೆ ಏನೇನೋ ಟ್ರಿಕ್ ಮಾಡ್ತಾರೆ. ಕಟ್ಟಿ ತಗೊಂಡು ಹೆಂಗೆ ಹೊಡಿತಾರೆ ಗೊತ್ತಾ? ಕೆಲವೊಂದು ಕಡೆ ಹಲ್ಲೆಲೂಯಾ ಏನು ಮಾಡ್ತಾರೆ? ಕಟ್ಟಿಗೆ ತಗೊಂಡು ಹೊಡಿತಾರೆ ದುರಾತ್ಮಗಳು ಹೋಗೋದಕ್ಕಾಗಿ. ಇಲ್ಲಿ ಯಾರೋ ಬಂದಿರ್ಬೇಕು ಅನ್ಸುತ್ತೆ. ಹಲ್ಲೆಲೂಯಾ. ಅಲ್ಲ, ಕೆಲವು ದುರಾತ್ಮಗಳು ಬಂದವಂತೇಳಿ, ದೆವ್ವಗಳು ಬಂದವಂತೇಳಿ ಜನರು ಬೇರೆಯವ್ರು ಏನು ಮಾಡ್ತಾರೆ? ಇವ್ರಿಗೆ ಹೊಡಿತಾರ. ಹೊಡೆದಾಗ ಇವ್ರು ಏನು ಮಾಡ್ತಾರೆ? ತಡ್ಕೊಳ್ಳಾರ್ದು, ಇಲ್ಲ ಹೋಯ್ತು ಅಂತೇಳಿ ಅಂತಾರೆ. ಹಲ್ಲೆಲೂಯಾ. ಇಲ್ಲಾಂದ್ರೆ ಮೆಣಸಿನ್ಕಾಯಿ ಘಾಟದ್ದು ಅಂಥದ್ದು ಮಾಡೋದು ಇವ್ರಿಗೆ ಗೊತ್ತಿಲ್ಲ. ಪರಕೆ ಅಲ್ರಿ? ಪರಕೆಯಲ್ಲೇ ಕಟ್ಟಿಗೆಲೆ. ಹಲ್ಲೆಲೂಯಾ. ಹೆಂಗೆ ಬೇಕಾರೆ ತೀಯೋದು, ಹೆಂಗೆ ಬೇಕಾರೆ ಇದು ಮಾಡೋದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ವಿ, ಯೇಸು ಸ್ವಾಮಿ ನಡೆದು ಹೋಗುವಾಗಲೇ ದೆವ್ವಗಳು ಏನಾಗ್ತಾ ಇದ್ವಂತೆ? ಓಡಿ ಹೋಗ್ತಾ ಇದ್ವಂತೆ. ಅಯ್ಯೋ ನಮ್ಮ ಗೊಡುವೆ ನಿಮಗೆ ಏಕೆ ಎಂಬುದಾಗಿ. ಹಲ್ಲೆಲೂಯಾ. ಈಗ 4ನೇದಾಗಿ ಯೇಸು ಸ್ವಾಮಿ ಎಂಥ ಅದ್ಭುತ ಮಾಡಿದಂದರೆ, ನಾನೇ ಪುನರುತ್ಥಾನವೂ ನಾನೇ ಜೀವವೂ ಆಗಿದ್ದೇನೆ ಅಂತೇಳಿ ಸತ್ತವರನ್ನು ಕೂಡ ಆತನೇನು ಮಾಡಿದ? ಬದುಕಿಸಿದ ಪ್ರಿಯರೇ. ಹಲ್ಲೆಲೂಯಾ. ಅದ್ರಿ ದೇವ್ರಂದ್ರೆ ಏನ್ರಿ? ಈ ಕಾರ್ಯಗಳನ್ನು
ಮಾಡಿದವರಾಗಿರಬೇಕು. ಆತನ ಮಾತಾಡುತ್ತಲೇ ಕೆಲವೊಬ್ಬರು ಜೀವಿತಗಳು ಏನಾಗಿರಬೇಕು, ಬದಲಾಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಈ ಶಿಷ್ಯರು ಏನು ಮಾಡಿದ್ರಂತೆ, ಯೇಸು ಸ್ವಾಮಿ ಮಾಡಿದ ಅದ್ಭುತಗಳನ್ನು ಏನು ಮಾಡಿದ್ರಂತೆ, ಮರೆತು ಹೋದರು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, 119ನೇ ಕೀರ್ತನೆ 11ನೇ ವಾಕ್ಯ, ನಾನು ನಿನ್ನ ಆಜ್ಞೆಗಳನ್ನು ಮರೆಯುವುದಿಲ್ಲ. ಹಲ್ಲೆಲೂಯಾ. ಓದ್ರಿ ಒಂದ್ಸಾರಿ ಅದು ವಾಕ್ಯ. 16ನೇ ವಾಕ್ಯ ಓದ್ರಿ. 16ನೇ ವಾಕ್ಯ, ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವೆನು, ನಿನ್ನ ವಾಕ್ಯವನ್ನು ಮರೆಯುವುದಿಲ್ಲ ಎಂಬುದಾಗಿ. 11ನೇ ವಾಕ್ಯ ಹೇಳುತ್ತೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅನೇಕ ಜನರು ದೇವರು ಮಾಡಿದಂಥ ಮೇಲುಗಳನ್ನು ಏನು ಮಾಡ್ತಾರೆ, ಮರೆತು ಬಿಡುತ್ತಾರೆ. ಸಂಪೂರ್ಣವಾಗಿ ಏನು ಮಾಡ್ತಾರೆ, ಅದನ್ನು ಮರೆತು ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ದೇವರು ವಾಕ್ಯ ಇಲ್ಲಿ ಹೇಳ್ತಾ ಇದೆ, ಈ ಶಿಷ್ಯರು ಕೂಡ ಯಾವಾಗಲೂ 3.5 ವರ್ಷಗಳ ಕಾಲ ಯೇಸಪ್ಪನ ಸಂಗಡ ಇದ್ದಾಗಲೂ ಕೂಡ ಯೇಸು ಸ್ವಾಮಿಯನ್ನು ಇವ್ರು ಏನು ಮಾಡಲಿಲ್ಲಂತೆ, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಲ್ಲ. ಅದರ ಸಲುವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ನೀವು ಇನ್ನೂ ಗ್ರಹಿಸಲಿಲ್ಲವೋ, ತಿಳುವಳಿಕೆ ನಿಮಗೆ ಇನ್ನೂ ಬರಲಿಲ್ಲವೋ, ನನ್ನನ್ನು ಯಾರೆಂಬುದಾಗಿ ನೀವು ತಿಳಿದುಕೊಂಡಿದ್ದೀರಿ. ಎಲ್ಲ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡಿದಾಗಲೂ ಕೂಡ ದೇವರು ಎಂಬುದಾಗಿ ಯೇಸು ಸ್ವಾಮಿಯವರು ನಂಬೋದಕ್ಕೆ ತಯಾರಿಲ್ಲ. ಆದರೆ ಯಾವಾಗ ಆತನು ಪುನರುತ್ಥಾನವಾಗಿ ತಾನು ಎದ್ದು ಬಂದನು, ಕೆಲವು ಜನರು ಕೂಡ ನಂಬಲಿಲ್ಲ. ಪೇತ್ರ ಇಲ್ಲ, ಸ್ವಾಮಿ ಎದ್ದು ಬಂದಿಲ್ಲ ಅಂಥೇಳಿ ಏನು ಮಾಡ್ತಾ ಇದ್ದಾನೆ, ಮಗ್ದಲೇನೆ ಮರಿಯಳ ಕೊಡೆಗೆ ವಾದ ಮಾಡ್ತಾ ಇದ್ದಾನೆ. 16ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ ನಾವು ಓದಿದಾಗ ಅಲ್ಲಿ ಗೊತ್ತಾಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ನಿನ್ನ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳನ್ನು ಮಾಡಿದಾನೆ, ಎಷ್ಟೋ ಆಶ್ಚರ್ಯ ಕಾರ್ಯಗಳನ್ನು ಮಾಡಿದಾನ, ಅನುದಿನವೂ ಕೂಡ ಮಾಡ್ತೀನಿ ಎಂಬುದಾಗಿ ಆತನು ಏನು ಮಾಡಿದ್ದಾನೆ, ಭರವಸೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ 51ನೇ ಅಧ್ಯಾಯ ಕೀರ್ತನೆಗಳಲ್ಲಿ ನಾವು ನೋಡ್ತೀವಿ, ನಮ್ಮ ಅನುದಿನ ಭಾರವನ್ನು ಯಾರು ಹೊತ್ಕೊಳ್ತಾರಂತೆ, ದೇವರು ಹೊತ್ತುಕೊಳ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿನ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ ಪ್ರಿಯರೇ, ನಾವು ಯಾವುದನ್ನು ಮರಿಬಾರ್ದು, ದೇವರು ಮಾಡಿದಂಥ ಉಪಕಾರಗಳನ್ನು ಮರಿಬಾರ್ದು, ದೇವರು ಮಾಡಿದಂಥ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮರಿಬಾರ್ದು. ದೇವರು ನಮ್ಮ ಜೀವಿತದಲ್ಲಿ ಎಷ್ಟೋ ಮೇಲುಗಳನ್ನು ಮಾಡಿದ್ದಾನೆ, ಅವೆಲ್ಲವುಗಳನ್ನು ನಾವು ಮರೆತು ಹೋಗಬಾರ್ದು. ಮರೆತು ಹೋದಂಥವ್ರು ಏನಾಗ್ತಾರೆ, ಬಿದ್ದು ಹೋಗ್ತಾರೆ. ಮರೆತು ಹೋದಂಥವ್ರು ಏನಾಗ್ತಾರೆ, ದೇವರಿಂದ ದೂರ ಆಗ್ತಾರೆ. ಮರೆತು ಹೋದಂಥವ್ರು ಏನು ಮಾಡ್ತಾರೆ, ಅಮಾವಾಸ್ಯೆ ಮಾಡಿದ್ನೆ, ಹುಣ್ಣಿಮೆ ಮಾಡಿದ್ನೆ, ಆ ಕಡೆ ಹೋದ್ನೆ, ಈ ಕಡೆ ಹೋದ್ನೆ ಅಂತೇಳಿ ದೇವರಿಂದ ಬರೀ ತಪ್ಪಿ ಹೋಗ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಕೀರ್ತನೆಕಾರನು ದಾವೀದನು ಏನು ಹೇಳ್ತಾನೆ, 103ನೇ ಕೀರ್ತನೆ 1ನೇ ವಾಕ್ಯದಲ್ಲಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ನೀನು ಮರೆಯಬೇಡ. ಒಂದನ್ನು ಕೂಡ ನಾವೇನು ಮಾಡಬಾರ್ದಂತೆ, ಮರಿಬಾರದು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಆ ಯೇಸುವಿನ ಹತ್ರಕ್ಕೆ ನಾವು ಬರುವಾಗ ಆ ದೇವರು ನಮಗೇನು ಕೊಡ್ತಾನೆ, ಬಿಡುಗಡೆಯನ್ನು ಕೊಡ್ತಾನೆ, ಸ್ವಸ್ಥತೆಯನ್ನು ಕೊಡ್ತಾನೆ. ಮೊದಲನೇದಾಗಿ ಎಷ್ಟು ನಾವು ಸ್ವಸ್ಥತೆಯನ್ನು ಹೊಂದಿಕೊಂಡ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ನಮಗೆ ಅಸ್ವಸ್ಥತೆ ಬರುತ್ತೆ, ರೋಗ ಬರುತ್ತೆ. ಬರಲ್ವ? ರೋಗ ಬರಲೇಬೇಕು. ರೋಗ ಬಂದ್ರೆ ನಮಗೆ ದೇವ್ರು ನೆನಪಾಗೋದು, ಇಲ್ಲಾಂದ್ರೆ ಕೆಲವು ಜನರಿಗೆ ದೇವ್ರೇ ನೆನಪಾಗಲ್ಲ. ಹಲ್ಲೆಲೂಯಾ. ನೋವು ಬಂದಾಗಲೇ ದೇವ್ರು ನೆನಪಾಗೋದು ಕೆಲವು ಜನರಿಗೆ, ಇಲ್ಲಾಂದರೆ ದೇವ್ರು ನೆನಪಾಗೋಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಅನೇಕ ಜನರು ಎದ್ರ ಸಲುವಾಗಿ ಬರ್ತಾರಂತ್ರಿ, ನೋವಿನ ಸಲುವಾಗಿ, ಬಾಧೆ ಸಲುವಾಗಿ. ಅಟ್ಲೀಸ್ಟ್ ಆ ನೋವು ಬಾಧೆಗಳು ಬಂದಾಗ ಆದರೂ ದೇವ್ರ ಹತ್ರಕ್ಕೆ ಬಂದಾಗ ಅವ್ರು ಏನು ಮಾಡ್ತಾರೆ, ನಿಜವಾದ ದೇವರನ್ನು ಕಂಡುಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿಯನ್ನು ಇವತ್ತು ನೀವು ಏನೆಂಬುದಾಗಿ ಅಂದುಕೊಂಡಿದ್ದೀರಿ, ಯೇಸು ಸ್ವಾಮಿ ಮಾಡಿದಂಥ ಅದ್ಭುತಗಳನ್ನು ನೀವು ನಿಮ್ಮ ಜೀವಿತದಲ್ಲಿ ಮರೆತಿದ್ದೀರೇನೋ. ಆ ಮಧುರವಾಗಿರುವಂಥ ಕ್ಷಣಗಳನ್ನು ನೀನು ಒಂದು ವೇಳೆ ಯೇಸುವಿನಲ್ಲಿ ಇರಲಾರ್ದೆ ಇದ್ದಿದ್ರೆ ನೀನು ಎಲ್ಲಿ ಇರ್ತಾ ಇದ್ದಿ? ಯಾವುದೋ ಒಂದು ಬಾರ್ನಲ್ಲಿ ಇರ್ತಾ ಇದ್ದೇನೋ, ಸಿನಿಮಾ ಥಿಯೇಟ್ರಲ್ಲಿ ಇರ್ತಾ ಇದ್ದೇನೋ, ಎಲ್ಲೋ ಒಂದು ದೇವರಿಗೆ అయిష్టವಾದಂಥ ಕಾರ್ಯದಲ್ಲಿ ನೀನು ಪಾಲ್ಗೊಳ್ತಾ ಇದ್ದೆ. ಪಾಲ್ಗೊಂಡ ಮೇಲೆ ಏನು ಹೇಳುತ್ತೆ ವಾಕ್ಯ? ತಿನ್ನಿರಿ, ಕುಡಿಯಿರಿ, ನಾಳೆ ಸಾಯುತ್ತೇವಲ್ಲ ಅಂತೇಳಿ ಮಾತಾಡ್ಕೊಳ್ತಾರಂತ ಜನ. ಅಲ್ಲಿಯ ಏನಂತೇಳಿ ಮಾತಾಡ್ಕೊಳ್ತಾರೆ? 1 ಕೊರಿಂಥ 15ನೇ ಅಧ್ಯಾಯ ತೆಗಿರಿ, 30ರಿಂದ ಓದಿದ್ರೆ ಗೊತ್ತಾಗುತ್ತೆ. 1 ಕೊರಿಂಥ 15ನೇ ಅಧ್ಯಾಯ. ಸಹೋದರರೇ, ನಾನು ನಿಮಗೆ ತಿಳಿಸಿದ ಸ್ವಾರ್ಥವನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ಎಷ್ಟನೇ ವಚನ ಓದ್ತಾ ಇದ್ರಮ್ಮ? ಕೊರಿಂಥ 15ನೇ ಅಧ್ಯಾಯ 32ನೇ ವಾಕ್ಯದಿಂದ ಓದ್ರಿ. ನಾನು
ಎಫೆಸದಲ್ಲಿ ಇವುಗಳೊಂದಿಗೆ ಯುದ್ಧ ಮಾಡಿದ್ದು ಕೇವಲ ಮಾನುಷ್ಯಾಭಿಪ್ರಾಯದಿಂದಾದರೆ ನನಗೇನು ಪ್ರಯೋಜನ? ಸತ್ತವರು ಎದ್ದು ಬರುವುದಿಲ್ಲವಾದರೆ ತಿನ್ನೋಣ ಕುಡಿಯೋಣ, ನಾಳೆ ಸಾಯುತ್ತೇವಲ್ಲ. ಮೋಸ ಹೋಗಬೇಡಿರಿ. ದುಸ್ಸಹವಾಸವು ಸದಾಚಾರವು ಕೆಡಿಸುತ್ತದೆ. ಇಂಥ ಅಮಲಿ ನಿಂದೆಚ್ಚುತ್ತು ನೀತಿವಂತರಾಗಿರಿ. ಪಾಪವನ್ನು ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ. ನಿಮಗೆ ನಾಚಿಕೆ ಹುಟ್ಟಬೇಕೆಂದು ಇದನ್ನು ಹೇಳುತ್ತೇನೆ. ಹಲ್ಲೆಲೂಯಾ. ಪೌಲನು ಕೆಲವೊಂದು ಸಾರಿ ಹೆಂಗ್ ಬರೆದಿದ್ದಾನೆ, ಸಿಟ್ಟಿನಿಂದ ಬರೆದಿದ್ದಾನೆ. ಹಲ್ಲೆಲೂಯಾ. ಏನು ಹೇಳ್ತಾ ಇದ್ದಾನೆ? ಆಯಿತು, ತಿನ್ನೋಣ ಕುಡಿಯೋಣ ಮಜಾ ಮಾಡೋಣ ಎಲ್ಲ ಮಾಡೋಣ, ಹೆಂಗಾರು ಸಾಯ್ತೀವಲ್ಲ. ಲೋಕಸ್ಥರು ನೋಡ್ರಿ, ಯೌವನಸ್ಥರಾಗಿರುವಂಥವ್ರು ಏನು ಮಾಡ್ತಾರೆ ರೀ? ಯಾವಾಗ ಎಂಜಾಯ್ ಮಾಡೋದವ್ರು? ಯೌವನ ಕಾಲದಾಗ. ಹಲ್ಲೆಲೂಯಾ. ಏನು ಮಾಡ್ತಾರೆ? ಬೇಸ್ ಪಾರ್ಟಿ ಅಂತೇಳಿ. ಇವಾಗ ಜಾಸ್ತಿ ಪಾರ್ಟಿಗಳು ಜಾಸ್ತಿ ಆಗಿಬಿಟ್ಟವು. ಇವಾಗ 2010 ಹಿಡ್ದು 10 ಯಾಕೆ ಅವಾಗೇನು ಅಷ್ಟು ಕಡಿಮೆ ಇತ್ತು. ಇವಾಗ ನಾನು MCOM ಮುಗಿಸ್ಮೇಲೆ 2016 ಹಿಡಿದು ಪಾರ್ಟಿಗಳು ಏನಾಗ್ಯಾವ, ಇನ್ನೂ ಹೆಚ್ಚಾಗ್ಯಾವ. ಹಲ್ಲೆಲೂಯಾ. ಏನು ಕೇಳಿದ್ರೆ ಸಾಯಂಕಾಲ ಆಯಿತು ಪಾರ್ಟಿ ಮಾಡ್ತೀವಿ. ಒಂದು ಸರಿ ಈತ ಕೊಡಿಸ್ತಾನೆ, ಒಂದು ಸರಿ ಆತ ಕೊಡಿಸ್ತಾನೆ. ಹಲ್ಲೆಲೂಯಾ. ಬಾಟ್ಲಿಗಳು ತಗೊಂಡು ಹೋಗ್ತಾರೆ. ಏನು ಮಾಡ್ತಾರೆ? ಕುಡಿತಾರೆ. ಒಳಗಡೆ ಇರ್ತಕ್ಕಂಥ ಅವಯಗಳು ಎಲ್ಲವನ್ನು ಏನು ಮಾಡ್ತಾರೆ? ಕೆಡಿಸ್ಕೊಳ್ತಾರೆ. ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಹೇಳ್ತಾ ಇದ್ದಾನೆ, ನಾವು ಎಂಥವ್ರಾಗಿರಬೇಕು? ಮೋಸ ಹೋಗುವಂಥವ್ರು ಆಗಬೇಡ್ರಿ. ಮೋಸ ಹೋಗ್ಬೇಡ್ರಿ. ತಿನ್ನಿರಿ, ಕುಡ್ರಿ, ಏನೆಲ್ಲ ಮಾಡಬೇಕಾದಂಥವುಗಳನ್ನೆಲ್ಲ ಮಾಡಿರಿ. ಆದರೆ ವಾಕ್ಯ ಹೇಳುತ್ತೆ ಏನಂತೇಳಿ? ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಅದ್ರ ಸಲುವಾಗಿ ನೀವೇನು ಮಾಡಬೇಡ್ರಿ? ಮೋಸ ಹೋಗಬೇಡ್ರಿ. ಲೋಕಸ್ಥರು ಮಾತಾಡುವಂಥ ಮಾತುಗಳು ಪ್ರಿಯರೇ, ಇವತ್ತಿನ ದಿನ ನಿಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ನಿಮಗೆ ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನನೇ ಇಲ್ಲಂತ. ದೇವರ ವಿಷಯದಲ್ಲಿ ಏನಿಲ್ಲಂತೆ? ಜ್ಞಾನ ಇಲ್ಲ. ದೇವ್ರಂದ್ರೆ ಯಾವುದೋ ಒಂದು ವಿಷಯಕ್ಕೆ ಅವ್ರು ಏನು ಮಾಡ್ತಾರೆ? ಒಪ್ಪಿಸಿ ಬಿಡ್ತಾರೆ. ಒಂದು ವಸ್ತುವಿಗೆ ಒಪ್ಪಿಸಿ ಬಿಡ್ತಾರೆ. ದೇವ್ರು ಅಂತೇಳಿ ಒಬ್ಬ ವ್ಯಕ್ತಿಗೆ ಒಪ್ಪಿಸಿ ಬಿಡ್ತಾರೆ. ಆಕಾಶದಲ್ಲಿರ್ತಕ್ಕಂಥ ಸೂರ್ಯ ಚಂದ್ರ ಗ್ರಹಗಳನ್ನು ದೇವ್ರು ಅಂತೇಳಿ ಎಣಿಸುವಂಥವ್ರು ಇದ್ದಾರೆ. ನೀರನ್ನು ದೇವರು, ಮಳೆ ದೇವ್ರು ಅಂತ. ಯಾವ ದೇವ್ರಿ? ಗಾಳಿ ದೇವರು, ಮಳೆ ದೇವ್ರು. ಹೆಂಗಿಟ್ಟಾರ ನೋಡ್ರಿ ಹೆಸ್ರು. ಗಾಳಿ ಅದು ಹೆಸ್ರು. ಏನಂತಾರೆ? ಗಾಳಿ ದೇವರು. ಮಳೆ ದೇವರು ಬರಲಿಲ್ಲ ರೀ, ಮಳೆ ದೇವರು ಕರುಣಿಸುವಲ್ಲ ಅಂತೇಳಿ ಲೋಕಸ್ಥರು ಮಾತಾಡೋ. ಹಲ್ಲೆಲೂಯಾ. ಕರುಣಿಸುವಂಥ ಆತನ ಒಬ್ಬ ಆತನಿದ್ದಾನೆ. ಹಲ್ಲೆಲೂಯಾ. ಮಳೆ ಕೊಡುವಂಥ ಆತ, ಗಾಳಿ ಕೊಡುವಂಥ ಆತ, ಈ ಎಲ್ಲದರ ಮೇಲೆ ಕಂಟ್ರೋಲ್ ಇರತ್ತ ಒಬ್ಬಾತನೇ. ಆ ಒಬ್ಬಾತನೇ ನರಾವತಾರಿಯಾಗಿ ಲೋಕಕ್ಕೆ ಬಂದಿರುವಂಥ ದೇವರು ಯೇಸು ಸ್ವಾಮಿಯಾಗಿದ್ದಾನೆ. ಪ್ರೇಯರ್. ಅದನ್ನು ನಾವು ಮರಿಬಾರದು. ಇವತ್ತು ನೀವು ದೇವರು ಮಾಡಿದಂಥ ಅದ್ಭುತಗಳನ್ನು, ದೇವರು ಮಾಡಿರ್ತಕ್ಕಂಥ ಮೇಲುಗಳನ್ನು, ದೇವರು ಮೊದಲು ನಿಮ್ಮನ್ನು ಕರೆದಾಗಿರ್ತಕ್ಕಂಥ ನಿಮ್ಮ ಆತ್ಮಿಕವಾದಂಥ ಸ್ಥಿತಿ ಇವತ್ತು ನಿಮ್ಮದು ಏನಾಗಿದೆ? ಕೆಟ್ಟು ಹೋಗಿದೆಯೇನು? ದೇವರು ನಿಮ್ಮನ್ನು ಕೈ ಬಿಟ್ಟಿದ್ದಾನಂತೇಳಿ ನೀವು ನಿಮ್ಮ ಕಾರ್ಯಗಳ ಮೂಲಕವಾಗಿ ನೀವು ಅಂದುಕೊಳ್ತಾ ಇದ್ದೀರೇನೋ. ದಾರಿ ತಪ್ಪಿ ದೇವರು ಹೋಗಲ್ಲ. ಯಾರು ಹೋಗೋದು? ನಾವು ಹೋಗ್ತೀವಿ. ದೇವರು ಯಾವಾಗಲೂ ಇನ್ನೂ ನಾವು ದೂರದಲ್ಲಿರುವಾಗಲೇ ಆತನ ಕಡೆಗೆ ನಾವು ಮನಸ್ಸು ಕೊಟ್ಟರೆ ಆತನ ಏನು ಮಾಡ್ತಾನೆ? ತಾನಾಗಿಯೇ ಬಂದು ಏನು ಮಾಡ್ತಾನೆ? ಹತ್ರಕ್ಕೆ ಕರೆದುಕೊಂಡು ಬರ್ತಾನೆ. ಅದೇ ವಿಷಯವನ್ನು 15ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆಯಲ್ಲಿ ತಪ್ಪಿ ಹೋಗಿರ್ತಕ್ಕಂಥ ಮಗನು ದೂರದಲ್ಲಿ ಇನ್ನೂ ಬರುವಾಗಲೇ ಯಾವಾಗಲೂ ಕೂಡ ಆ ತಪ್ಪಿ ಹೋದಂಥ ಮಗನ ಕುರಿತಾಗಿ ಯೋಚನೆ ಮಾಡುತ್ತಾ ನೋಡ್ತಾ ಇರತಕ್ಕಂಥ ತಂದೆ ಏನು ಮಾಡಿದ? ಮೇಲೆಯಿಂದ ಕೆಳಗಡೆ ಇಳಿದು ಬಂದು ಓಡಿ ಹೋಗ್ತಾ ಇದ್ದಾನೆ. ಮಗ ಓಡಿ ಬರಕತ್ತಾನ? ಯಾರು ಓಡಿ ಬರಕತ್ತಾರ? ತಂದೆ ಓಡಿ ಹೋಗಿ ಆತನನ್ನು ಅಪ್ಪಿಕೊಂಡು ಕೊಳಚೆಯಾದ ಬಟ್ಟೆಗಳನ್ನು ತೆಗೀರಿ, ಒಳ್ಳೆಯ ಕಾಲು ಏನು ಮಾಡ್ತೀವಿ ಮೆಟ್ಟಲುಗಳನ್ನು ಹಾಕ್ರಿ, ಮತ್ತು ಉಂಗುರವನ್ನು ಹಾಕ್ರಿ ಅಂತೇಳಿ ಏನು ಮಾಡಿದ? ಹೇಳಿದ ಪ್ರಿಯರೇ. ಹಲ್ಲೆಲೂಯಾ. ಕೊಳಚೆಯಾದ ವಸ್ತ್ರ ಯಾವುದದು? ಪಾಪದ ವಸ್ತ್ರ ತೆಗಿರಿ, ನನ್ನ ಮಗನಿಗೆ ರಕ್ಷಣೆ ವಸ್ತ್ರವನ್ನು ಹಾಕ್ರಿ, ಸುವಾರ್ತೆ ಎನ್ನುವಂಥ ಪಾದರಕ್ಷೆಗಳನ್ನು ಇಡ್ರಿ, ಮತ್ತು ಅಧಿಕಾರ. ಉಂಗುರ ಅಂದರೆ ಯಾವುದಕ್ಕೆ ಸಾದೃಶ್ಯ? ಅಧಿಕಾರಕ್ಕೆ ಸಾದೃಶ್ಯ. ಯೋಸೇಫನು 30 ವರ್ಷದವನಿದ್ದಾಗ ಫರೋಹನ ಆಡಳಿತದಲ್ಲಿ ಅವನು ಒಳ್ಳೆಯ ಪ್ರಧಾನಮಂತ್ರಿ, ಟೋಟಲಿ ಆಲ್ ಓವರ್ ದ ವರ್ಲ್ಡ್. ಎಲ್ಲಿ ಇತ್ತು ಪ್ರಿಯರೇ? ಸಮೃದ್ಧಿ ಎನ್ನುವಂಥದ್ದು ಐಗುಪ್ತ ದೇಶದಲ್ಲಿ ಮಾತ್ರ. ಎಲ್ಲ ಜನರು ಎಲ್ಲಿಗೆ ಬರ್ತಾಯಿದ್ರು? ಧಾನ್ಯಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಐಗುಪ್ತ ದೇಶಕ್ಕೆ ಬರ್ತಾಯಿದ್ರು. ನೀವು 40-41ನೇ ಅಧ್ಯಾಯ ಆದಿಕಾಂಡ ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ. 40ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಫರೋಹನ ಏನು ಮಾಡ್ತಾ ಇದ್ದಾನೆ? ತನ್ನ ಉಂಗುರವನ್ನು ತೆಗೆದು ಯಾರಿಗೆ ಕೊಡ್ತಾ ಇದ್ದಾನೆ? ಯೋಸೇಫನಿಗೆ ಕೊಡ್ತಾ ಇದ್ದಾನೆ, ಅಧಿಕಾರಕ್ಕೆ. ಹಲ್ಲೆಲೂಯಾ. ನಾವು ಯಾರ ಮಕ್ಕಳೀಗ? ದೇವರ ಮಕ್ಕಳು. ಆ ಅಧಿಕಾರವನ್ನು ದೇವರು ಕೊಟ್ಟು ಬಿಟ್ಟಿದ್ದಾನೆ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ನಾವು ದೇವ್ರ ಕಡೆಗೆ ಇನ್ನೂ ದೂರದಲ್ಲಿರುವಾಗ ದೇವ್ರನ್ನ ತಿಳ್ಕೊಬೇಕಂತೇಳಿ ನಾವು ಆಲೋಚನೆ ಮಾಡೋದ್ರೊಳಗಾಗಿ ದೇವ್ರು ಏನು ಮಾಡಿಬಿಡ್ತಾನಂತ ನಮ್ಮ ಹತ್ರಕ್ಕೆ ಬಂದುಬಿಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ ವಾಕ್ಯ ತಿಳಿಸ್ತಾ ಇದೆ ಏನಂದರೆ, ನಾವು ಮರೆಯುವವರಾಗಬಾರದು. ಹೆಂಗಿರ್ಬೇಕು ನಾವು? ದೇವರು ಮಾಡಿದಂಥ ಮೇಲುಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ದೇವರ ಆಜ್ಞೆಗಳು ಏನಿದಾವೆ ಆ ಆಜ್ಞೆಗಳಿಗೆ ಒಳಗಾಗಿ ನಾವು ಜೀವಿಸುವಂಥವರು ಆಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ನಿಮಗೆ ಇನ್ನೂ ತಿಳುವಳಿಕೆ ಬರಲಿಲ್ಲವೋ, ಮನಸ್ಸು ಕಲ್ಲಾಗಿದೆ. ಕೆಲವೊಬ್ಬರು ಮನಸ್ಸು ಹೆಂಗೆ ಮಾಡ್ಕೊತಾರೆ? ಕಲ್ಲಿನ ರೀತಿಯಲ್ಲಿ ಮಾಡ್ಕೊಳ್ತಾರೆ. ಮತ್ತೆ ಇನ್ನೂ ಹೇಳ್ತಾ ಇದ್ದಾರೆ, ಕಣ್ಣಿದ್ದು ಕಾಣುವುದಿಲ್ಲವೋ, ಕಿವಿಯಿದ್ದು ಕೇಳುವುದಿಲ್ಲವೋ, ನಿಮಗೆ ನೆನಪಿಲ್ಲವೋ ಅಂತೇಳಿ. ಹಲ್ಲೆಲೂಯಾ. ದೇವರು ಎಷ್ಟೋ ಅದ್ಭುತಗಳನ್ನು ಮಾಡಿರುವಂಥದ್ದನ್ನು ಮಂದಿರದಲ್ಲಿ ನೋಡಿರಿ ನೀವು. ಹಲ್ಲೆಲೂಯಾ. 40 ಜನ ಏನು ಮಾಡಿದರು ಪ್ರಿಯರೇ? ಮದುವೆಯಾಗಿ ಎಷ್ಟೋ ವರ್ಷಗಳು ಆದಾಗಲೂ ಕೂಡ ಮಕ್ಕಳಿರಲಾರ್ದಂಥ ಸ್ಥಿತಿ ಉಂಟಾದಾಗ ಮೃತ್ಯುಂಜಯ ಮಠಕ್ಕೆ ಬಂದರು. ಯೇಸು ಸ್ವಾಮಿ ಹತ್ರ ಪಾದದಲ್ಲಿ ಕೇಳಿಕೊಂಡ್ರು. ಅದ್ಭುತವಾಗಿ ದೇವ್ರು ಏನು ಮಾಡಿದ್ರು? 40 ಕುಟುಂಬಗಳು ಮಕ್ಕಳಿಲ್ಲಾರ್ದು ಹಂಗೆ ಹೋಗ್ತಾ ಇದ್ರೇನು, ಆದರೆ ದೇವ್ರು ಏನು ಮಾಡಿದ? ಗರ್ಭಫಲವನ್ನು ಕೊಟ್ಟ, ಮಕ್ಕಳನ್ನು ಅನುಗ್ರಹ ಮಾಡಿದ. ನಮ್ಗೆ ಲೆಕ್ಕಕ್ಕೆ ಸಿಕ್ಕಿರೋ ಬಂದು ಓದಂಥವ್ರು ಮಕ್ಕಳಾದಂಥವ್ರು ಅವ್ರು ಯಾರು ಅಂತೇಳಿ ನಮಗಿನ್ನೂ ಲೆಕ್ಕ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಅದ್ಭುತಗಳಿಗೋಸ್ಕರವಾಗಿ ಅನೇಕ ಜನರು ಏನು ಮಾಡ್ತಾರೆ? ಬರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಮಾಡಿದಂಥ ಅದ್ಭುತಗಳನ್ನು ನಾವು ಮರಿಬಾರ್ದು. ಕಣ್ಣಿನಿಂದ ನಾವು ನೋಡಿದ್ದೀವಿ ಕೆಲವೊಂದು ಅದ್ಭುತಗಳನ್ನು. ಹಲ್ಲೆಲೂಯಾ. ಅದನ್ನು ನಾವು ನೋಡಿದಾಗಲೂ ಕೂಡ, ಕೇಳಿದಾಗಲೂ ಕೂಡ ನಮ್ಮ ಹೃದಯವನ್ನು ಕೆಲವು ಜನರು ಏನು ಮಾಡ್ತಾರಂತೆ? ಕಠಿಣ ಮಾಡಿಕೊಳ್ತಾರೆ. ಅದರ ಸಲುವಾಗಿ ಇವತ್ತಿಂದ ನಾವು ತಿಳ್ಕೊಬೇಕು, ಏಸಪ್ಪ ಇದ್ದಾನೆ. ಈಗ ನಮ್ಮ ಜೀವಿತದಲ್ಲಿ ಯಾರಿದ್ದಾರೆ? ಏಸು ಇದ್ದಾನೆ. ಏಸು ನಮ್ಮ ಹತ್ರ ಇದ್ದಾನೆ. ಎಲ್ಲಿಬ್ಬರು 3 ಕೂಡ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಅಂತ ಹೇಳಿದ್ದಾನೆ. ಯಾವಾಗ ನೀವು ನಂಬುತ್ತೀರೋ, ನಂಬಿದಾಗಲೇ ನಾನು ನನ್ನ ತಂದೆಯು ಅವನಲ್ಲಿ ನಾವು ಬಿಡಾರ ಮಾಡಿಕೊಳ್ಳುವೆವು. ಇಲ್ಲಿ ಯಾರಿದ್ದಾರೆ? ಏಸಪ್ಪ ಇದ್ದಾನೆ. ಪರಿಶುದ್ಧಾತ್ಮನು ಇದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇರಬೇಕಾದ್ರೆ ನಾವು ಯಾವ ವಿಷಯಕ್ಕೂ ಕೂಡ ಗೊಂದಲಗಳಿಗೂ ಕೂಡ ನಾವು ಭಯಪಡುವಂಥ ಅಗತ್ಯತೆ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನೀವು ಮರಿಬಾರದು. ದೇವರು ಮಾಡಿದಂಥ ಕಾರ್ಯಗಳನ್ನು ಮರಿಬಾರದು, ನೆನಪಿನಲ್ಲೇ ಇಟ್ಕೊಳ್ಬೇಕು ಅಂತೇಳಿ ಕೊನೆಯದಾಗಿ ಒಂದು ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ ಹೇಳಿ ಒಂದು ಸತ್ಯ ಸಂದೇಶವನ್ನು ಮುಗಿಸ್ತೇನೆ. ಒಂದು ಸಾರಿ ಯೇಸು ಸ್ವಾಮಿ ಹೋಗ್ತಾ ಇರಬೇಕಾದ್ರೆ 10 ಜನ ಕುಷ್ಠರೋಗಿಗಳು ಏನು ಮಾಡಿದ್ರಂತೆ? ಯೇಸು ಸ್ವಾಮಿಯನ್ನು ದೂರದಿಂದ ನೋಡ್ತಾ ಇದ್ದಾರೆ. ನೋಡಿ, ನಮಗೆ ಅದ್ಭುತವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. ಯಾವ ವೈದ್ಯನೂ ಕೂಡ ನಮ್ಮನ್ನು ಏನು ಮಾಡ್ತಾ ಇಲ್ಲ? ನೋಡ್ತಾ ಇಲ್ಲ, ಸ್ವಸ್ಥ ಮಾಡ್ತಾ ಇಲ್ಲ. ಎಲ್ಲರೂ ಕಡೆಗಣಿಸ್ತಾ ಇದ್ದಾರೆ. ಕುಟುಂಬದವರು ನಮ್ಮನ್ನು ಹೊರಗಡೆ ಹಾಕಿದ್ದಾರೆ. ಯಾರೂ ಕೂಡ ನಮಗೆ ದಿಕ್ಕಿರಲಾರ್ದಂಥ ಪರಿಸ್ಥಿತಿ. ನಮ್ಮನ್ನು ಯಾರೂ ಕೂಡ ಸೇರ್ತಾ ಇಲ್ಲ. ಯಾರಾದ್ರು ಸೇರಿಸ್ಕೊಂಡ್ರೆ ಅವರಿಗೆ ಕುಷ್ಠರೋಗ ಬರುತ್ತಂತೇಳಿ ಭಯಪಡ್ತಾ ಇದ್ದಾರಾ ಅಂಥೇಳಿ ಕೊನೆಯದಾಗಿ ಯೇಸು ಸ್ವಾಮಿ ಮಾಡಿದಂಥ ಅದ್ಭುತಗಳನ್ನು ಕೇಳಿ ಇವರು ಯೇಸು ಸ್ವಾಮಿ ಇರುವ ಹತ್ರಕ್ಕೆ ಬಂದರು ಪ್ರಿಯರೇ. ಹಲ್ಲೆಲೂಯಾ. ಎಲ್ಲಿಗೆ ಬಂದರು? ಯೇಸು ಸ್ವಾಮಿ ಇರುವ ಹತ್ರಕ್ಕೆ ಬಂದಾಗ ಅವಾಗ ಯೇಸು ಸ್ವಾಮಿಗೆ ಕೇಳ್ಕೊಳ್ತಾ ಇದ್ದಾರೆ, ಗುರುವೇ ನಮ್ಮನ್ನೇನು ಮಾಡು? ಸ್ವಸ್ಥ ಮಾಡು, ಶುದ್ಧಿ ಮಾಡು ಅಂತೇಳಿ ಕೇಳಿದಾಗ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ, ಹೋಗಿ ನೀವು ಯಾಜಕರಿಗೆ ನಿಮ್ಮ ಮೈಯನ್ನು ತೋರಿಸಿಕೊಳ್ಳಿರಿ. ಮೋಶೆ ನೇಮಕ ಮಾಡಿದಂಥ ಕಾಣಿಕೆಯನ್ನು ನೀವು ದೇವಾಲಯದಲ್ಲಿ ಸಮರ್ಪಣೆ ಮಾಡಿರಿ ಅಂತೇಳಿ. ಯಾಜಕ ಕಾಂಡ 13ನೇ ಅಧ್ಯಾಯ ಓದಿದರೆ ನಿಮಗೆ ಗೊತ್ತಾಗುತ್ತೆ, ಕುಷ್ಠರೋಗಿಗೆ ಕುಷ್ಠರೋಗ ಬಂದಂಥ ಸಂದರ್ಭದಲ್ಲಿ ಯಾವ ವಿಧಿಗಳನ್ನು ಅವನು ಮಾಡಬೇಕಂತೇಳಿ ದೇವಾದಿ ದೇವರು ಏನು ಮಾಡಿದ್ದಾನೆ? ವಿಧಿಗಳನ್ನು ಬರೆದು ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆವಾಗ ಇವರು ಹೋಗ್ತಾ ಇರಬೇಕಾದ್ರೆ ಯೇಸುವಿನ ಮಾತನ್ನು ಕೇಳಿ ಅಲ್ಲಿ ನಿಂದಿರಲಿಲ್ಲ ಅವರು. ಇಲ್ಲಪ್ಪ ಯೇಸಪ್ಪ ನೀನು ಮುಟ್ಟಿದ್ರೆ ನನಗೆ ಸ್ವಸ್ಥತೆ ಆಗುತ್ತೆ ಅಂತೇಳಿ ಅಲ್ಲಿ ಅವರು ನಿಲ್ಲಲಿಲ್ಲ ಪ್ರಿಯರೇ. ಅವ್ರು ಏನೋ ಅಂತ ಇದ್ದಾರೆ, ಯೇಸುವಿನ ಮಾತಿನ ಮೇಲೆ ನಂಬಿಕೆ ಇಟ್ಟು ಏನು ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ ಯಾಜಕನ ಹತ್ರ. ಹೋಗ್ತಾ ಇರಬೇಕಾದ್ರೆ ಅವ್ರಿಗೇನಾಗ್ಬಿಡ್ತು? ಸ್ವಸ್ಥತೆ ಆಯಿತು. ಹಲ್ಲೆಲೂಯಾ. ಹೋಗ್ತಾ ಇರಬೇಕಾದ್ರೆ ಅವ್ರಿಗೇನಾಯಿತು? ಸ್ವಸ್ಥತೆ ಆಯಿತು. ಮಂಡು ಏನಂತ ಇವಕ್ಕೆ ಬೆರಳುಗಳು ಏನಾದವು? ಪುನಶ್ಚೇತನವಾದವು. ಮೂಗು ಏನಾಯಿತು? ಪುನಃ ಬಂತು. ಕುಷ್ಠರೋಗ ಅಂದರೆ ಬಂದಿರತಕ್ಕಂಥವ್ರ ಲಕ್ಷಣ ನೋಡಿದ್ದೀರಾ ನೀವು? ನೋಡಿಲ್ವಾ? ಕುಷ್ಠರೋಗ ಬಂದವ್ರಿಗೆ ಏನಾಗುತ್ತೆ? ಮೂಗು ಮಂಡಾಗುತ್ತೆ ಪ್ರಿಯರೇ. ಕೈ ಬೆರಳುಗಳು ಏನಾಗ್ತವೆ? ಕಟ್ಟಾದವ್ರ ರೀತಿಯಲ್ಲಿ ಆಗ್ತವೆ, ಮಂಡಾಗಿಬಿಡ್ತವೆ ಎಲ್ಲ. ಹಲ್ಲೆಲೂಯಾ. ಮುಂದೆ ನಮಗಿದಾವಲ್ಲ ಉಗುರು, ಆ ಥರ ಇರೋದಿಲ್ಲ. ಮತ್ತು ಕಾಲು ಬೆರಳುಗಳು ಏನಾಗ್ತವೆ? ಮೊಂಡಾಗ್ತವೆ ಪ್ರಿಯರೇ. ಹಲ್ಲೆಲೂಯಾ. ಆವಾಗ ಇವರು ಹೋಗ್ತಾ ಇರಬೇಕಾದ್ರೆ ಸ್ವಸ್ಥತೆ ಹೊಂದಿದ ಮೇಲೆ ಇವರು 9 ಜನ ಯಾರಿದ್ರು? ಹುಟ್ಟಿದಾಗಲಿಂದ ಆಚಾರ ಮಾಡಿದಂಥವ್ರು, ಸತ್ಯವಾದ ದೇವರನ್ನು ತಿಳಿದುಕೊಂಡಂಥವ್ರು ಇದ್ದರು. ಒಬ್ಬಾತ ಮಾತ್ರ ಅದ್ಭುತದ ಸಲುವಾಗಿ ಯೇಸು ಸ್ವಾಮಿ ಹತ್ರಕ್ಕೆ ಬಂದಿದ್ದಾತ. ಹಲ್ಲೆಲೂಯಾ. ಸಮಾರ್ಯದವನು ಅಂತೇಳಿ ಅಲ್ಲಿ ವಾಕ್ಯ ಸಂಬೋಧನೆ ಮಾಡ್ತಾ ಇದೆ. ಈ 10 ಜನರು ಹೋಗ್ತಾ ಇರಬೇಕಾದ್ರೆ ಸ್ವಸ್ಥತೆ ಆದಮೇಲೆ ಏನು ಮಾಡಿದರೆ ಯೇಸು ಸ್ವಾಮಿಗೆ ಬಂದು ಥ್ಯಾಂಕ್ಸ್ ಹೇಳಲಿಲ್ಲ.
ಬಂದು ಒಂದು ವಂದನೆ ಹೇಳಿ ಒಂದು ಸಾಕ್ಷಿಯನ್ನು ಕೊಡಲಿಲ್ಲ. ಈ 9 ಜನರು ಏನು ಮಾಡಿಬಿಟ್ರು, ದೇವರು ಮಾಡಿದಂಥ ಉಪಕಾರವನ್ನು ಮರೆತು ಬಿಟ್ರು. ಮರೆತು ಏನು ಮಾಡಿದ್ರು, ಸ್ವಸ್ಥತೆ ಆದಮೇಲೆ ತಮ್ಮ ಮನೆಗಳಿಗೆ ತಾವು ಹೊರಟು ಹೋಗ್ಬಿಟ್ರು ಪ್ರಿಯರೇ. ಆದರೆ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿಗೆ ಅನ್ನಿಸ್ತಾ ಇದೆ ಏನಂತೇಳಿ, ಒಂದು ವೇಳೆ ಯೇಸು ಸ್ವಾಮಿನ ಭೇಟಿ ಆಗಲಿಲ್ಲ ಅಂದ್ರಿದ್ರೆ ನಾವು ಸ್ವಸ್ಥತೆ ಹೊಂದೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಹಲ್ಲೆಲೂಯಾ. ಅವಾಗ ಆತನ ಯೋಚನೆ ಮಾಡಿ 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 ಅದರ ಕುರಿತಾಗಿ ಒಂದು ಸಾರಿ ನಾವು ಆಳವಾಗಿ ಧ್ಯಾನ ಮಾಡೋಣ ಆ ವಿಷಯವನ್ನು. ಆತನು ಆಲೋಚನೆ ಮಾಡಿ ಏನು ಮಾಡಿದ, ಯೇಸು ಸ್ವಾಮಿ ಹತ್ರಕ್ಕೆ ಬಂದು ಹೇಳ್ತಾ ಇದ್ದಾನೆ, ಆತನಿಗೆ ಅಡ್ಡ ಬಿದ್ದು ಏನು ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಸ್ವಾಮಿ ನನಗೆ ಸ್ವಸ್ಥತೆ ಆಯಿತು, ನೀನು ಹೇಳಿದ ಮಾತು ಮಾತ್ರದಿಂದಲೇ ನಾನು ಸ್ವಸ್ಥತೆಯನ್ನು ಹೊಂದಿಕೊಂಡೆ ಅಂತೇಳಿ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಅಯ್ಯೋ 10 ಜನ ಅಲ್ವಾ ನೀವು ಮೊದಲು ಬಂದಿದ್ದು, 9 ಜನರು ಏನು ಮಾಡಿದರು, ದೇವರಿಗೆ ಉಪಕಾರವನ್ನು ಸ್ಮರಿಸಲಿಲ್ಲ. 10 ಜನರಲ್ಲಿ 9 ಜನರು ಏನಾಗ್ಬಿಟ್ರು, ಹೋಗಿಬಿಟ್ರು. ಒಬ್ಬಾತನೇ ಏನು ಮಾಡಿದಾನೆ, ಒಂದನೇ ದೇವರಿಗೆ ಥ್ಯಾಂಕ್ಸ್ ಹೇಳೋದಕ್ಕಾಗಿ ನೀನು ಒಬ್ಬಾತನೇ ಬಂದು, ಅದು ಸಮಾರ್ಯದವನು ಅಂತೇಳಿ ದೇವರು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನೋಡ್ರಿ, ಅನೇಕ ಸಾವಿರ ಜನರು ಅದ್ಭುತ ಆದಮೇಲೆ ಯೇಸು ಸ್ವಾಮಿಗೆ ಟಾಟಾ ಗುಡ್ ಬೈ ಅಂತೇಳಿ ಹೇಳಿ ಹೋಗುವಂತಾರೆ ಜಾಸ್ತಿ. ಹಲ್ಲೆಲೂಯಾ. ಇವಾಗೂ ಕೂಡ ಏನು ಮಾಡ್ತಾರೆ, ಅದ್ಭುತವನ್ನು ಕಂಡುಕೊಂಡ ಮೇಲೆ ಆಯ್ತಪ್ಪ ಅಂತೇಳಿ ಬಂದು ಒಂದು ಸಾಕ್ಷಿ ಕೂಡ ಹೇಳಲ್ಲ, ಏನು ಮಾಡ್ತಾರೆ, ಹೋಗ್ಬಿಡ್ತಾರೆ ಪ್ರಿಯರೇ. ಹೋಗಿ ಲೋಕದಲ್ಲಿ ಮತ್ತೆ ಏನು ಮಾಡ್ತಾರೆ, ಜೀವಿಸ್ತಾರೆ. ಅವ್ರಿಗೇನಿಲ್ಲ, ರಕ್ಷಣೆ ಇಲ್ಲ. ಹಲ್ಲೆಲೂಯಾ. ಅವ್ರಿಗೇನಿಲ್ಲ, ರಕ್ಷಣೆ ಇಲ್ಲ. ಆದರೆ ಈ ಒಬ್ಬ ವ್ಯಕ್ತಿ ಏನು ಮಾಡಿದ, ಬಂದ, ದೇವರನ್ನ ತಿಳಿದುಕೊಂಡ, ದೇವರ ಗುಂಪಿನಲ್ಲಿ ನಡೆದ, ಮೋಕ್ಷವನ್ನು ಕಂಡುಕೊಳ್ಳೋದಕ್ಕೆ ಮೂಲವಾದಂಥ ಪ್ರದಾತವಾಗಿರ್ತಕ್ಕಂಥ ಅಂಶ ಏನೆಂಬುದಾಗಿ ತಿಳಿದುಕೊಂಡ, ಯೇಸು ಕ್ರಿಸ್ತನ ಸಹವಾಸ ಮಾಡಿದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಆ ಒಬ್ಬ ವ್ಯಕ್ತಿ ಏನು ಮಾಡಲಿಲ್ಲ ಅಂತ, ದೇವರ ಆಜ್ಞೆಗಳನ್ನು, ದೇವರು ಹೇಳಿದಂಥ ಒಂದು ಸ್ವಸ್ಥತೆಯನ್ನು ಮಾಡಿದಂಥ ಸ್ವಸ್ಥತೆಯನ್ನು ಮರೆಯಲಿಲ್ಲ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇವತ್ತಿನ ದಿನ ಒಂದೇ ಅಂಶ, ದೇವರು ಮಾಡಿರುವಂಥದ್ದು ಮೇಲುಗಳನ್ನು, ಅದ್ಭುತಗಳನ್ನು, ಆಶ್ಚರ್ಯ ಕಾರ್ಯಗಳನ್ನು ನಾವು ಮರಿಬಾರ್ದು. ನೀವು ಅಂದ್ಕೊಂಡಿರೇನು, ಈ ಲೋಕದಲ್ಲಿ ಅಪ್ಪವ್ರು ಹೇಳಿದ್ರು 3 ಅಂಶಗಳೇನು ಓದುವಾರ, ಏನು ಹೇಳ್ರಿ, ಈ ಲೋಕದಾಗ ಊರಲ್ಲಿ ಸಿಗಲಾರದ್ದು 3. ಮೊದಲನೇದಾಗಿ ಯಾವುದು, ಮೊದಲನೇದಾಗಿ ಯಾವುದು ರೀ, ರಕ್ಷಣೆ ವಸ್ತ್ರ. ಯಾವುದು, ರಕ್ಷಣೆ ವಸ್ತ್ರ. ಎರಡನೇದಾಗಿ ಯಾವುದು ಹೇಳಿದ್ರು, ಪಾಪಗಳು ಯಾರು ಕೂಡ ತೊಳೆಯಲ್ಲ. ಯಾವ ಅಂಗಡಿಯಾಗ ಪಾಪ ತೊಳೆಯೋಕೆ ಯಾವುದನ್ನು ಸಬ್ಬು ಕೊಡ್ರೆ ಕೊಡ್ತಾರ, ಪಾಪ ತೊಳೆ ಸಬ್ಬು ಕೊಡ್ರೆ ಕೊಡ್ತಾರ, ಯಾರು ಕೊಡಲ್ಲ. ಹಲ್ಲೆಲೂಯಾ. ಇವು ಬಟ್ಟೆಗಳಿಗೆ ನಾವು ಹೊಸವು ಹಾಕ್ಬೋದು, ಸಾಬೂನುಗಳು ಹೊಸವು ಬರ್ಬೋದು. ಹಳೆವು ಯಾವಿದ್ದು ರೀ ನೀವಿದ್ದಾಗ? 555 ಯಾವುದಿತ್ತಲ್ಲ, ನಿರ್ಮ ಇದೆ ಅಲ್ಲ, ಅದು ಯಾವುದೋ ಒಂದು ಬರ್ತಾಯಿತ್ತು ಹಸಿರು ಕಾಲ ನಂಬರ್ ಇರ್ತಾಯಿತ್ತು ನೋಡ್ರಿ, 501 ಸಬ್ಬು. ಇವಾಗೆಲ್ಲ ಯಾವ್ದು ಬಂದದ, ಬೇರೆ ಬೇರೆ ಬಂದವ, ವೀಲ್ ಬಂದವ, ಅದ್ರಂಗೆ ಅವು ಅವಾಗಿನೂ ಏನು ಮಾಡ್ತಾಯಿದ್ವು, ಸ್ವಚ್ಛ ಮಾಡ್ತಾಯಿದ್ವು. ಇವಾಗ ಬಂದಿದ್ದು ಕೂಡ ಸ್ವಚ್ಛ ಮಾಡ್ತಾವೆ, ಏನು, ಬಟ್ಟೆಯನ್ನು. ಹಲ್ಲೆಲೂಯಾ. ಮ್ಯಾಗಳು ಬಟ್ಟೆಯನ್ನು ಸ್ವಚ್ಛ ಮಾಡ್ತಾವೆ, ಎಲ್ಲ ಸಿಗ್ತಾವೆ ಮಾರ್ಕೆಟ್ನಾಗ. ಆದರೆ ಪಾಪವನ್ನು ತೊಳೆಯುವಂಥದ್ದು ಎಲ್ಲಿ ಸಿಗಲ್ಲ. ಯಾರು ತೊಳೆಯುವಂಥವ್ರು, ದೇವರು ತೊಳಿತಾನೆ. ಯಾರ ರಕ್ತ, ಯೇಸು ಕ್ರಿಸ್ತನ ರಕ್ತ ಪ್ರಿಯರೇ. ಈ ದೇವರು ಮಾಡ್ತೀವಿ ಅಂತೇಳಿ ಕೊಯ್ತಾರಲ್ಲ, ಆ ರಕ್ತದಿಂದ ಉಪಯೋಗ ಇಲ್ಲ. ಎಷ್ಟು ಬರೀ ವರ್ಷ ಎಷ್ಟು ಮಾಡ್ಕೊಂತ ಹೋದರೂ ಕೂಡ ನಿನಗೆ ಉಪಯೋಗ ಇಲ್ಲ, ನಿನಗೆ ಸಮಾಧಾನ ಇಲ್ಲ. ಒಂದು ರಕ್ತ ಇದೆ, ಯೇಸು ಕ್ರಿಸ್ತನ ರಕ್ತ. ಆ ರಕ್ತ ಎಲ್ಲಿ ಸಿಗಲ್ಲ, ಮಾರ್ಕೆಟಲ್ಲಿ ಸಿಗಲ್ಲ. ಅದು ಎಲ್ಲಿ ಸಿಗುತ್ತೆ, ಸಭೆಯಲ್ಲಿ ಸಿಗುತ್ತೆ, ದೇವರಲ್ಲಿ ಸಿಗುತ್ತೆ ಪ್ರಿಯರೇ. ರಕ್ಷಣೆ ವಸ್ತ್ರ ಒಂದು, ಪಾಪ ವಿಮೋಚನೆ ಮತ್ತೊಂದು, ಇನ್ನೊಂದು ಯಾವುದು ಹೇಳಿದ್ರು, ಯಾವುದು ಹೇಳ್ರಿ ಯಾವುದು? ಹಲ್ಲೆಲೂಯಾ. ದೇವರ ಒಂದು ಅಭಿಷೇಕ ಪ್ರಿಯರೇ. ಹಲ್ಲೆಲೂಯಾ. ರಕ್ಷಣೆ ಹೊಂದಿದ ಮೇಲೆ, ನಮ್ಮ ಪಾಪ ವಿಮೋಚನೆ ಆದಮೇಲೆ ಅಭಿಷೇಕ ಎನ್ನುವಂಥದ್ದು ಹೊರಗಡೆ ಎಲ್ಲಿ ಕೂಡ ಅದು ಸಿಗಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಒಂದು ಲಕ್ಷಣಗಳನ್ನು ಉಳ್ಳವರಾಗಿ ನಾವು ಜೀವಿಸಬೇಕು. ಲೋಕದಲ್ಲಿ ಸಿಗಲಾರದು ಸಭೆಯಲ್ಲಿ ಮಾತ್ರ ಸಿಗುತ್ತೆ ಪ್ರಿಯರೇ. ನಿತ್ಯ ಆನಂದ. ಒಂದು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಓದ್ರಿ ನೀವು, 5ನೇ ಅಧ್ಯಾಯ 22ರಿಂದ ನಿಮಗೆ ಓದಿದ್ರೆ ಅಲ್ಲಿ ಗೊತ್ತಾಗುತ್ತೆ. ದೇವರ ಆತ್ಮನಿಂದ ಉಂಟಾಗುವ ಫಲಗಳು ಯಾವುದಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಎಲ್ಲವುಗಳು 9 ಆತ್ಮನ ಫಲಗಳು ಅವು ಸಭೆಯಲ್ಲಿ ಮಾತ್ರ ಸಿಗುವಂಥವುಗಳಾಗಿದ್ದಾವೆ. ಅದರ ಸಲುವಾಗಿ ಇವತ್ತಿಂದ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅಂಶ, ದೇವರನ್ನು ನಾವು ಮರೆಯಬಾರದು. ದೇವರ ಲಕ್ಷಣಗಳು ಇದ್ದರೆ
ವ್ಯರ್ಥವಾದಂಥವುಗಳನ್ನು ದೇವರು ಅಂತೇಳಿ ಜನರು ಹೇಳೋದಕ್ಕೆ ಸಾಧ್ಯ ಇಲ್ಲ. ದೇವರ ಲಕ್ಷಣಗಳು ಯಾರಿಗೆ ಗೊತ್ತಿಲ್ಲ? ಮನುಷ್ಯರಿಗೆ ಗೊತ್ತಿಲ್ಲ. ಅದ್ರ ಸಲುವಾಗಿ ದೇವರ ಲಕ್ಷಣಗಳು ಇಲ್ಲಾರ್ದಂಥವುಗಳನ್ನು ಕೂಡ ದೇವರು ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಈ ಶಿಷ್ಯರು ಇದ್ದಾಗಲೂ ಕೂಡ, ಸಹವಾಸದಲ್ಲಿ ಇದ್ದಾಗಲೂ ಕೂಡ ಇವರು ಏನು ಮಾಡ್ತಾ ಇಲ್ಲ? ಯೇಸು ಸ್ವಾಮಿಯನ್ನು ಸರಿಯಾದ ರೀತಿಯಲ್ಲಿ ಗುರುತು ಹಿಡಿತಾ ಇಲ್ಲ. ಇವತ್ತಿನ ದಿನ ಕೆಲವೊಬ್ಬರು ಪರಿಸ್ಥಿತಿ ಹಂಗೆ ಐತೇನು. ಹಲ್ಲೆಲೂಯಾ. ಮುಂದಿನ ವಾರ ದೀಕ್ಷಾಸ್ನಾನ ಕಾರ್ಯಕ್ರಮ ಇರುತ್ತೆ. ನೀವು ಯಾರಾದರೂ ಯೇಸು ಸ್ವಾಮಿಯ ಮಕ್ಕಳಾಗಬೇಕು, ರಕ್ಷಣೆ ಹೊಂದಬೇಕು, ನನ್ನ ಪಾಪ ತೊಳ್ಕೊಳ್ಬೇಕಂತೇಳಿ ಅಂದ್ಕೊಂಡ್ರೆ ನೀವು ಬಾದರ್ಲಿಗೆ ಬರ್ಬೋದು. ಬಂದು ಅಲ್ಲಿ ಏನು ಮಾಡ್ಬೋದು? ದೀಕ್ಷಾ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಮಾಡುವಂಥ ಮೇಲುಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸ್ಬೋದು. ಎಲ್ಲರೂ ಸಾಯ್ತಾರೆ ಪ್ರಿಯರೇ, ತಿಳ್ಕೊರಿ ಇದು. ಎಲ್ಲರೂ ಸಾಯ್ತೀವಿ. ಎಷ್ಟು ನಾವು ತೋರಿಸ್ಕೊಂಡ್ರೂ ಕೂಡ ಸ್ವಲ್ಪ ಹೊತ್ತಾದಮೇಲೆ 90 ವರ್ಷ ಇದ್ದಾಗ ಆರಾಮಿಲ್ಲ ಅಂತ ಹೇಳ್ತಾರೆ. ಭಾಳ ಎಲ್ಲ ಬಿದ್ದೋಗ್ಬಿಟ್ಟವ್ರಿ, ರೊಕ್ಕ ಜಗ್ಗಿ ಅದ, ತೋರಿಸ್ತಾರೆ, ಎಲ್ಲ ತೋರಿಸ್ತಾರೆ. ಆಯ್ತು, ಇನ್ನು ಲಾಸ್ಟ್ ಒಂದು 10 ವರ್ಷ ಬದುಕಿನ ಅಂತ ಹೇಳ್ತಾರೆ. ಆಮೇಲೆ ಸಾಯ್ತಾನೆ ಇಲ್ಲ, ಸಾಯ್ಲೇಬೇಕು. ಎಲ್ಲರೂ ಸಾಯ್ಬೇಕಂತೇಳಿ ದೇವ್ರ ನಿಯಮ ಮಾಡ್ಯಾನ. ದೇವ್ರ ನಿಯಮವನ್ನು ಮೀರಿದ ಸಲುವಾಗಿ ನಾವೇ ಅದನ್ನು ಆಹ್ವಾನ ಮಾಡಿಕೊಂಡಿವಿ. ಯಾವುದನ್ನು? ಸಾವನ್ನು. ಹಲ್ಲೆಲೂಯಾ. ಸಾವು ಯಾರು ತಂದ್ಕೊಂಡಿರೋದು? ನಾವೇ ತಂದ್ಕೊಂಡಿದ್ದು. ಹಲ್ಲೆಲೂಯಾ. ಅದ್ರ ಸಲ ಜನರು ಮಾತಾಡ್ತಾ ಇರ್ತಾರೆ, ಹೋಗ್ಬಾರ್ದಿತ್ತಪ್ಪ, ತನಗೆ ತಾನೇ ಹೋಗಿ ತಾನೇ ಏನು ಮಾಡಿದ? ತಂದ್ಕೊಳ್ಳೋದು. ಸಾವು ತಂದ್ಕೊಂಡಿದ್ದಾರು ಮನುಷ್ಯನೇ ತಂದ್ಕೊಂಡಿದ್ದ. ಹಲ್ಲೆಲೂಯಾ. ಒಂದು ವೇಳೆ ಅವ್ವ ಹಣ್ಣನ್ನು ಇದ್ದಿದ್ರೆ ಆಕೆ ಸುಮ್ಮನೆ ಮುಟ್ಟಿ ಹಂಗೆ ನೋಡಿ ಅಲ್ಲೇ ಇಟ್ಟಿದ್ರಪ್ಪ ಅಂದ್ರೆ ಕಿತ್ಕೊಂಡು ತಿನ್ನಲಾರ್ದೆ ಇದ್ದಿದ್ರೆ ಸಾವು ಬರ್ತಾ ಇದ್ದಿರಲಿಲ್ಲ. ಮನುಷ್ಯನ ಒಂದು ಜೀವನದಲ್ಲಿ ಸಾವು ಎನ್ನುವಂಥ ಶಬ್ದನೇ ಬರ್ತಾ ಇರಲಿಲ್ಲ. ಹಲ್ಲೆಲೂಯಾ. ಆದರೆ ಏನು ಮಾಡಿದ್ರು? ದೇವರ ಆಜ್ಞೆಯನ್ನು ಮೀರಿದ್ರು, ಸಾವನ್ನು ತಂದುಕೊಂಡ್ರು. ಈ ಲೋಕದಲ್ಲಿ ಎಲ್ಲರೂ ಸಾಯ್ತಾರೆ. ದೇವರು ನಂಬಿದವರು ಸಾಯ್ತಾರೆ, ದೇವರು ನಂಬಲಾರ್ದವರು ಸಾಯ್ತಾರೆ. ಆದರೆ ದೇವರನ್ನ ನಂಬಿದಂಥವ್ರು ಸತ್ತರೆ ಎಲ್ಲಿಗೆ ಹೋಗ್ತಾರೆ? ಅವರು ಪರದೇಶಿಗೆ ಹೋಗ್ತಾರೆ. ದೇವರು ನಂಬಿದಂಥವ್ರು ಸತ್ತರೆ ಎಲ್ಲಿಗೆ ಹೋಗ್ತಾರೆ? ಪರದೇಶಿಗೆ ಹೋಗ್ತಾರೆ. ಪರದೇಶಿಗೆ ಕೆಳಗಿಲ್ಲ, ಕೆಳಗಡೆಯಿಂದ ಯೇಸು ಸ್ವಾಮಿ ಎಲ್ಲಿಗೆ ತಗೊಂಡೋಗ್ಯಾನ? ಮೇಲ್ಗಡೆ ತಗೊಂಡೋಗ್ಯಾನ. ಹಲ್ಲೆಲೂಯಾ. ಎಲ್ಲರೂ ಆದಾಮನ ಮೊದಲುಗೊಂಡು ಇಲ್ಲಿಯವರೆಗೆ ಎಲ್ಲರ ಭಕ್ತರ ದೇಹಗಳು, ಭಕ್ತರ ಆತ್ಮಗಳು ಎಲ್ಲಿ ನಿದ್ರೆ ಮಾಡ್ತಾ ಇದ್ದಾವೆ? ಯಾವ ವಿಶ್ರಾಂತಿ ಸ್ಥಳದಲ್ಲಿದ್ದಾವೆ? ಪರದೇಶಿನಲ್ಲಿದ್ದಾವೆ. ಪರಲೋಕದಲ್ಲಿ ಇರತಕ್ಕಂಥ ಪರದೇಶಿ ಎನ್ನುವಂಥ ಒಂದು ಸ್ಥಳದಲ್ಲಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ನಂಬಲಾರದೆ ಸತ್ತೋಗಿರ್ತಾರಲ್ಲ, ಅವರೆಲ್ಲಿ ಹೋಗ್ತಾರೆ? ನರಕದಲ್ಲಿ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ ಅವರು? ನರಕದಲ್ಲಿ. ಅಲ್ಲಿ ನರಕದಾಗ ಏನಿರುತ್ತೆ? ಬೆಂಕಿ. ಎಂಥ ಶಾಖದು! ಇವಾಗ ಸ್ವಲ್ಪ ಕೆಲವು ಜನರಿಗೆ ಏನು ಬರ್ತಾ ಇದೆ? ಸೆಕೆ ಆಗ್ತಾ ಇದೆ, ಬೆವರು ಬರ್ತಾ ಇದೆ. ಆ ನರಕದಲ್ಲಿ ಭಯಂಕರವಾಗಿರ್ತಕ್ಕಂಥ ಸೆಕೆ ಇರುತ್ತೆ. ಬೆಂಕಿನೇ ಪಕ್ಕದಾಗಿರುತ್ತೆ. ಅಡುಗೆ ಮಾಡೋಕ್ಕೆ ಹೊಸದಾಗಿ ಕುಂತ್ಕೊಂಡಂಥವ್ರಿಗೆ ಗೊತ್ತಿರುತ್ತೆ. ಹಲ್ಲೆಲೂಯಾ. ಜಾಸ್ತಿ ಹೊತ್ತು ಅದರ ಹತ್ರ ಕೂಡಕ್ಕೆ ನೀವು ಇಷ್ಟಪಡ್ತೀರಾ? ಹಲ್ಲೆಲೂಯಾ. ದೊಡ್ಡ ಅಡುಗೆ ಮಾಡ್ತಾ ಇರ್ತಾರೆ ನೋಡ್ರಿ, ಅದ್ರ ಸಮೀಪಕ್ಕೆ ಹೋಗ್ರಿ, ಹಿಂಗೆ ರೋಮಗಳು ಏನಾಗ್ಬಿಡ್ತವೆ, ಕೂದಲುಗಳು ಏನಾಗ್ತವೆ, ಸುಟ್ಟೋಗ್ಬಿಡ್ತವೆ. ಹಲ್ಲೆಲೂಯಾ. ಆ ನರಕದಾಗ ಅಂಥ ಭಯಂಕರ ಬೆಂಕಿ ಇರುತ್ತಾ. ಯೇಸು ಸ್ವಾಮಿನ ಬ್ಯಾಡ ಅಂದವರೆಲ್ಲರೂ ಕೂಡ ಅಲ್ಲೇ ಬೀಳ್ತಾರೆ. ಅವ್ರು ಎಲ್ಲಿ ಬೀಳ್ತಾರೆ? ನರಕದಲ್ಲಿ ಬೀಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಅಲ್ಲಿ ಏನಿರುತ್ತೆ? ಯಾವಾಗಲೂ ನಿತ್ಯ ಹಲ್ಲುಗಳು ಹಂಗೆ ಕಡೆದ ಕಟ್ ಅಂತ ಶಬ್ದ ಬರುತ್ತೆ. ಅಲ್ಲೂ ಕಡಿಯೋಣ ಇರುತ್ತೆ. ಅಂದರೆ ಅಷ್ಟು ಭಯಂಕರವಾಗಿರ್ತಕ್ಕಂಥ ಯಾತನೆಯ ಸ್ಥಳ ಯಾವುದು? ನರಕ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಅಲ್ಲಿ ಏನಿರ್ತಾವ? ಹುಳುಗಳಿರ್ತಾವ. ಏನಿರ್ತಾವ? ಹುಳುಗಳು. ಚುಕ್ಕಾಡಿ ಕಡಿದ್ರೆ ಎಷ್ಟು ನೋವು ಆಗತ್ರಿಲ್ರಿ? ಚುಕ್ಕಾಡಿ, ಸೊಳ್ಳೆ, ದೋಮ ಕೊರಕಿತೆ ಎಂತೋ ನೊಪ್ಪೆ ಆಗ್ತದೆ. ಅಲ್ಲಿ ನರಕದಾಗ ಏನಿರುತ್ತಾ? ಹುಳಗಳು. ಎಂಥ ಹುಳಗಳವು! ಎಷ್ಟು ಹಿಂಗೆ ಕಡಿದ್ರಪ್ಪ ಅಂದ್ರೆ ಹಂಗೆ ಚರ್ಮ ಬರ್ತಿರ್ತಂತ, ಹಂಗೆ ಕಡೆದು ಒಂದು ಸ್ವಲ್ಪ ಕೂಡ ಏನಿಲ್ಲ, ಲಿಮಿಟ್ ಇಲ್ಲ, ಟೈಮ್ ಇಲ್ಲ, ಕಂಟಿನ್ಯೂಸ್ ಆಗಿ ಹಂಗೆ ಕಡೆದ. ಎಲ್ಲಿ? ನರಕದಾಗ. ಒಂದು ವಿಡಿಯೋ ತೋರಿಸಿದ್ದೀನಿ ನಾನು ನಿಮಗೆ, ಅಂದರೆ ಇಲ್ಲಿ ಅಲ್ಲ, ಬಾದಲ್ಲಿ ಇಲ್ಲ ಅನಿಸುತ್ತೆ, ಅಲ್ಲಿ. ಹಲ್ಲೆಲೂಯಾ. ಆ ವಿಡಿಯೋ ನೋಡೋಣ, ದೇವರು ಅನುಕೂಲ ಮಾಡಿದರೆ ಇಲ್ಲಿ ಕೂಡ ಅದನ್ನು ಹಾಕೋಣ ಒಂದಿನ. ಹಲ್ಲೆಲೂಯಾ. ಭಯಂಕರವಾದಂಥ ಯಾತನೆ ಪ್ರಿಯರೇ. ಜನರು ಏನು ಮಾಡ್ತಾರೆ? ಯೇಸುವನ್ನು ಬೇಡ ಬಂದವರೆಲ್ಲರೂ ಕೂಡ ಎಲ್ಲಿ ಹೋಗ್ತಾರೆ? ಆ ನರಕದಲ್ಲಿ ಬೀಳ್ತಾರೆ ಪ್ರಿಯರೇ. ಆದರೆ ಸ್ವರ್ಗದಲ್ಲಿರುವಂಥವರಿಗೆ, ಆ ನರಕದಲ್ಲಿರುವಂಥವ್ರಿಗೆ ಅವ್ರಿಗೆ ಭಯಂಕರವಾದ ನೀರಡಿಕೆ ಆಗುತ್ತಂತೆ. ಎಂಥ ನೀರಡಿಕೆ ಆಗುತ್ತಾ? ಭಾಳ ನೀರಡಿಕೆ ಆದಾಗ ನೀವೇನು ಮಾಡ್ತೀರಿ? ಘಟ ಅಂತೇಳಿ 1 ಲೀಟ್ರ್ ನೀರೇ ಕುಡಿತಿರಿಲ್ರಿ? ಹಲ್ಲೆಲೂಯಾ. ಅಲ್ಲಿ ಶ್ರೀಮಂತ ವ್ಯಕ್ತಿ ಬಿದ್ದಾನ. ಆ ವ್ಯಕ್ತಿ ಏನಂತ ಹೇಳ್ತಾ ಇದ್ದಾನ? ಲಾಜರನಿಂದ ಜಸ್ಟ್ ಅದೇನಂತೀವಿ, ಕಿರುಬೆರಳಿನ ಮುಂದುಗಡೆ ಸ್ವಲ್ಪ ನೀರು ಅದ್ದಿ ಹಿಂಗೆ ಬಾಯಾಗಿಡ್ಲಿ ಸಾಕು, ನನಗೆ ತೃಪ್ತಿ ಆಗುತ್ತೆ ಅಂತ ಹೇಳಂತ ಇದ್ದಾನೆ.
ಧನವಂತ, ಶ್ರೀಮಂತನಾಗಿರುವಂಥ ವ್ಯಕ್ತಿ ದೇವರನ್ನ ಬೇಡ, ನನ್ನ ಹಣವೇ ನನಗೆ ದೇವರು, ಈ ಲೋಕ ಆಚಾರವೇ ನನಗೆ ದೇವರು, ನನ್ನ ಹತ್ರ ಹಣ ಅದ, ಒಂದು ಗುಡಿ ಕಟ್ಟಿ ನಾನೇ ದೇವರನ್ನ ಸ್ಥಾಪನೆ ಮಾಡಬಲ್ಲೆ, ನಾನೇ ಒಬ್ಬ ಪೂಜಾರಿಯನ್ನ ಇಟ್ಟುಕೊಳ್ಳಬಲ್ಲೆ ಅಂತೇಳಿ ಅಷ್ಟು ಹಣದಿಂದ, ಅಹಂಭಾವದಿಂದ, ಅಹಂಕಾರದಿಂದ ಮೆರೆದಿರ್ತಕ್ಕಂಥ ವ್ಯಕ್ತಿ ಸತ್ತು ಹೋದ್ಮೇಲೆ ಎಲ್ಲಿ ಹೋದಾತ? ಎಲ್ಲಿ ಹೋದ? ನರಕದಲ್ಲಿ ಹೋದ. ಏನು ಇಲ್ಲಲಾರದೆ. ಅಲ್ಲೆಲ್ಲೂಯ್ಯ. ದೇವರು ನಂಬ್ಕೊಂಡಿದ್ದಾನೆ, ರೋಗದಲ್ಲಿ ಬಿದ್ದಿದ್ದಾನೆ, ಮೈಯೆಲ್ಲ ಹುಣ್ಣುಗಳಾಗಿದ್ದಾವೆ, ದೇವರನ್ನು ನಂಬಿದ್ದಾನೆ. ನಂಬಿದ ಮೇಲೆ ಆ ವ್ಯಕ್ತಿ ಕೂಡ ಏನು ಮಾಡ್ತಾನೆ? ಒಂದು ದಿನ ಸತ್ತು ಹೋಗ್ತಾನೆ. ನಾಯಿಗಳು ಬಂದು ನೆಕ್ತಾ ಇದ್ವು ಅಂತ ಲಾಜರ್ಗೆ. 16ನೇ ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡ್ತೀವಿ, ನಾಯಿಗಳು ಬಂದು ನೆಕ್ತಾ ಇದ್ದು, ಹುಳಗಳು ಆಡ್ತಾ ಇದ್ದು. ಅಲ್ಲೆಲ್ಲೂಯ್ಯ. ಆ ಮೇಜಿನಿಂದ ಕೆಳಗಡೆ ಬಿದ್ದಿರತಕ್ಕಂಥ ಆಹಾರವನ್ನು ಊಟ ಮಾಡ್ತಾ ಇದ್ದ ಲಾಜರ. ಅಲ್ಲೆಲ್ಲೂಯ್ಯ. ಅಂಥ ವ್ಯಕ್ತಿ ಸತ್ತು ಹೋದಾಗ ಯಾರು ಬಂದರು ಪ್ರಿಯರೇ? ದೇವದೂತರು ಬಂದರು. ಅಲ್ಲೆಲ್ಲೂಯ್ಯ. ಯಾರು ಬಂದ್ರಂತೆ? ದೇವದೂತರು ಬಂದು ಲಾಜರನ ಆತ್ಮವನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಪರಲೋಕದ ಕಡೆಗೆ ಹೋಗ್ತಾ ಇದ್ದಾರೆ, ಪರದೇಶಿ ಕಡೆಗೆ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ಅಬ್ರಹಾಮನ ಎದೆಗೆ ಹೊರಗಿದಂಥ ಒಂದು ಸ್ಥಳ ಎಂಬುದಾಗಿ ಕರೀತಾರೆ ಪರದೇಶಿಗೆ. ಅಲ್ಲಿ ಅಬ್ರಹಾಮನ ಆಹ್ವಾನ ಮಾಡಿದ. ಯಾರನ್ನ? ಲಾಜರನನ್ನು ಆಹ್ವಾನ ಮಾಡಿ ತನ್ನ ಒಳಗಡೆ, ಆ ಒಂದು ಪರದೇಶಿ ಒಳಗಡೆ ಕರೆದುಕೊಂಡ. ಅಲ್ಲಿ ಏನಿಲ್ಲ, ದುಃಖ ಇಲ್ಲ, ಶಾಂತಿ ಯಾವಾಗಲೂ ಇರುವಂಥ ಒಂದು ಸ್ಥಳ, ಸಂತೋಷ ಇರುವಂಥ ಒಂದು ಸ್ಥಳ, ಕಣ್ಣೀರು ಇಲ್ಲ. ಅಲ್ಲೆಲ್ಲೂಯ್ಯ. ಹಸಿವೆ ಇಲ್ಲ, ನೀರಡಿಕೆ ಬಾಯಾರಿಕೆ ಇಲ್ಲ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಲಾಜರನು ಏನಾದ? ಸತ್ತು ಹೋದ. ಶ್ರೀಮಂತ ವ್ಯಕ್ತಿ. ದೇವರು ಇದ್ದವನು ಸತ್ತ, ದೇವ್ರು ಇಲ್ಲಾರ್ದವನು ಕೂಡ ಸತ್ತ. ಆದರೆ ದೇವರು ಇಲ್ಲಾರ್ದವನು ಸತ್ತಾಗ ಎಲ್ಲಿಗೆ ಹೋದ? ನರಕಕ್ಕೆ ಹೋದ. ದೇವ್ರು ಇದ್ದವನು ಸತ್ತಾಗ ಎಲ್ಲಿಗೆ ಹೋದ? ಪರಲೋಕಕ್ಕೆ, ಸ್ವರ್ಗಕ್ಕೆ ಹೋದ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಇಷ್ಟೇ ತಿಳ್ಕೊಬೇಕು. ನಾವು ದೇವ್ರ ಮಕ್ಕಳು ಆಗಬೇಕಂದ್ರೆ ನಾವೇನು ಮಾಡಬೇಕು? ತಿಳ್ಕೊಬೇಕು ನಮ್ಮ ಜೀವಿತ ಹೆಂಗಿದೆ ಅಂತೇಳಿ. ಸತ್ಯವೇದನೆ ನಮಗೆ ನಿಜವಾದ ಕನ್ನಡಿ. ನಾವು ಮುಂಜಾನೆ ಎದ್ದ ತಕ್ಷಣ ಮುಖ ನೋಡ್ಕೊತೀರಿ. ಯಾರಾದರೂ ರೆಡಿ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ರೆಡಿ ಆಗ್ಬೇಕಾದ್ರೆ ಕನ್ನಡಿ ನೋಡ್ತೀರಲ್ಲ, ಕೂದಲು ಹಂಗೆ ಹಿಂಗೆ ಇದ್ರಪ್ಪ ಅಂದ್ರೆ ಏನು ಮಾಡ್ತೀರಿ? ಹಂಗೆ ಇಟ್ಕೊಂಬರ್ತೀರಾ? ಏನು ಮಾಡ್ತೀರಿ? ಚೆನ್ನಾಗಿ ಕ್ರಾಪ್ ಮಾಡ್ಕೊಂಡು ಏನು ಮಾಡ್ತೀರಿ? ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಏನು ಮಾಡ್ತೀರಿ? ಬರ್ತೀರಿ. ಅಲ್ಲೆಲ್ಲೂಯ್ಯ. ನೀವು ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಬರೋದಕ್ಕೆ ಸಾಧನ ಯಾವುದು? ಕನ್ನಡಿ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹಿಂಗಾದ ನಮ್ಮ ಪರಿಸ್ಥಿತಿ ಅಂತೇಳಿ. ಅಲ್ಲೆಲ್ಲೂಯ್ಯ. ಕನ್ನಡಿನೇ ಇಲ್ಲ ಅಂತ ಹೇಳ್ತಾರೆ. ಜನರಿಗೆ ಮೇಕಪ್ ಮಾಡೋದಕ್ಕೆ ಅಪೋಸಿಟ್ ಇರ್ತಕ್ಕಂಥ ವ್ಯಕ್ತಿನೇ ಸಹಾಯ ಬೇಕಾಗ್ತಾ ಇತ್ತು. ಅಲ್ಲೆಲ್ಲೂಯ್ಯ. ಇವತ್ತು ನಮ್ಮೆಲ್ಲರ ಕನ್ನಡಿ ಯಾವುದು? ಸತ್ಯವೇದ, ಬೈಬಲ್. ಈ ಬೈಬಲ್ನಾಗ ಪ್ರತಿಯೊಬ್ಬರ ಜೀವಿತಗಳು ಹೆಂಗಿದಾವ, ಎಲ್ಲಿದ್ದಾರೆ, ಯಾವ ರೀತಿಯಾಗಿದ್ದಾರೆ, ಏನು ಅಡವಿಯಾಗಿದ್ದಾರೋ, ದೇವ್ರ ಹತ್ರ ಇದ್ದಾರೋ, ದೇವರಿಂದ ದೂರವಾಗಿದ್ದಾರೋ, ಏನು ನದಿಯ ಪಕ್ಕದಲ್ಲಿರ್ತಕ್ಕಂಥ ಮರಗಳೋಪಾದಿಯಲ್ಲಿ ಬೆಳೀತಾ ಇದ್ದಾರೋ, ಏನು ಬಿದ್ದೋಗಿದ್ದಾರೋ, ಎದ್ದು ನಿಂತ್ಕೊಂಡಿದ್ದಾರೋ, ಎಲ್ಲಿದಾರ ಅಂಥೇಳಿ ಯಾವುದು ತಿಳಿಸುತ್ತೆ ನಮಗೆ ಕನ್ನಡಿಯಾಗಿ? ಈ ಸತ್ಯವೇದ ಬೈಬಲ್ ತಿಳಿಸುತ್ತೆ ಪ್ರಿಯರೇ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ನೀವು ಅಂದ್ಕೊಂಡಿರೇನೋ ಏಸಪ್ಪ ನಂಬಿದರೂ ಕೂಡ ಏನು ಬರುತ್ತೆ? ಸಾಯ್ತೀವಿ ನಾವು. ಸತ್ತ ಮೇಲೆ ದೇವರು ಎಲ್ಲಿವರೆಗೆ ಇರ್ತಾನ ಅಲ್ಲಿವರೆಗೆ ನಮ್ಮ ಆತ್ಮ, ಈ ದೇಹವನ್ನು ಕೂಡ ಏನು ಮಾಡ್ತಾನೆ? ದೇವರು ಮಹಿಮ ಶರೀರವಾಗಿ ಮಾರ್ಪಡಿಸ್ತಾನೆ. ಯಾವುದಾಗಿ? ಮಹಿಮೆಯ ಶರೀರ. ಈ ಶರೀರ ಇರಲ್ಲ. ಆದಾಮ ಅವ್ವ ಅವ್ರೇನಾದರೂ ಡೆಲಿವರಿ ಆಯ್ತು, ಅವರಿಗೆ ಡೆಲಿವರಿ ಆಗಿ ಹುಟ್ಟಿದಾರೆ. ಅವರು ಯೌವನಸ್ಥರಾಗಿಯೇ ದೇವರು ಅವ್ರನ್ನ ಏನು ಮಾಡಿದ? ರೂಪ ಮಾಡಿದ ಪ್ರಿಯರೇ. ಅಲ್ಲೆಲ್ಲೂಯ್ಯ. ಚಿರಕಾಲದ ಯೌವನಸ್ಥರವರು, ಆದರೆ ಶಾಪ ಬರಲಾರ್ದಿದ್ರೆ ಅವರು ಯೌವನಸ್ಥರಾಗಿಯೇ ಜೀವಿಸ್ತಾ ಇದ್ರು. ಅಲ್ಲೆಲ್ಲೂಯ್ಯ. ಆ ಒಂದು ಪಾಪ ಅವರು ಮಾಡಲಾರ್ದೇ ಇದ್ದಿದ್ರೆ, ಆ ಶಾಪ ತಾಕಲಾರ್ದ ಇದ್ದಿದ್ರೆ ಯೌವನಸ್ಥರಾಗಿಯೇ ಇರ್ತಾ ಇದ್ರು. ಆದರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಶಾಪ ಬಂದ ಕಾರಣಕ್ಕಾಗಿ ಅವ್ರೇನಾದರೂ ಬಿದ್ದು ಹೋದರು ಎಂಬುದಾಗಿ. ದೇವರು ನಮಗೇನು ಮಾಡ್ತಾನೆ? ಸತ್ತು ಹೋದರೆ, ದೇವ್ರು ನಂಬಿದ ಮೇಲೆ ನಿದ್ರೆಗೆ ಜಾರಿ ಹೋದರೆ ನಮಗೇನು ಕೊಡ್ತಾನೆ? ದೇವರು ಮಹಿಮ ಶರೀರವನ್ನು ಕೊಡ್ತಾನೆ. ಆ ಮಹಿಮ ಶರೀರವನ್ನು ಕೊಟ್ಟಾಗ ಇವಾಗ ವಯಸ್ಸಾಗ್ತಾ ಇದೆ ನಮಗೆ. ಅಲ್ಲೆಲ್ಲೂಯ್ಯ. ಚಿಕ್ಕವನಿದ್ದಾಗ, ಈ ಮಗು ಇದೆ ನಮ್ಮ ಹತ್ರ, ಆ ಮಗು ಚಿಕ್ಕದಿದೆ. ಅಲ್ಲೆಲ್ಲೂಯ್ಯ. ಮುಂದೆ ಏನು ಮಾಡುತ್ತೆ? ಆ ಮಗು ಬೆಳೀತಾ 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 ಹೋಗುತ್ತೆ. ಒಂದು ಹಂತಕ್ಕೆ ಬಂದಾಗ ಏನಾಗ್ತಾರೆ? ಚಿಕ್ಕ ಮಕ್ಕಳಾದಮೇಲೆ ಯೌವನಸ್ಥರಾಗ್ತಾರೆ, ಮತ್ತು ಸಮಾನ ವಯಸ್ಕರಾಗ್ತಾರೆ. ಆ ಸಮಾನ ವಯಸ್ಕತ್ವ ಹೋದ್ಮೇಲೆ ಏನಾಗ್ತಾರೆ? ವೃದ್ಧಾಪ್ಯ ಬರುತ್ತೆ. ವೃದ್ಧಾಪ್ಯ ಬಂದಮೇಲೆ ಏನು ಮಾಡ್ತಾರೆ? ಜಾತ್ರೆ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ, ಪ್ರವಾಸ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮಹಿಮ ಶರೀರಕ್ಕೆ ಏನಿಲ್ಲ, ಸಾವಿಲ್ಲ. ದೇವ್ರು ಎಷ್ಟರವರೆಗೆ ಇರ್ತಾನೋ ನಾವು ಕೂಡ ಅಷ್ಟರವರೆಗೆ ಇರ್ತೇವೆ. ಆ ಒಂದು ಚಾನ್ಸ್ ದೇವರಲ್ಲಿ ಕೊಟ್ಟಿದ್ದಾನ, ನಮಗೆ ಕೊಟ್ಟಿದ್ದಾನ. ಒಂದು ವೇಳೆ ಇನ್ನೂ ಯಾರು ನೀವು ಮುಳುಗು ದೀಕ್ಷಾ ಸ್ನಾನ ತೊಗೊಂಡಿಲ್ವೋ, ದೇವ್ರ ಮಕ್ಕಳಾಗ್ರಿ. ಈ ಲೋಕದಲ್ಲಿ ಎಷ್ಟೋ ಜನರು ಯಾರ್ಯಾರ ಮಕ್ಕಳಂತೇಳಿ ಹೇಳ್ಕೊಳ್ತಾರೆ. ಅಲ್ಲೆಲ್ಲೂಯ್ಯ. ಏನೇನೋ ಪಾಪಗಳನ್ನು ಮಾಡ್ತಾ ಇರ್ತಾರೆ, ಮತ್ತು ದೇವ್ರ ಮಕ್ಕಳು ಅಂತೇಳಿ ಹೇಳ್ಕೊಳ್ತಾರೆ. ಅದ್ರ ಸಲುವಾಗಿ ರಕ್ಷಣೆ ಬೇಕು ಅಂದರೆ ಅದೆಲ್ಲಿದೆ? ಸಭೆಯಲ್ಲಿದೆ ಪ್ರಿಯರೇ. ಅಲ್ಲೆಲ್ಲೂಯ್ಯ. ನೀವು ದೇವ್ರ ಮಕ್ಕಳಾಗ್ರಿ,
ದೇವರು ನಿಮ್ಮ ಜೀವಿತದಲ್ಲಿ ಎಂಥ ಮೇಲುಗಳನ್ನು ಮಾಡ್ತಾನೋ ನೀವಾಗಿಯೇ ಅನುಭವಿಸಿದಾಗ ನಿಮಗೇನಾಗುತ್ತೆ ಗೊತ್ತಾಗುತ್ತೆ ಪ್ರಿಯರೇ. ಇವತ್ತಿನ ದಿನ ನಾವು ಒಂದೇ ಅಂಶ, ದೇವರನ್ನು ನಾವು ಮರೆಯಬಾರದು. ದೇವರು ಮಾಡಿದಂಥ ಕಾರ್ಯಗಳನ್ನು ಮರೆಯಬಾರದು. ದೇವರು ಎಂಥ ಲಕ್ಷಣಗಳು ಉಳ್ಳವನಾಗಿದ್ದಾನೋ, ಆತ ನಮ್ಗೆ ಎಂತಹ ಕಾರ್ಯಗಳನ್ನು ಮಾಡಿದಾನೋ, ಗಾಳಿಯನ್ನು ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ, ಮಳೆಯನ್ನು ಕೊಟ್ಟಿದ್ದಾನೆ, ಇರೋದಕ್ಕೆ ವಾಸ ಮಾಡೋದಕ್ಕೆ ಭೂಮಿಯನ್ನು ಕೊಟ್ಟಿದ್ದಾನೆ. ಆಕಾಶದಾಗ ನೋಡಿದ ಮೇಲೆ ಬರೀ ಆಕಾಶ ಇರಬಾರ್ದು ಅಂತೇಳಿ ಚಂದ ನಕ್ಷತ್ರಗಳನ್ನು ಕೊಟ್ಟಾನ. ಬರೀ ಚಂದ ನಕ್ಷತ್ರಗಳು ಇರಬಾರ್ದು ಅಂತೇಳಿ ಏನು ಮಾಡ್ಯಾನ, ಒಬ್ಬ ಚಂದ್ರನನ್ನು ಕೊಟ್ಟಾನ. ನೋಡಿದ್ರೆ ಹಂಗೆ ಹಬ್ಬ ಏನಪ್ಪ ಸೀನ್ ಅನ್ನಂಗೆ ಇರ್ಬೇಕು, ಸೀನ್ರಿ ಅಲ್ಲೆಲ್ಲೂಯ್ಯ. ಆ ರೀತಿಯಾಗಿ ದೇವರು ಕೊಟ್ಟಿದ್ದಾನೆ. ಮತ್ತು ಬೆಟ್ಟ ಗುಡ್ಡಗಳನ್ನು ಸೃಷ್ಟಿ ಮಾಡಿದಾನೆ, ಎಲ್ಲವನ್ನು ದೇವರು ಕೊಟ್ಟಾನ. ಆ ದೇವರು ಶಕ್ತಿವಂತನಾಗಿರುವಂಥ ದೇವರಾಗಿದ್ದಾನ. ಇಲ್ಲಿ ಯಾವುದೋ ಒಂದು ಕಲ್ಲಿನಲ್ಲಿ ಮಾಡಿರ್ತಕ್ಕಂಥ ದೇವರುಗಳು ಮಾಡಿರೋದಲ್ಲ. ಈ ಬೆಟ್ಟ ಗುಡ್ಡಗಳು ಎಲ್ಲ ಸೃಷ್ಟಿಯನ್ನು ಮಾಡಿರುವಾತನ ಯಾರು? ಯೇಸು. ಹಲ್ಲೆಲೂಯಾ. ಯಾರು? ಯೇಸು ಕ್ರಿಸ್ತನು. ಆತನನ್ನು ನೀವು ತಿಳಿದುಕೊಳ್ಳ್ರಿ, ಆತನನ್ನು ನೀವು ಮರಿಬೇಡ್ರಿ. ಹಲ್ಲೆಲೂಯಾ. ನಿಮ್ಮ ಜೀವಿತಗಳನ್ನು ದೇವರು ಆಶೀರ್ವಾದ ಮಾಡಲಿ. ಆಮೇನ್. ಈ ಸಂದರ್ಭದಲ್ಲಿ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ.